ಸಾಕಷ್ಟು ಸಂಗತಿಗಳನ್ನು ಮಾತಾಡೋದಿದೆ. ಯಾಕಂದರೆ ಈ ಬೆಲೆ ಏರಿಕೆ ಆಯಿತು ಅಂತಂದರೆ ಯಾವ್ಯಾವ ರಂಗಗಳು ಎಷ್ಟು ಮಟ್ಟ ತತ್ತರಿಸೋಗ್ತವೆ, ಜನಸಾಮಾನ್ಯರ ಸ್ಥಿತಿಗತಿಗಳು ಏನಾಗಬೇಕು. ಯಾಕಂದರೆ ಬರೀ ಇಷ್ಟು ಮಾತ್ರ ಅಲ್ಲ, ಎಲ್ಲ ನೀವು ವೆಹಿಕಲ್ಗಳಿಂದ ಹಿಡಿದು ಅಂದರೆ ಸರಕು ಸಾಗಣೆಯಿಂದ ಹಿಡಿದು ಪ್ರತಿಯೊಂದರ ಮೇಲೂ ಕೂಡ ಇದರ ಎಫೆಕ್ಟ್ ಆಗುತ್ತೆ. ಇದರ ಪರಿಣಾಮ ಸಮಾಜದ ಮೇಲೆ ಯಾವ ರೀತಿ ತಟ್ಟುತ್ತೆ, ಇದಕ್ಕಿರುವಂಥ ಪರ್ಯಾಯ ಮಾರ್ಗಗಳು ಇನ್ನೇನು, ಹಾಗಾದರೆ ಸರ್ಕಾರ ಯಾವ ಹೆಜ್ಜೆ ಇಡಬೇಕು, ಇದೆಲ್ಲದರ ಬಗ್ಗೆ ಸಾಕಷ್ಟು ಮಾತಾಡೋಣ. ತಜ್ಞರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಮಾತಾಡ್ತೀವಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡೋಣ ಬನ್ನಿ. ಬೆಲೆ ಏರಿಕೆ ಇದು ಚುನಾವಣೆಯ ಸಂದರ್ಭಗಳಲ್ಲಿ ಸರ್ಕಾರದ ಅಸ್ತ್ರವಾಗಿಯೂ ಕೂಡ ಬಳಕೆ ಆಗಿದೆ. ಆದರೆ ಚುನಾವಣಾ ಭಾಷಣಗಳಲ್ಲಿ ಹೇಳುವಷ್ಟು ಸುಲಭವಾಗಿ ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡುವುದು ಸಾಧ್ಯ ಆಗ್ತಾ ಇಲ್ಲ. ಬೇರೆ ಬೇರೆ ಸವಾಲು ಸಹಜವಾಗಿಯೇ ಸರ್ಕಾರಕ್ಕೆ ಇರುತ್ತೆ. ವಿರೋಧ ಪಕ್ಷದಲ್ಲಿ ಹೇಳಿದಾಗ ಹೇಳುವಂಥದ್ದು ಬಹಳ ಸುಲಭ ಇದೆ. ಮೆಹಂಗಾಯಿ ಅನ್ನುವಂಥದ್ದು ಇದೆಯಲ್ಲ, 2014ರ ಚುನಾವಣೆಯ ಬಹುಮುಖ್ಯವಾದಂಥ ಅಸ್ತ್ರವಾಗಿದ್ದಿತ್ತು. ಆದರೆ ಇಂದು ನಾವು 2021ರಲ್ಲಿ ನಿಂತು ನೋಡ್ತಾ ಇರುವಾಗ ಕಳೆದ 6 ವರ್ಷದ ಅಂತರದಲ್ಲಿ 7 ವರ್ಷದ ಅಂತರದಲ್ಲಿ ಘಟಿಸಿ ಹೋಗಿರುವಂತಹ ಘಟನೆಗಳು ಮತ್ತು ಆಗ್ತಾ ಇರುವಂತಹ ಬೆಲೆ ಏರಿಕೆ ಇದು ಬಹಳ ಮುಖ್ಯವಾಗಿ ಜನಸಾಮಾನ್ಯನನ್ನು ತಟ್ಟುತ್ತಾ ಇದೆ. ಚೀಲ ತುಂಬ ತರಕಾರಿ ತರಬೇಕು ಅಂತೇಳಿ ಆದರೂ ಕೂಡ ಜೇಬು ತುಂಬ ಹಣ ತೆಗೆದುಕೊಂಡು ಹೋಗಬೇಕಂತ ಪರಿಸ್ಥಿತಿ ಇದೆ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ಕೂಡ ಇದರಲ್ಲಿ ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ತರಕಾರಿಯ ಬೆಲೆಯಲ್ಲಿ ಏರಿಕೆ ಇಳಿಕೆ ಆಗುವಂಥದ್ದು ಒಂದು ಭಾಗ. ಆದರೆ ತರಕಾರಿ ಬೆಲೆ ಏರಿಕೆ ಇರಬಹುದು, ದಿನಸಿ ವಸ್ತುಗಳ ಬೆಲೆ ಏರಿಕೆ ಇರಬಹುದು, ಇದು ಬಹುಮುಖ್ಯವಾಗಿ ಸಾಮಾನ್ಯವಾಗಿ ನಾವು ಗಮನಿಸಿದಂತೆ ಇದು ಹವಾಮಾನವನ್ನು ಆಧಾರಿತವಾಗಿರುವಂಥದ್ದು. ಆದರೆ ಇಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು ಇಂಧನದ ದರ ಏರಿಕೆಯ ವಿಚಾರವೂ ಕೂಡ ನಮ್ಮ ಮುಂದಿದೆ. ಜೇಬು ಗಟ್ಟಿ ಇದ್ರಷ್ಟೇನೆ ಜೀವನ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಜನಸಾಮಾನ್ಯನಿಗೆ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಹೊಡೆತವ ಸಿಗ್ತಾನೆ ಇರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಕೊರೋನಾ ಹೊಡೆತದ ಬೆನ್ನಲ್ಲೇ ಬೆಲೆ ಏರಿಕೆಯ ಶಾಕ್ ಕೂಡ ಈಗ ಎದುರಾಗಿರುವಂಥದ್ದು. ಏರುಗತಿಯಲ್ಲಿನೇ ಸಾಗ್ತಾ ಇದೆ. ಬೆಲೆ ಏರಿಕೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ಮೆಥಡ್ ಅನ್ನ, ಕೆಲವೊಂದು ಅಂಶಗಳನ್ನ ಕೇಂದ್ರ ಸರ್ಕಾರ ಬಹುಮುಖ್ಯವಾಗಿ ಕಳೆದ 6 ವರ್ಷದ ಅವಧಿಯಲ್ಲಿ ಅಳವಡಿಸಿಕೊಂಡು ಬಂದಿತ್ತು. ಆ ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ಜನಸಾಮಾನ್ಯನಿಗೆ ಇದರ ನೇರ ಬಿಸಿ ಇಮಿಡಿಯೇಟ್ ಆಗಿ ತಟ್ಟದಂತೆ ನೋಡಿಕೊಳ್ಳುವಂಥದ್ದಿತ್ತು. ಆದರೆ ಇದರ ಹೊಡೆತವನ್ನ ರೈತರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ತಿಂದಿದ್ರು. ಇನ್ನೊಂದು ಕಡೆಯಲ್ಲಿ ಈಗ ಬೆಲೆ ಏರಿಕೆಯನ್ನ ಕಂಟ್ರೋಲ್ ಮಾಡದೇ ಇರುವಂತಹ ಸ್ಥಿತಿಗೂ ಕೂಡ ತಲುಪ್ತಾ ಇದ್ವಿ. ಯಾಕಂದ್ರೆ ವಿಶೇಷವಾಗಿ ಇಂಧನದ ದರ ಏರಿಕೆಯಿಂದಾಗಿ ಅದರ ಎಲ್ಲ ಮಾರ್ಗಗಳಲ್ಲೂ ಕೂಡ ಕೇವಲ ಇಂಧನಕ್ಕೆ ಮಾತ್ರ ಅಲ್ಲ, ಯಾರೋ ಕಾರು ಓಡಿಸೋನು, ಬೈಕ್ ಓಡಿಸೋನು, ಲಾರಿ ಓಡಿಸೋನು, ಬಸ್ ಓಡಿಸೋನಿಗೆ ಮಾತ್ರ ಅಲ್ಲ ಇದರ ಹೊಡೆತಾ ಇರುವಂಥದ್ದು. ಇದರಿಂದಾಗಿ ಈ ಸರಕು ಸಾಗಾಣಿಕೆಯಿಂದಾಗಿ ಆಗಬಹುದಾಗಿರುವಂತಹ ಎಲ್ಲ ವಸ್ತುಗಳ ದರ ಏರಿಕೆಯೂ ಕೂಡ ಆಗ್ತಾ ಇದೆ. ನೋಡಿ, BMTCಯಲ್ಲೂ ಕೂಡ ಇವತ್ತು 12%ನಷ್ಟು ದರ ಏರಿಕೆಗೆ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರದ ಮುಂದೆ BMTC ಕಡೆಯಿಂದ ಇಡೋದಕ್ಕೆ ಸಾರಿಗೆ ಇಲಾಖೆ ತೀರ್ಮಾನಕ್ಕೆ ಬಂದಿದೆ. ಅಂದ್ರೆ ಇಲ್ಲಿ ಜೇಬು ಸುಡ್ತಾ ಇರುವಂಥದ್ದು ಆಹಾರ ವಸ್ತುಗಳ ಬೆಲೆ. ಆಹಾರ ವಸ್ತುಗಳಿಗೆ ಪ್ರತಿಯೊಂದಕ್ಕೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ದವಸ ಧಾನ್ಯ ಇರ್ಬೋದು, ಬೇಳೆಕಾಳು ಇರಬಹುದು, ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಸರ್ಕಾರ ಇಂಪೋರ್ಟ್ ಡ್ಯೂಟಿಯನ್ನು ಕೂಡ ಹೆಚ್ಚಳ ಮಾಡಿದೆ. ಈ ಬಾರಿಯ ಬಜೆಟ್ನ ಸಂದರ್ಭದಲ್ಲಿ ಇಂಪೋರ್ಟ್ ಡ್ಯೂಟಿ ಕೂಡ ಹೆಚ್ಚಳ ಮಾಡಿದೆ. ಆ ಮೂಲಕವಾಗಿ ಭಾರತದ ರೈತರಿಗೆ ನಾವು ನೆರವಾಗ್ತಾ ಇದ್ದೀವಿ ಅನ್ನುವಂಥದ್ದು. ಅಂದರೆ ಭಾರತದ ರೈತರ ಪ್ರಾಡಕ್ಟ್ಗಳು ಬಹಳ ಹೆಚ್ಚಿನ ಬೆಲೆಗೆ ಮಾರಾಟ ಆಗುತ್ತೆ ಅಂತೇಳಿ. ಯಾಕಂದರೆ ವಿದೇಶದಿಂದ ತರಿಸುವಂತಹ ವಸ್ತುಗಳ ಬೆಲೆ ಕಡಿಮೆ ಇದೆ, ಹಾಗಾಗಿ ಅದು ಕಾಂಪಿಟಿಷನಲ್ಲಿ ಕಡಿಮೆ ಆಗುತ್ತೆ. ನಮ್ಮ ರೈತರ ಬೆಲೆ ಅನ್ನುವಂಥದ್ದು, ಅವರ ಬೆಳೆಗಳಿಗೆ ಸಿಗುವಂತಹ ಬೆಲೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿತ್ತು. ಅದಕ್ಕಾಗಿ ಇಂಪೋರ್ಟ್ ಡ್ಯೂಟಿಯನ್ನು ಹೆಚ್ಚಳ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಈಗ ಉದಾಹರಣೆಗೆ ಈರುಳ್ಳಿಯ ಬೆಲೆಯನ್ನೇ ತೆಗೆದುಕೊಂಡ್ರೆ 40 ರೂಪಾಯಿಗೆ ಬಂದಿತ್ತು, ವಾಪಸ್ ಅದೀಗ 60 ರೂಪಾಯಿಗೆ ಬಂದಿದೆ. ಅದು ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಇದರ ನಡುವೆ ಮೊನ್ನೆಯಷ್ಟೇ ಸುರಿದಿರುವಂತಹ ಮಳೆಯೂ ಕೂಡ ಇದೆ. ಇದು ಯಾವ ಸ್ವರೂಪದಲ್ಲಿ ಹೊಡೆತವನ್ನು ಕೊಡುತ್ತೆ ಅನ್ನುವಂತಹ ಅಂಶವೂ ಕೂಡ ನಮ್ಮ ಮುಂದಿರುತ್ತದೆ. ಇನ್ನು ವಿಶೇಷವಾಗಿ ಅಡುಗೆ ಅನಿಲದ ಬೆಲೆಯ ವಿಚಾರಕ್ಕೆ ಬಂದಾಗ ಪ್ರತಿನಿತ್ಯ ಏರಿಕೆ ಆಗ್ತಾ ಇದೆ ಅಂತೇಳಿ. 50 ರೂಪಾಯಿ, 100 ರೂಪಾಯಿ, 25 ರೂಪಾಯಿ, 10 ರೂಪಾಯಿ ಅನ್ನುವಂಥದ್ದೆಲ್ಲ ಇವಾಗ ಏನು ಚರ್ಚೆಯಲ್ಲೇ ಇಲ್ಲದಿರುವಂತಹ ವಿಷಯ ಆಗಿದೆ. ಇದು 50 ರೂಪಾಯಿ, 100 ರೂಪಾಯಿಯ ಜಮಾನ ಬಂದ್ಬಿಟ್ಟಿದೆ. ಈ ರೀತಿಯಾಗಿ ಏರಿಕೆ ಆಗ್ತಾ ಇದೆ.
ಮತ್ತೊಂದು ಕಡೆಯಲ್ಲಿ ಡೀಸೆಲ್ ಒಮ್ಮೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸಿದಂತಹ ವ್ಯಕ್ತಿ ಎರಡನೇ ಬಾರಿಗೆ ಅಂದರೆ ಆತನಿಗೆ ಒಂದು 15 ದಿವಸನೋ ಯಾಕಂದರೆ ವೈಟ್ ಬೋರ್ಡ್ ಕಾರ್ಗಳನ್ನು ಓಡಿಸುವಂಥ ಸಾಮಾನ್ಯವಾಗಿ ತಿಂಗಳಿಗೆ ಒಂದು ಬಾರಿ ತಮ್ಮ ಕಾರ್ಗಳಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ತಾರೆ ಅಂತ ಹೇಳುವಂಥದ್ದನ್ನು ಅಂದಾಜಲ್ಲಿ ಇಟ್ಕೊಂಡ್ರೆ ಅಂಥವನಿಗೆ ಎರಡನೇ ಬಾರಿ ಆತ ಫುಲ್ ಟ್ಯಾಂಕ್ ಹಾಕ್ಸೋದಕ್ಕೆ ಹೋದ ಅಂತ ಹೇಳಿದ್ರೆ ಮಿನಿಮಮ್ 5 ರಿಂದ 10 ರೂಪಾಯಿವರೆಗೆ ಏರಿಕೆ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರತಿನಿತ್ಯ ಗಾಡಿ ಓಡಿಸ್ತಾ ಇರುವಂಥ ಅಂದರೆ ಯೆಲ್ಲೋ ಬೋರ್ಡ್ ಡ್ರೈವರ್ಸ್ಗಳೇನಿದ್ದಾರೆ, ಯೆಲ್ಲೋ ಬೋರ್ಡ್ ಗಾಡಿಗಳನ್ನು ಓಡಿಸ್ತಾ ಇರುವಂಥ ಡ್ರೈವರ್ಗಳಿದ್ದಾರೆ, ಇವ್ರಿಗಂತೂ ಹೇಳೋದಕ್ಕೆ ತೀರದಂತಹ ಪರಿಸ್ಥಿತಿ ಇದೆ. ಈ ರೀತಿಯಾಗಿ ಎಲ್ಲ ವಲಯವನ್ನು ಕೂಡ ಈ ಬೆಲೆ ಏರಿಕೆ ತಟ್ಟುತ್ತಾ ಇರುವಂಥದ್ದು. ಇದೇ ರೀತಿ ದರ ಏರಿಕೆ ಆಗ್ತಾ ಹೋಯಿತು ಅಂದರೆ ಜನರ ಸ್ಥಿತಿಗತಿಗಳು ಏನಾಗಬೇಕು? ಹಾಗಾದರೆ ನಿಜಕ್ಕೂ ದರ ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ, ಯಾವ್ಯಾವ ದರ ಎಷ್ಟೆಷ್ಟರ ಮಟ್ಟಿಗೆ ಇದೆ, ಬನ್ನಿ ನೋಡೋಣ. ಶತಕ ಬಾರಿಸಲು ಕಾದು ನಿಂತಿರುವ ಪೆಟ್ರೋಲ್, 1000 ಸನಿಹಕ್ಕೆ ಬಂದು ನಿಂತಿರುವ ಗ್ಯಾಸ್ ಸಿಲಿಂಡರ್, ತೊಗರಿಬೇಳೆ ಕೈಗೆ ಸಿಗುತ್ತಿಲ್ಲ, ಅಡುಗೆ ಎಣ್ಣೆ 200 ರತ್ತ ಓಡ್ತಿದೆ, ತರಕಾರಿ ದಿನಸಿ ಎಲ್ಲವೂ ಶರವೇಗದಲ್ಲೇ ಸಾಗುತ್ತಿವೆ. ಇಂಥ ಹೊತ್ತಲ್ಲೇ ಸರ್ಕಾರ ಮತ್ತೊಂದು ಶಾಕ್ ಕೊಡಲು ಸಿದ್ಧವಾಗ್ತಿದೆ. ಶತಕದಂಚಿನಲ್ಲಿ ಪೆಟ್ರೋಲ್, 1000 ಸನಿಹದಲ್ಲಿ ಗ್ಯಾಸ್. ದುಬಾರಿ ದುನಿಯಾದಲ್ಲಿ ಬದುಕೋದು ಹೇಗೆ? 70-80 ಅಂತ ತನ್ನ ದರವನ್ನು ಹೆಚ್ಚಿಸಿಕೊಂಡಿರುವ ಪೆಟ್ರೋಲ್ ಸದ್ಯ 100 ರತ್ತ ಸಾಗ್ತಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ಲೀಟರ್ಗೆ 93ರ ಗಡಿ ದಾಟಿದೆ. ಹೀಗೆ ಕೈಗೆ ಸಿಗದಂತೆ ಪೆಟ್ರೋಲ್ ಓಡ್ತಿದ್ರೆ ಅಡುಗೆ ಅನಿಲ ದರ ಕೂಡ ನಾಗಾಲೋಟ ಪಡೆದಿದೆ. ಒಂದೇ ತಿಂಗಳಲ್ಲಿ ಬರೋಬ್ಬರಿ 100 ರೂಪಾಯಿಗೂ ಹೆಚ್ಚಾಗಿದೆ. ಅಷ್ಟಕ್ಕೂ ಗ್ಯಾಸ್ ರೇಟ್ ಓಟ ಹೇಗಿದೆ ಅಂತ ನೋಡೋದಾದ್ರೆ, ಈ ತಿಂಗಳ ಮೊದಲ ವಾರದಲ್ಲಿ ಅಂದ್ರೆ ಫೆಬ್ರವರಿ ಆರಂಭದಲ್ಲಿ ಅಡುಗೆ ಅನಿಲ ದರ 697 ರೂಪಾಯಿ ಇತ್ತು. ಸದ್ಯ ಇದು ಒಂದು ಸಿಲಿಂಡರ್ಗೆ 797 ರೂಪಾಯಿಗೆ ಜಿಗಿದಿದೆ. ಅಂದ್ರೆ ಒಂದು ತಿಂಗಳ ಅವಧಿಯಲ್ಲೇ ಬರೋಬ್ಬರಿ 100 ರೂಪಾಯಿ ದರ ಹೆಚ್ಚಾಗಿದೆ. ಇನ್ನು ಸಬ್ಸಿಡಿ ರಹಿತ ಅಂದ್ರೆ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಬರೋಬ್ಬರಿ 1575ಕ್ಕೆ ತಲುಪಿದೆ. ಒಂದ್ ಕಡೆ ಗ್ಯಾಸ್ ದರ ಹೆಚ್ಚಿದ್ರೆ ಪೆಟ್ರೋಲ್ ದರ ಹೆಚ್ಚಳದಿಂದ ಅಡಿಗೆ ಎಣ್ಣೆ, ಬೇಳೆಕಾಳು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ. ಇನ್ನು ಗ್ಯಾಸ್ ಸಬ್ಸಿಡಿ ಕೂಡ ಗ್ರಾಹಕರ ಖಾತೆಗೆ ಬರ್ತಿಲ್ಲ. ಹೀಗಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ನಾವು ದಿನ ಕೂಲಿ ಮಾಡ್ಕೊಂಡು ತಿನ್ನೋರು, ಒಪ್ಪತ್ತಿಗಿದ್ರೆ ಒಪ್ಪತ್ತಿಗಿರಲ್ಲ ಅಂಥವ್ರು ಜೀವನ ಮಾಡೋದು ತುಂಬ ಕಷ್ಟ. ಈ ಬೇಳೆಕಾಳು, ಸಿಲಿಂಡ್ರು, ಇವಾಗ ನಮ್ಮ ಗಂಡಿರು ಹೋಗೋ ಬರೋ ಚಾರ್ಜು ಎಲ್ಲನೂ ಹಿಂಗೆ ಏಕದಮ್ಮು ಪೆಟ್ರೋಲು ಎಲ್ಲ ಜಾಸ್ತಿ ರೇಟ್ ಮಾಡಿದ್ರೆ ನಾವು ಹೆಂಗೆ ಜೀವನ ಮಾಡೋದು ಹೇಳಿ ನೀವೇನೇನೇನೆ. ಸಾಮಾನ್ಯವಾಗಿ ವಿಂಟರ್ ಸೀಸನ್ನಲ್ಲಿ LPG ಬೆಲೆ ಏರುತ್ತೆ, 10-20 ಅಂತ ಹೆಚ್ಚಾಗುತ್ತೆ. ಆದ್ರೆ ಈ ಬಾರಿ ಮಾತ್ರ 100 ರೂಪಾಯಿಗೂ ಹೆಚ್ಚಾಗಿದೆ. ವಿದೇಶದಿಂದಲೇ 80% LPGಯನ್ನ ತರಿಸಿಕೊಳ್ಳಲಾಗ್ತಿದೆ. ಡಾಲರ್ ಮೌಲ್ಯ, ಶಿಫ್ಟ್ ಚಾರ್ಜ್ ಅಂತ ಗ್ಯಾಸ್ ಕೂಡ ಕೈಗೆಟಕದಂತಾಗ್ತಿದೆ. ಇದು LPG ಪ್ರೈಸಸ್ ಬಂದ್ಬಿಟ್ಟು ನಾರ್ಮಲಿ ವಿಂಟರಲ್ಲಿ ಹೈಯೆಸ್ಟ್ ಇರುತ್ತೆ, ಸಮ್ಮರ್ ಹೋದಾಗ ಕಮ್ಮಿ ಆಗುತ್ತೆ. ಇದು ಬೇಸಿಕ್ಲಿ ಡಿಪೆಂಡಿಂಗ್ ಆನ್ ವರ್ಲ್ಡ್ ಮಾರ್ಕೆಟ್ ರೇಟ್ಸ್. ಸೊ ಯುರೋಪ್ ಆ್ಯಂಡ್ ಅಮೆರಿಕಲ್ಲಿ ವಿಂಟರ್ ಇದ್ದಾಗ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ LPGಗೆ, ಬಿಕಾಸ್ ಅಲ್ಲಿ ಹೀಟಿಂಗ್ ಯೂಸ್ ಮಾಡ್ತಾರೆ. ಸೊ ಆಫ್ಟರ್ ವಿಂಟರ್ ಹೋದಾಗ ಸಮ್ಮರಲ್ಲಿ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ಸೊ ಈ ಫ್ಲಕ್ಚುಯೇಷನ್ 6 ಮಂತ್ಸ್ ಹೈ 6 ಮಂತ್ಸ್ ಲೋ ಎವ್ರಿ ಇಯರ್ ಇದೆ. ಪ್ರಯಾಣಿಕರಿಗೆ ಶಾಕ್ ಕೊಡಲು ಸಜ್ಜಾಗ್ತಿದೆ BMTC. ಇನ್ನು ಈ ಬರೆಗಳ ನಡುವೆ ಪ್ರಯಾಣಿಕರಿಗೆ ಶಾಕ್ ಕೊಡಲು BMTC ಕೂಡ ಸಜ್ಜಾಗ್ತಿದೆ. ಡೀಸೆಲ್ ದರ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ 12% ಟಿಕೆಟ್ ದರ ಏರಿಸಲು ಸಾರಿಗೆ ಸಚಿವರು ಸಿದ್ಧತೆ ನಡೆಸಿದ್ದಾರೆ. ಕಳೆದ ಬಾರಿ KSRTC, ವಾಯುವ್ಯ, ಈಶಾನ್ಯ ನಿಗಮದಲ್ಲಿ 12% ಟಿಕೆಟ್ ದರ ಏರಿಕೆ ಮಾಡಲಾಗಿತ್ತು. ಆದರೆ ಇದರಿಂದ BMTC ವಿನಾಯಿತಿ ಪಡೆದಿತ್ತು. ಆದರೆ ನಷ್ಟದ ಲೆಕ್ಕ ತೋರಿಸುತ್ತಿರುವ ಸಚಿವರು ದರ ಹೆಚ್ಚಳ ಈ ಬಾರಿ ಅನಿವಾರ್ಯ ಅಂತಿದ್ದಾರೆ. BMTC ಅವರ ಬಗ್ಗೆ ಸ್ವಲ್ಪ ನಾವು ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ದರದ ಪರಿಷ್ಕರಣೆ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಮಾಡುವುದಾದರೆ ಇದೇ ಅಧಿವೇಶನದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ. ಒಟ್ನಲ್ಲಿ ಕೊರೋನಾದಿಂದಾಗಿ ಜನರ ಬದುಕೆ ಬೀದಿಗೆ ಬಿದ್ದಿದೆ. ನಾಳೆ ಹೇಗೆ ಅನ್ನೋ ಸ್ಥಿತಿಯಲ್ಲಿ ಜನರಿದ್ದಾರೆ. ಇಂಥದ್ರಲ್ಲಿ ಗ್ಯಾಸ್, ಪೆಟ್ರೋಲ್, ಬಸ್ ದರ ಹೆಚ್ಚಾಗ್ತಿರೋದು ಬದುಕೋದು ಹೇಗೆ ಅನ್ನುವಂತಾಗಿದೆ. ವಿನಯ್ ಜೊತೆ ಶ್ರುತಿ, TV9 ಬೆಂಗಳೂರು.
ಇಲ್ಲಿ ಟಿಕೆಟ್ ದರ ಒಮ್ಮೆ ಏರಿಕೆ ಆಯಿತು ಅಂತ ಹೇಳಿದ್ರೆ ಮತ್ತೇನು ಡೀಸೆಲ್ ದರ ಕಡಿಮೆ ಆಗಿದೆ ಅಂತ ಹೇಳಿ ಇಳಿಕೆ ಆಗೋದಿಲ್ಲ. ಯಾಕಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ಅಥವಾ ಗ್ಯಾಸ್ ದರ ಇದು ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿರುತ್ತೆ ಅದರ ಪ್ರಕಾರವಾಗಿ ಏರಿಕೆ ಇಳಿಕೆ ಆಗುತ್ತೆ ಅನ್ನೋಂಥದ್ದು ಸಾಮಾನ್ಯವಾಗಿ ಹೇಳ್ತಾ ಇರುವಂಥದ್ದು ಅಷ್ಟೇ. ಆದರೆ ವಾಸ್ತವವಾಗಿ ಇದರಲ್ಲಿ ಬಹಳಷ್ಟು ಸಂಗತಿಗಳು ಕೂಡ ಅಡಗಿವೆ. ಆ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಬೇಕಿದೆ. ಯಾಕಂದರೆ ಯಾವ ಸ್ವರೂಪದಲ್ಲಿ ಮಾರ್ಕೆಟ್ ಡ್ರಿವನ್ ಆಗಿದ್ದಾಗಲೂ ಕೂಡ ಹೇಗೆ ಎಲ್ಲಿಂದ ಎಲ್ಲಿಗೆ ನಾವೀಗ ತಲುಪ್ತಾ ಇದ್ದೀವಿ ಅನ್ನೋಂತಹ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಬೇಕಾಗಿದೆ. ಮತ್ತು ಬೆಲೆ ಏರಿಕೆಗೆ ಇರುವಂತಹ ಸವಾಲುಗಳು, ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರದ ಮುಂದಿರುವಂತಹ ಸವಾಲುಗಳು ಯಾವ ಸ್ವರೂಪದ್ದು, ನಿಜಕ್ಕೂ ಕೂಡ ಸರ್ಕಾರಗಳು ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಎಲ್ಲ ವಿಚಾರದ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಹೂಡಿಕೆ ತಜ್ಞರಾಗಿರುವಂತಹ ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ಆಗಿರುವ ರುದ್ರಮೂರ್ತಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಆರ್ಥಿಕ ತಜ್ಞರು, ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿರುವ ಪ್ರೊಫೆಸರ್ ಎಸ್ ಆರ್ ಕೇಶವ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗ್ರಾಹಕರ ಸಂರಕ್ಷಣಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವ ಡಾಕ್ಟರ್ ರವೀಂದ್ರನಾಥ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆಯೇ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವ ಬಾಲಾಜಿ ಅವರು ಜಾಯ್ನ್ ಆಗಿದ್ದಾರೆ. ಗೃಹಿಣಿ ದಿವ್ಯಾ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಸೂರಿನಿಂದ ವೈಶಾಲಿ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಾಕಂದರೆ ಗೃಹಿಣಿಯರು ಎದುರಿಸುವಂತಹ ಸಮಸ್ಯೆ ಯಾವ ಸ್ವರೂಪದಲ್ಲಿದೆ, ಯಾವ ರೀತಿಯಲ್ಲಿ ಇವತ್ತು ಈಗ ಬೆಲೆ ಏರಿಕೆ ಅನ್ನುವಂಥದ್ದು ಎಲ್ಲರನ್ನ ತಟ್ತಾ ಇದೆ, ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತನಾಡೋಣ. ರುದ್ರಮೂರ್ತಿ ಅವರೇ, ತಮ್ಮ ಫಸ್ಟ್ ಪಾಯಿಂಟ್ ಏನು ಈ ವಿಚಾರದಲ್ಲಿ? ಯಾವ ಕಾರಣಕ್ಕೆ, ಯಾವ ಸ್ವರೂಪದಲ್ಲಿ ಇಷ್ಟೊಂದು ದರ ಏರಿಕೆ ಆಗ್ತಾ ಇದೆ? ಹೌದು, ಮೊನ್ನೆ ಹೊಸದಾಗಿ ಸೆಸ್ ಹಾಕಿದ್ರು ಪೆಟ್ರೋಲ್ ಡೀಸೆಲ್ ಮೇಲ್ಗಡೆ ಅನ್ನುವಂಥದ್ದನ್ನ ನೋಡ್ತಾ ಹೋದರೆ, ಇಲ್ಲ ಅಲ್ಲಿ ಇನ್ನೊಂದಷ್ಟು ಕಡಿಮೆ ಮಾಡಿರುವಂಥ ಅಂಶ ಇದೆ. ಹಾಗಾಗಿ ಅದೆರಡೂ ಕೂಡ ಈಕ್ವಲ್ ಆಗಿದೆ, ಇದು ಪರಿಣಾಮ ಬೀರಲ್ಲ, ಬೆಲೆ ಏರಿಕೆ ಆಗಲ್ಲ ಅನ್ನುವ ರೀತಿಯಾದಂಥ ಒಂದು ವಿಚಾರ ಇತ್ತು. ನೇರವಾಗಿ ಅದೇ ಕಾರಣಕ್ಕೆ ಆಗಲ್ಲ ಅಂದರೆ, ಆದರೆ ಏರ್ತಾ ಇರುವಂಥದ್ದು ಇಳಿತಾನೆ ಇಲ್ಲಲ್ಲ ರುದ್ರಮೂರ್ತಿ ಅವರು, ಏನಿದ್ದು ಕತೆ ಅಂತ? ನೇರವಾಗಿ ಸ್ಟಾರ್ಟಿಂಗ್ ಕಮೆಂಟಲ್ಲೇ ಹೇಳ್ತಿದ್ದೀನಿ, ಈ ಬೆಲೆ ಏರಿಕೆ ಏನಿದೆ ಪೆಟ್ರೋಲ್ ಡೀಸೆಲ್ ಎಸ್ಪೆಷಲಿ, ಅದಕ್ಕೆ ನನ್ನ ಧಿಕ್ಕಾರ ಇದೆ. ಖಂಡಿತವಾಗ್ಲೂ ಸಾಮಾನ್ಯ ಜನರಿಗೆ ಇವತ್ತು, ಅದು ಎಸ್ಪೆಷಲಿ ಕರೋನಾ ಆದ ನಂತರ ಆಗಿರುವಂತಹ ಆರ್ಥಿಕ ಸಂಕಷ್ಟ ಏನಿದೆ ಅದರಲ್ಲಿ ಖಂಡಿತವಾಗ್ಲೂ ಇದನ್ನು ತಡ್ಕೊಳೋದಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ. ಆದರೆ ಕೆಲವೊಂದು ಆರ್ಥಿಕ ಅಂಶಗಳನ್ನು ಕೂಡ ನಾನು ಮಾತನಾಡ್ತೀನಿ. ಯಾಕಂದರೆ ಈ ಪ್ರೋಗ್ರಾಮಲ್ಲಿ ನಾವು ಸುಮ್ಮನೆ ಬೆಲೆ ಏರಿಕೆ ಆಯಿತು, ಹಿಂಗಾಯಿತು, ಮೋದಿ ವೇಸ್ಟು, ಅವ್ರ ವೇಸ್ಟು ಅಂತ ಹಿಂಗೆ ಮಾತಾಡೋ ಬದಲಾಗಿ ಏನು ನಡೀತಾ ಇದೆ ಅನ್ನೋದು ಸಾಮಾನ್ಯ ಜನಕ್ಕೂ ಅರ್ಥ ಆಗಬೇಕು. ಒಂದು, ತೆರಿಗೆ ಜಾಸ್ತಿ ಆಗಿದೆಯಾ? ಖಂಡಿತವಾಗ್ಲೂ ಆಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಬರೀ ಕರೋನಾ 1ರಿಂದ ಹತ್ತತ್ರ 20 ಲಕ್ಷ ಕೋಟಿ ರೂಪಾಯಿಗಳು ಇಡೀ ನ್ಯಾಷನಲ್ ಲೆವೆಲಲ್ಲಿ ನಮಗಾಗಿರುವಂಥ ನಷ್ಟ. ಇದು ಬರೀ ಇಂಡಿಯಾಲಲ್ಲ, ಇಡೀ ವಿಶ್ವದಲ್ಲೂ ಕೂಡ ಕರೋನಾಯಿಂದ ನಷ್ಟ ಆಗ್ತಾನೆ ಬರ್ತಾ ಇದೆ. ಇದನ್ನು ಯಾವ ರೀತಿ ಸರದೂಗಿಸ್ಬೇಕು, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಬಿಟ್ಟರೆ ಬೇರೆ ಎಲ್ಲೂ ಇವ್ರಿಗೆ ಜಾಗ ಸಿಕ್ಕಲಿಲ್ವಾ, ಈ ಅಂಶಗಳನ್ನು ಕೂಡ ನಾವು ಖಂಡಿತ ನೋಡಬೇಕು. ಆದರೆ ಸ್ಟಾರ್ಟಿಂಗ್ ರಿಮಾರ್ಕ್ಸಲ್ಲಿ ನಾನೇನು ಹೇಳ್ತೀನಿ, ಮುಂಚೆ ಏನಾಗ್ತಿತ್ತು, ನೀವು 1 ಲೀಟ್ರ್ ಪೆಟ್ರೋಲ್ ತೊಗೊಂಡ್ರೆ 3/4 ಭಾಗ ಅದರದ್ದು ಪೆಟ್ರೋಲ್ ಡೀಸೆಲ್ ದರಗಳಾಗೋದು, ತೆರಿಗೆಗಳು 1/3 ಆಗೋದು. ಇವತ್ತು ಉಲ್ಟಾ ಆಗ್ಬಿಟ್ಟಿದೆ. ಅಂದ್ರೆ ನೀವು ಹತ್ತತ್ರ 100 ರೂಪಾಯಿಗೆ ಇವತ್ತೇನ ನೀವು ಪೆಟ್ರೋಲ್ ತಗೊಂತಿದ್ದೀರಾ ಅಂದ್ರೆ ಬರೀ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ತೆರಿಗೆನೆ ಅದರಲ್ಲಿ 70 ರಿಂದ 75 ರೂಪಾಯಿ ಆಗ್ತಿದೆ. ಈಗ ನೀವೇನ ತೆರಿಗೆ ತೆಗೆದು ಬಿಟ್ರೆ ಕಂಪ್ಲೀಟ್ ಆಗಿ ಡೀಸೆಲ್ ಮತ್ತೆ ಪೆಟ್ರೋಲ್ ಮೇಲೆ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಸಂಪೂರ್ಣ ತೆರಿಗೆ ತೆಗೆದು ಬಿಟ್ರೆ 30 ರಿಂದ 35 ರೂಪಾಯಿಗೆ ನಿಮಗೆ 1 ಲೀಟರ್ ಇವತ್ತು ಪೆಟ್ರೋಲ್ ಸಿಗಬೇಕು. ಡೀಸೆಲ್ ಇವತ್ತು 27 ರೂಪಾಯಿಂದ 30 ರೂಪಾಯಿಗೆ ಸಿಗಬೇಕು ಪ್ರತಿ ಲೀಟ್ರು. ಅಂದ್ರೆ ಬೆಲೆಗಳು ಏನಕ್ಕೆ ಇಷ್ಟೊಂದಾಗಿದೆ ಅಂದ್ರೆ ತೆರಿಗೆಗಳ ನೇರ ಕಾರಣನ ಅಂದ್ರೆ ಖಂಡಿತವಾಗ್ಲೂ ಹೌದು ಅಂತಿದ್ದೀನಿ. ಈಗ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗ್ಬೇಕಂದ್ರೆ ಏನಾಗಬೇಕು ಅಂದ್ರೆ ಎರಡೇ ಇರೋದು, ಇದು ಬಿಟ್ಟರೆ ಇನ್ನೇನು ಪಾಯಿಂಟ್ ಇಲ್ಲ. ಒಂದು, ನೇರವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ತೆರಿಗೆಗಳನ್ನ ಇಳಿಸಲೇಬೇಕು, ಇದು ಒಂದು. ಎರಡನೇದು ಏನು ಮಾಡಬೇಕು ಅವರು ಅಂದ್ರೆ, ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಬೈ ಚಾನ್ಸ್ ಏನಾನ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆ ಆದರೆ ಅವಾಗ ಖಂಡಿತ ನಮಗೂ ಪೆಟ್ರೋಲ್ ಡೀಸೆಲ್ ರೇಟ್ಗಳು ಕಡಿಮೆ ಆಗುತ್ತೆ. ಸೊ ಅಂತಾರಾಷ್ಟ್ರೀಯ ಮಾರ್ಕೆಟ್ ಇಳಿಕೆ ಆಗಲ್ಲ, ತೆರಿಗೆನೂ ಇಳಿಕೆ ಆಗಲ್ಲ, ಬಹಳ ಏರಿಕೆನೂ ಆಗಿಲ್ಲ. ಹಾಗೆ ಅಂತೇಳಿ ನಾವು ತುಂಬಾ ಹಿಂದೆಗೆ ಕಂಪೇರ್ ಮಾಡಿದ್ರೆ ಬಹಳ ಏರಿಕೆನೂ ಆಗಿಲ್ಲ ಅಂತೇಳಿ, ಬಹುಶಃ ಆ ರೇಂಜಿಗೆ ಏರಿಕೆ ಆದ್ರೆ ನಮ್ ಕತೆ ಏನು 200 ರೂಪಾಯಿಗೆ ಹೋಗುತ್ತೆ ಅಂತ, 105 ರೂಪಾಯಿ ಪರ್ ಬ್ಯಾರಲ್ ಮುಂಚೆ ಆಗಿರ್ತಿದ್ರೆ. ಎಷ್ಟು ಚೆನ್ನಾಗಿ ಒಳ್ಳೆ ಪಾಯಿಂಟ್ ಹೇಳಿದ್ರೆ ಹರಿಪ್ರಸಾದ್ ಅವರೇ. ಮುಂಚೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಶ್ರುತಿ ಒಂದಿಷ್ಟು ಗೃಹಿಣಿಯರ ಜೊತೆಗಿದ್ದಾರೆ. ಗೃಹಿಣಿಯರು ಸಾಮಾನ್ಯವಾಗಿ ಏನು ಯೋಚನೆ ಮಾಡ್ತಾರೆ ಹೇಳಿ, ಮನೆಯಲ್ಲಿರುವಂಥ ಸಾಮಾನುಗಳ ಬೆಲೆ ಜಾಸ್ತಿ ಆಗಬಾರ್ದು, ಅದರಲ್ಲೂ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿಬಿಟ್ರೆ ಅವ್ರಿಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಪಾಪ ಅವರ ಕಷ್ಟಗಳನ್ನು ಅವ್ರು ಹೇಳ್ಕೊಡ್ತಾರೆ. ಶ್ರುತಿ ಜೊತೆಗೆ ಶ್ರುತಿ, ಭಾಳ ಜನ ಹೆಣ್ಮಕ್ಳನ್ನ ನಿಲ್ಸ್ಕೊಂಡಿದ್ದೀರಿ, ಏನಂತಾರೆ ಈ ಬೆಲೆ ಏರಿಕೆ ಬಗ್ಗೆ ಹೆಣ್ಮಕ್ಳು? ಎಸ್ ರಂಗನಾಥ್, ಈಗ ದೃಶ್ಯಗಳಲ್ಲಿ ನೀವು ಇವಾಗ ನೋಡ್ತಾ ಇರ್ಬೋದು, ನಾನು ಇವಾಗ ನೇರವಾಗಿ ಗೃಹಿಣಿಯರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸಿಲಿಂಡರ್ನ ಮುಂದೆ ಇಟ್ಕೊಂಡು ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಏಕಾಏಕಿ 1 ತಿಂಗಳಲ್ಲಿ 3 ಬಾರಿ ಸಿಲಿಂಡರ್ ದರ ಏರಿಕೆ ಆಗಿರುವಂತದ್ದು, ಬರೋಬ್ಬರಿ 100 ರೂಪಾಯಿ ಹೆಚ್ಚಳವಾಗಿದೆ. 697 ರೂಪಾಯಿ ಇದ್ದಂತ ಸಿಲಿಂಡರ್ ದರ ಸದ್ಯ 797 ರೂಪಾಯಿ ಆಗಿರುವಂತದ್ದು. ನೇರವಾಗಿ ಅವರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಸಿಲಿಂಡರ್ ದರ ಏರಿಕೆ ಆಗಿರುವಂತದ್ದು, ಸೊ ಏನ್ ಹೇಳ್ತೀರಾ? ತುಂಬಾ ತೊಂದರೆ ಆಗಿದೆ ಮೇಡಮ್. 1 ತಿಂಗಳಿಗೆ 100 ರೂಪೀಸ್ ಜಾಸ್ತಿ
ಜಾಸ್ತಿ ಮಾಡಿದ್ರೆ ಯಾವ ಥರ ಮಾಡೋದು ಜನಸಾಮಾನ್ಯರು ನಾವು ಯಾವ ಥರ ಮಾಡೋದು ಇದನ್ನು ತುಂಬ ಹೊರೆ ಆಗ್ತಿದೆ ನಮಗೆ 2,000 3,000 ಅಷ್ಟು ಎಣ್ಣೆ ಇದು ಬೇಳೆ ಎಲ್ಲ ಪೆಟ್ರೋಲ್ ಪ್ರತಿಯೊಂದು ಜಾಸ್ತಿ ಇದೆ ಒಬ್ಬೊಬ್ರಿಗೆ 2,000 3,000 ಹೊರೆ ಆಗ್ತಿದೆ ಈ ಮೊದಲೇ ಕರೋನಾ ಆಗಿ ಎಲ್ಲರೂ ಕೆಲಸ ಇಲ್ಲ ಏನಿಲ್ಲ ಯಾವ ಥರ ಮಾಡೋದು ಮೇಂಟೈನ್ ಮಾಡೋಕ್ಕಾಗುತ್ತೆ ನಮ್ಗೆ ಹೇಳಿ ರೆಂಟ್ ಕಟ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ತುಂಬ ತೊಂದರೆ ಆಗಿದೆ ಇದರಿಂದ ಜನಸಾಮಾನ್ಯರಿಗೆ ಎಲ್ಲರೂ ಸಿಕ್ಕಾಬಿಟ್ಟು ನಮಗೆ ತೊಂದರೆ ಆಗಿದೆ ಮೇಡಮ್ ಇದು ನಮಗೆ 100 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಈಗಾಗಲೇ 600 ಚಿಲ್ಲರೆ ಇದೆ ಈಗ 700 ಸಮಥಿಂಗ್ ಆಗಿದೆ ಆಮೇಲೆ ಬ್ಯಾಂಕ್ನಲ್ಲಿ FD ಅಂತ ಇದು ಮಾಡ್ತೀನಿ ಅಂತಂದ್ರು ಅದನ್ನೂ ಸಹ ಅವರು ಕರೆಕ್ಟಾಗಿ ಇದು ನಮಗೆ ಮಾಡ್ತಾ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಈಗ ಕೊರೋನಾ ನಡುವೆ ಎಷ್ಟೋ ಜನ ಉದ್ಯೋಗವನ್ನು ಕೂಡ ಕಳ್ಕೊಂಡಿದ್ದಾರೆ ಈ ಟೈಮಲ್ಲಿ ಬೆಲೆ ಏರಿಕೆ ಯಾವ ರೀತಿ ಹೊಡೆತ ಕೊಡುತ್ತೆ ಅಂತ ಯಾವ ರೀತಿ ಅಂದರೆ ಇವಾಗ ಕೆಲಸ ಕಾರ್ಯನೇ ಇಲ್ಲ ಸಾಮಾನ್ಯ ಪೀಪಲ್ಗೆ ಆಮೇಲೆ ಎಲ್ಲರಿಗೂ ನಾಟ್ ಇವನ್ ನಮ್ಮ ಮಿಡಲ್ ಕ್ಲಾಸ್ ಈವನ್ ಸಾಮಾನ್ಯ ತುಂಬ ಬಡವ್ರಿಗೂ ತುಂಬ ಕಷ್ಟ ಆಗಿದೆ ಏನಂದರೆ ಇವಾಗ ಆಟೋ ಡ್ರೈವರ್ ಇರ್ಬೋದು ಟ್ಯಾಕ್ಸಿ ಡ್ರೈವರ್ ಇರ್ಬೋದು ಆಮೇಲೆ ವರ್ಕರ್ಸ್ ಇರ್ಬೋದು ಕೆಲಸ ಇಲ್ಲದೆ ಹೆಂಗಾಗಿದೆ ಅಂದರೆ 6 ತಿಂಗಳು 7 ತಿಂಗಳು ಮನೇಲೇ ಇದ್ದಾರೆ ಸೊ ಈ ರೀತಿ ಸಡನ್ನಾಗಿ ಹಿಂಗೆ ಆದಾಗ ಹೆಂಗಾಗ್ಬೋದು ಹೇಳಿ ತುಂಬಾ ಕಷ್ಟ ಆಗಿದೆ ಈಗ ಮುಖ್ಯವಾಗಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡುವಂತವ್ರು ನಮ್ಮ ಪುರುಷರು ಅವರೇ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಬೆಲೆ ಏರಿಕೆ ಯಾವ ರೀತಿ ನಿಮ್ಗೆ ಒಂದು ಹೊಡೆತವನ್ನ ಕೊಟ್ಟಿದೆ ಪೆಟ್ರೋಲ್ ಡೀಸೆಲ್ ಇಂಧನ ಮತ್ತೆ ಸಿಲಿಂಡರ್ ದರ ಏರಿಕೆ ಆಗಿದೆ ಏನ್ ಹೇಳ್ತೀರಾ ಮೇಡಮ್ ಈಗ ನೋಡಿ ಪೆಟ್ರೋಲ್ ಬಂದು 100 ರೂಪಾಯಿ ಹತ್ರ ಬರ್ತಾ ಇದೆ ತುಂಬ ಕಷ್ಟ ಆಗ್ತದೆ ಆಟೋದವರಾಗಿರ್ಬೋದು ಟ್ಯಾಕ್ಸಿಯವರಾಗಿರ್ಬೋದು ಮತ್ತು ಬಿಸ್ನೆಸ್ ಅವರಾಗಿರ್ಬೋದು ತುಂಬ ಹೊಡೆತ ಬೀಳ್ತಾ ಇದೆ ಯಾಕೆಂದರೆ ಪ್ರತಿಯೊಂದು ಇವ್ರು ಹೇಳಿದ್ದೇನು ಮಾಡಿದ್ದೇನು ಪೆಟ್ರೋಲು 70 ರೂಪಾಯಿಂದ ಸಡನ್ನಾಗಿ 30 ರೂಪಾಯಿ ಜಾಸ್ತಿ ಆಗ್ತಾ ಇದೆ ಈಗ ಇನ್ನೇನು ಶತಕದತ್ತ ಧಾವಿಸ್ತಾ ಇದೆ ಮುಂದೆ ಜೀವನ ಹೆಂಗೆ ಮಾಡೋದು ಈ ಥರ ಆದರೆ ಸಾಮಾನ್ಯ ಬಿಸ್ನೆಸ್ ಅವ್ರಿಗೆ ನೋಡಿ ನಾವು ಪೆಟ್ರೋಲ್ ಒಂದು ಜಾಸ್ತಿ ಆದ ತಕ್ಷಣ ಇಮಿಡಿಯೇಟಾಗಿ ಪ್ರತಿಯೊಂದು ಏರಿಕೆ ಆಗುತ್ತೆ ಪ್ರತಿಯೊಂದು ಜನಸಾಮಾನ್ಯರಿಗೆ ಇದೇ ರೀತಿ ಆದರೆ ಮುಂದೆ ಏನು ಇವರು ಹೇಳಿದ್ದೇನು ಮಾಡಿದ್ದೇನು ಪ್ರತಿಯೊಂದು ಗ್ಯಾಸ್ ನೋಡಿ ಸಬ್ಸಿಡಿ ಕೊಡ್ತಾಯಿದ್ರು ಅದು ಸ್ಟಾಪ್ ಮಾಡಿದ್ರು ಬ್ಯಾಂಕ್ಗಳಿಂದ ಮತ್ತು ಈ ಬೇಳೆಕಾಳುಗಳು ನೋಡಿ ಇವತ್ತು ಎಣ್ಣೆ ಇರ್ಬೋದು ಎಣ್ಣೆ 130 140 70 ರೂಪಾಯಿ 80 ಸಡನ್ ಈ ಥರ ಆದರೆ ಈ ಕರೋನಾ ಕಾಲದಲ್ಲಿ ಈ ಥರ ಆದರೆ ಯಾವ ರೀತಿ ಮಾಡೋದು ನಾವು ಜನಗಳ ಸಮಸ್ಯೆಗೆ ಇವರು ಬಗೆಹರಿಸ್ತೀನಿ ಬಂದವರು ಈ ರೀತಿ ನಮಗೆ ಕೇಂದ್ರ ಸರ್ಕಾರ ತುಂಬ ಹೊರೆ ಮಾಡ್ತಾ ಇದೆ ಯಾವ ಸಾಮಾನ್ಯ ಜನ ಬದುಕಕ್ಕೆ ಆಗಲ್ಲ ಮತ್ತೆ ಹಳೆ ಕಾಲ ಥರ ಬರ್ತಾ ಇದೆ ದೇಶ ಮತ್ತೆ ಹಿಂದೆ ಹಳೆ ಕಾಲ ಹೇಗಿತ್ತು ಆ ಥರ ಹೋಗ್ತಾ ಇದೆ ತುಂಬ ಕಷ್ಟ ಆಗ್ತಿದೆ ಜೀವನ ಈಗಿನ ಪರಿಸ್ಥಿತಿನಲ್ಲಿ ಹಿಂದಿನ 11 ತಿಂಗಳಿಂದ ಮಾರ್ಚ್ 23ನೇ ತಾರೀಕಿಂದ ಹಿಡಿದು ಕೊರೋನಾ ಸ್ಟಾರ್ಟ್ ಆಗಿರೋದ್ರಿಂದ ಹಿಡಿದು ಪ್ರತಿಯೊಬ್ಬರು ಕೆಲಸ ಕಳ್ಕೊತಾ ಇದ್ದಾರೆ ಮೀಡಿಯಂ ಕ್ಲಾಸ್ ಅವರು ಟ್ಯಾಕ್ಸಿ ಡ್ರೈವರ್ಸು ಆಟೋ ಡ್ರೈವರ್ಸು ಮೀಡಿಯಂ ಕ್ಲಾಸು ಲೇಬರ್ಸು ಕೂಲಿ ಕೆಲಸದವರು ಭಾಳ ತೊಂದರೆ ಪಟ್ಟು ಈ ಸಮಯದಲ್ಲಿ ಕೇಂದ್ರ ಸರ್ಕಾರ ನಮಗೆ ಪೆಟ್ರೋಲ್ ದರ ಪ್ರತಿದಿನ 20 ಪೈಸಾ 30 ಪೈಸಾ 40 ಪೈಸಾ 10 ಪೈಸಾ ಏರಿಸ್ಕೊಂಡು 62 ರೂಪಾಯಿ ಇದ್ದಿದ್ದು ಹೋದ ವರ್ಷ ಈ ವರ್ಷ 93 ರೂಪಾಯಿ ಆಗಿದೆ ಈ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರನೂ 86 ರೂಪಾಯಿ ಆಗಿದೆ ಈ ಸಾಮಾನ್ಯ ಇವರು ಡ್ರೈವರು ಯಾವ ಥರ ಅವನು ವೆಹಿಕಲ್ ನಡೆಸಬಲ್ಲ ಯಾವ ಥರ ಅವನು ಕೂಲಿ ನಡೆಸ್ಬೋದು ಪೆಟ್ರೋಲ್ ದರ ಇನ್ಕ್ರೀಸ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಆಟೋ ಡ್ರೈವರ್ಗಳು ಜಾಸ್ತಿ ಕೇಳ್ತಾರೆ ಟ್ಯಾಕ್ಸಿ ಡ್ರೈವರ್ಗಳು ಜಾಸ್ತಿ ಕೇಳ್ತಾರೆ ಮೀಡಿಯಂ ಕ್ಲಾಸ್ ಜನಗಳಿಗೆ ಭಾಳ ತೊಂದರೆ ಆಗಿದೆ ಕೇಂದ್ರ ಸರ್ಕಾರದವರು ಇದ್ರ ಬಗ್ಗೆ ಗಮನ ತಗೋಬೇಕು ಮೋದಿ ಅವ್ರು ಏನು ಹೇಳಿದ್ರು ಅಂದರೆ ನಾವು ಬಂದಮೇಲೆ ಅಚ್ಚಾ ದಿನ್ ಆಯಾಗ ಅಚ್ಚಾ ದಿನ್ ಕಹಾ ಆಯಾಗ ಅಚ್ಚಾ ದಿನ್ ದುರ್ದು ಕಷ್ಟ ಕಾಲದಲ್ಲಿ ಏನಾಗಿದೆ ದುರುದ್ದೇಶದ ಆಗ್ತಾ ಇದೆ ನಮ್ಮ ಬಡವರು ಮೀಡಿಯಂ ಕ್ಲಾಸ್ ಜನಗಳಿಗೆ ಭಾಳ ತೊಂದರೆ ಆಗ್ತದೆ ಪ್ರತಿಯೊಬ್ಬರಿಗೂ 2,000ದಿಂದ 3,000 ರೂಪಾಯಿ ವರೆ ಬರ್ತಾ ಇದೆ ಅವರು ಎಲ್ಲ ಹಳ್ಳಿ ಕಡೆ ಸೇರ್ಕೋತಾ ಇದ್ದಾರೆ ಅಲ್ಲೂ ಕೆಲಸ ಇಲ್ಲ ಇಲ್ಲೂ ಜನಗಳು ಕೆಲಸ ಇಲ್ಲ ಯಾವ ಥರ ಮೀಡಿಯಂ ಕ್ಲಾಸು ಜೀವನ ನಡೆಸೋದು ಹೇಗೆ ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ಪ್ರತಿಯೊಬ್ಬರು ಕೇಂದ್ರ ಸರ್ಕಾರದವರು ಗಮನ ಇಟ್ಟು ಅದನ್ನು ಪ್ರತಿಯೊಂದು ಬೆಲೆ ಜಾಸ್ತಿ ಎಣ್ಣೆ ಬೆಲೆ ಜಾಸ್ತಿ ಗ್ಯಾಸ್ ಬೆಲೆ ಜಾಸ್ತಿ ಪೆಟ್ರೋಲ್ ಬೆಲೆ ಜಾಸ್ತಿ ಜೀವನ ನಡೆಸೋದು ಕಷ್ಟ ಆಗಿದೆ ಮೀಡಿಯಂ ಕ್ಲಾಸು ಅದರಿಂದ ದಯವಿಟ್ಟು ಫಾಲೋ ಮಾಡಿ ಮೇಡಮ್ ಇದು ಅವ್ರು ಹೇಳಿದಂಗೆ ಮೇಡಮ್ ಇದೆಲ್ಲ ಮತ್ತೆ ಕಡಿಮೆ ಆಗಿದ್ರೇ ನಮ್ಮಂಥವ್ರು ಬದುಕಾಗೋದು ದಿನ 2 ವೀಲರ್ ಎತ್ಕೊಳ್ಳೋಕೆ ಎಲ್ಲ ಎದುರ್ಕೊಂತಾರೆ ದಿನ 100 ರೂಪಾಯಿ ಎಲ್ಲಿ ಹೋಗೋದು 1 ರೂಪಾಯಿ ಇನ್ಕಮ್ ಇಲ್ಲ 1 ವರ್ಷದಿಂದ ಇದು ಏನಾದ್ರು ಒಂದು ಮಾಡಲೇಬೇಕು ನಮ್ಮ ಈಗ ಎಫೆಕ್ಟ್ ಆಗಿರೋದೆಲ್ಲ ಮಿಡಿಲ್ ಕ್ಲಾಸ್ ಅವರೇ ಮೇಡಮ್ ಮೇಲ್ಮಟ್ಟದವರೆಲ್ಲ ಕೆಳಗಟ್ಟವರು ಎಲ್ಲಿಂದನೂ ಬದುಕ್ತಾರೆ ನಮ್ಮಂಥವ್ರು ಬದುಕಕ್ಕೆ ಇದು ಏನೋ ಸರ್ಕಾರ ಮಾಡಲೇಬೇಕು ಅಷ್ಟೇ ಮೇಡಮ್ ಏಕ್ದಮ್ 100 ರೂಪೀಸ್ ಮೇಡಮ್ ಜಾಸ್ತಿ ಮಾಡಿದ್ದಾರೆ 100 ರೂಪೀಸ್ನ ಅವ್ರಿಗೆ ಕಡಿಮೆನೇ ಆದರೆ ನಮ್ಮಂಥವ್ರಿಗೆ 100 ರೂಪೀಸ್ ಅಂದರೆ ಪ್ರತಿಯೊಂದಿಗೂ ನೀವು ಲೆಕ್ಕ ಮಾಡಿ ಈಗ ತಿಂಗಳಿಗೆ ಮಾತ್ರ 2,000 ಎಕ್ಸ್ಟ್ರಾ ಆಗಿದ್ರೆ ಇನ್ಕಮ್ಮೇ ಇಲ್ಲ ಇರೋದನ್ನು ಕಮ್ಮಿ ಮಾಡಿಂದ ಎಲ್ಲ ಇರೋದನ್ನು ಅವರು ಹೆಚ್ಚಿಸ್ತಾನೆ ಹೋಗ್ತಾ ಇದ್ದಾರೆ
ಇದನ್ನು ಏನಾದರೂ ಮಾಡಿ ಅವ್ರ ಸರ್ಕಾರ ಕಡಿಮೆ ಮಾಡಲೇಬೇಕು. ಅದು ಸ್ಟೇಟು ಸೆಂಟ್ರಲ್ ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್, ಇದು ಕಡಿಮೆ ಆಗಬೇಕು ಅಷ್ಟೇ. ಓಕೆ ಓಕೆ ಎಸ್ ರಂಗನಾಥ್, ಇದಿಷ್ಟು ಇಲ್ಲಿರುವಂತಹ ಗೃಹಿಣಿಯರು ಜೊತೆಗೆ ಒಂದಷ್ಟು ಜನ ಇವರು ಕೂಡ ಹೇಳ್ತಾ ಇರುವಂತಹ ಮಾತು, ನಿವಾಸಿಗಳು. ಒಟ್ನಲ್ಲಿ ಕೇಂದ್ರ ಸರ್ಕಾರ ಬೆಲೆಯ ಬರೆಯನ್ನ ಎಳೆದಿರುವಂತದ್ದು. ಈಗ ಆಲ್ರೆಡಿ ಬೇಳೆಕಾಳಾಗಿರ್ಬೋದು, ಎಣ್ಣೆ ರೇಟ್ ಕೂಡ ಜಾಸ್ತಿ ಆಗಿದೆ. ಅದರಂತೆ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ದರವು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಮಧ್ಯಮ ವರ್ಗದ ಜನ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವಂತದ್ದು ರಂಗನಾಥ್. ಓಕೆ ಶ್ರುತಿ, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರ ಜೊತೆಗೆ ಮಾತಾಡೋದಕ್ಕೆ. ನೋಡಿ ಗೃಹಿಣಿಯರು ಏನು ಮಾತಾಡೋದು ನೋಡಿದ್ರಿ. ನೋಡಿ ಈಗ ಜನಜೀವನ ಸ್ಥಿತಿಗತಿಗಳು ಬದಲಾಗ್ಬಿಟ್ರೆ ದುಡ್ಡು ಬರೋಕ್ಕೆ ಶುರುವಾಯಿತು ಅಂದರೆ ಕಷ್ಟ ಅನ್ಸಲ್ಲ ಪಾಪ. ಆದರೆ ವ್ಯಾಪಾರ ವ್ಯವಹಾರ ವಹಿವಾಟುಗಳು ನೆಲಕಚ್ಚಿ ನಿಂತಿವೆ, ಆದಾಯ ಇಲ್ಲ, ಕೆಲಸ ಕಾರ್ಯಗಳಿಲ್ಲ, ಕೆಲವರು ಪಾಪ ನಿರುದ್ಯೋಗಿಗಳಾಗ್ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ರೆ ಹೆಂಗೆ ಬದುಕಬೇಕು ಅನ್ನುವಂಥದ್ದು ಜನಸಾಮಾನ್ಯ. ಬಹಳ ಮುಖ್ಯವಾಗಿ ಲೈಫ್ ಎಷ್ಟು ಕಾಸ್ಟ್ಲಿ ಆಗ್ತಾ ಇದೆ ಅನ್ನೋದರ ಬಗ್ಗೆ ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರು ಬಯಸುವಂಥದ್ದು ಏನಂದ್ರೆ ಬೆಲೆ ಏರಿಕೆಯ ವಿಚಾರ ಬಂದಾಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವುಗಳ ದರ ಏರಿಕೆ ನಿರಂತರವಾಗಿ, ಯಾಕಂದ್ರೆ ಒಮ್ಮೆ ಒಂದು ತಿಂಗಳಲ್ಲಿ ಕೊಟ್ಟಿರುವಂತಹ ಗ್ಯಾಸ್ ಬಂದಾಗ ಕೊಟ್ಟಿರುವಂತಹ ಹಣಕ್ಕೂ ಮಾರನೇ ತಿಂಗಳು ಬಂದಾಗ ಬರುವಂತಹ ಬಿಲ್ಗೂ 100 ರೂಪಾಯಿ ಹೆಚ್ಚಳ ಆದಾಗ ಸಹಜವಾಗಿಯೇ ಸಿಟ್ಟಿದ್ದೇ ಇರುತ್ತೆ, ಸಹಜವಾಗಿಯೇ ಕೋಪ ಬರುತ್ತೆ. ಅದು ಇವತ್ತು ಜನಸಾಮಾನ್ಯರಲ್ಲೂ ಕೂಡ ಇದೆ. ಅವ್ರು ಕೇಳ್ತಾ ಇದ್ದಾರೆ ಇದೇನಾ ಅಚ್ಚೇ ದಿನ್ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ನೀವು ದೊಡ್ಡ ಕನಸುಗಳನ್ನು ಹೇಳುವುದು ಸುಲಭ, ಆದರೆ ಪ್ರತಿನಿತ್ಯದ ಸವಾಲುಗಳನ್ನು ಮೀರಿ ಆ ಕನಸನ್ನು ಜಾರಿಗೊಳಿಸೋದಿದ್ದೀರಾ ಅದು ಯಾವತ್ತೂ ಕೂಡ ಕಷ್ಟನೇ ಆಗಿರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರದ ಮುಂದೆ ಈಗ ಈ ಸವಾಲಿದೆ. 2014ರಲ್ಲಿ ಸರ್ಕಾರ ಬಂದು 2015ರಲ್ಲಿ ದೆಹಲಿ ಚುನಾವಣೆಗೆ ಹೋದಂಥ ಸಭೆಯಲ್ಲಿ ಡೀಸೆಲ್ ರೇಟ್ ಕಡಿಮೆ ಆಗಿತ್ತು, ಪೆಟ್ರೋಲ್ ರೇಟ್ ಕಡಿಮೆ ಆಗಿತ್ತು. ಅಂದು ಭಾಷಣ ಮಾಡುವಂಥ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದರು, ಹೌದು ನಾವು ಬಂದ ತಕ್ಷಣವೇ ಡೀಸೆಲ್ ಪೆಟ್ರೋಲ್ ರೇಟ್ ಕಡಿಮೆ ಆಗಿದೆ ಅಂತ. ಹಾಗಾಗಿ ಇವತ್ತು ದರ ಏರಿಕೆ ಆದಾಗಲೂ ಕೂಡ ಅದರ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇರಬೇಕಾಗುತ್ತೆ ಅನ್ನುವಂಥದ್ದು ಸಹಜವಾಗಿ ಜನರ ಅಭಿಪ್ರಾಯವೂ ಕೂಡ ಇದೆ. ರಸ್ತೆಗಳಿದ್ರೆ ಸಾಕು, ಬೆಲೆ ಏರಿಕೆಯ ಸಂಕಷ್ಟ ಈಗ ಎದುರಾಗ್ತಾ ಇದೆ. ಸವಾರರಿಗೆ ಇಂಧನದ ಶಾಕ್ ಆಗಿದೆ. ಇಲ್ಲಿ ಬೈಕ್, ಕಾರು, ಯಾಕಂದ್ರೆ ಬೈಕ್ಗೆ 20 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಓಡಾಡ್ತಾ ಇರುವಂಥವ್ರಿಗೆ ಇವತ್ತು 20 ರೂಪಾಯಿ ಅಂದರೆ ಎಷ್ಟು ML ಅಂತ ಹೇಳ್ಕೊಂಡು ಕೇಳಬೇಕಾಗತ್ತೆ. ಇದೊಂದು ರೀತಿಯಲ್ಲಿ ಶ್ಯಾಂಪೂ ಪ್ಯಾಕೆಟ್ಗಳಿರುತ್ತವಲ್ಲ ಸಣ್ಣ ಸಣ್ಣದು, 5 ರೂಪಾಯಿದು 3 ರೂಪಾಯಿದು ಪ್ಯಾಕೆಟ್ ಇರುತ್ತಲ್ಲ, ಅಷ್ಟೇ ಬರುತ್ತೆ ಇವತ್ತೀಗ ಪೆಟ್ರೋಲ್ ಕೂಡ ಅನ್ನುವಂಥ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ ಅಂತೇಳಿ. ಅಂದರೆ 20 ರೂಪಾಯಿ ಪೆಟ್ರೋಲ್ ಅಂತ ಹೇಳಿದ್ರೆ ಅಷ್ಟೇ ನಿಮಗೆ ಸಿಗೋದು ಅಂತೇಳಿ. 1 ಲೀಟರ್ ಪೆಟ್ರೋಲ್ ಮಿನಿಮಮ್ ಅರ್ಧ ಲೀಟರ್ ಪೆಟ್ರೋಲ್ ಹಾಕಬೇಕು ಅಂತ ಹೇಳಿದ್ರು ಕೂಡ 50 ರೂಪಾಯಿ ಬೇಕಾಗುತ್ತೆ. ಇದು ನಮ್ಮ ಸಿಚುವೇಶನ್ ಈಗ ಬಂದಿರುವುದು. ಇಂಧನದ ದರದ ವಿಚಾರಕ್ಕೆ ಬಂದಾಗ ಪೆಟ್ರೋಲ್, ಡೀಸೆಲ್, LPGಯ ಬೆಲೆಯನ್ನು ನೀವು ಒಂದು ಬಾರಿ ಗಮನಿಸಿ. ಫೆಬ್ರವರಿ 2020ರಲ್ಲಿ ಪೆಟ್ರೋಲ್ 85ಕ್ಕೆ ಹೋಗಿತ್ತು. ಫೆಬ್ರವರಿ 2021 ಅಂದರೆ 2021ರಲ್ಲಿ 94 ರೂಪಾಯಿಗೆ ಬಂದಿದೆ. ಇಲ್ಲಿ 2020ರ ಫೆಬ್ರವರಿ 85ಕ್ಕೆ ಹೋದಾಗ ಅದೊಂದು ರೀತಿಯಿಂದ ಪೀಕ್ ಆಗಿತ್ತು ಅನ್ನೋ ಕಾರಣಕ್ಕೆ ಆ ಸಂದರ್ಭದಲ್ಲಿ ಸರ್ಕಾರ ಸ್ವಲ್ಪ ಇಂಟರ್ವ್ಯೂನ್ ಆಗಿ ಸ್ವಲ್ಪ ಮಟ್ಟಿಗೆ ಇದನ್ನೆಲ್ಲವೂ ಕೂಡ ಬೆಲೆಗಳು ಇಳಿಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತು. ಡೀಸೆಲ್ 77 ರೂಪಾಯಿ ಇದೀಗ 87 ರೂಪಾಯಿಗೆ ಬಂದಿದೆ, 10 ರೂಪಾಯಿ ಡಿಫರೆನ್ಸ್ ಇದೆ. LPG ಅಂತೂ ಸುಮಾರು 100 ರೂಪಾಯಿಯ ಹೆಚ್ಚಳ ಆಗಿರುವಂಥ ಈ ರೀತಿಯಂಥ ವ್ಯತ್ಯಾಸ ಆಗ್ತಾ ಹೋಗ್ತಾ ಇರೋದ್ರಿಂದಾಗಿ ಪ್ರತಿನಿತ್ಯವೂ ಕೂಡ ದರ ಏರಿಕೆ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಸಾಮಾನ್ಯ ಅನ್ನುವಂಥ ಸಿಚುವೇಶನ್ಗೆ ಬಂದು ನಿಂತಿದ್ದೀವಿ. ಎಸ್, ನಾವು ನಮ್ಮ ಅತಿಥಿಗಳ ಜೊತೆಗಿನ ಚರ್ಚೆಯನ್ನು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಇಲ್ಲಿ ದರ ಏರಿಕೆ ಆಗ್ತಾ ಇರುವಂಥದ್ದು, ಇದರ ಪರಿಣಾಮಗಳು ಯಾವ ಸ್ವರೂಪದಲ್ಲಿದೆ ಅನ್ನೋದರ ಬಗ್ಗೆ ಮಾತನಾಡಿಸೋಣ. ಯಾಕಂದ್ರೆ ಇಲ್ಲಿ ನಾವು ದರ ಏರಿಕೆಯ ವಿವರವನ್ನು ನಾವು ನೋಡ್ತಾ ಇದ್ವಿ. ಎಸ್, ಚರ್ಚೆನ ನಾವು ಮುಂದುವರಿಸೋಣ. ಇಲ್ಲಿ ದಿವ್ಯ ಅವರೇ, ನೀವು ಯಾವ ರೀತಿಯಾಗಿ ಹೇಳ್ತೀರಿ ಈ ರೀತಿಯಾದಂತಹ ಬೆಲೆ ಏರಿಕೆ ಆಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಕಷ್ಟ ಆಗ್ತಾ ಇದೆ? ವಿಶ್ವನೇ ಆರ್ಥಿಕತೆಯಿಂದ ಬಳಲ್ತಾ ಇದೆ, ಅದು ನಮ್ಮಂತ ಜನಸಾಮಾನ್ಯರಿಗೂ ಅರ್ಥ ಆಗ್ತಾ ಇದೆ. ಬಟ್ ಅರ್ಥ ಆಗೋದು ಬೇರೆ, ರೇಟ್ ಹೌದು ಅನುಭವಿಸೋದು ಬೇರೆ. ನಾವು ಉಪವಾಸ ಇರೋಕ್ಕಾಗಲ್ಲ ಸರ್. 5 ತುತ್ತು ತಿನ್ಬಿಟ್ಟು ಹೆಂಗೋ ಒಂದು ಹೆಲ್ಪ್ ಮಾಡೋಣ ನೇಷನ್ಗೆ ಅಂತ. ಬಟ್ ದ ಥಿಂಗ್ ಲೈಕ್ ಊಟನೇ ಇಲ್ಲ ಅಂತಂದ್ರೆ ಹೇಗೆ ಸರ್? Yes, I feel like this is not fair. ನಿಜ. ಪ್ರೊಫೆಸರ್ ಕೇಶವ್ ಅವರು ಕೂಡ ಬಂದಿದ್ದಾರೆ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ. ಕೇಶವ್ ಅವರೇ, ಯಾವ ಸ್ವರೂಪದಲ್ಲಿ ಈ ಬೆಲೆ ಏರಿಕೆಯ ಕಾರಣಗಳ ವಿಚಾರಗಳಿಗೆ ಬಂದಾಗ ಬಹಳ ಮುಖ್ಯವಾಗಿ ಇಲ್ಲಿರುವಂಥದ್ದು ಡೀಸೆಲ್, ಪೆಟ್ರೋಲ್ ಮತ್ತು ಗ್ಯಾಸ್ನ ದರ, ಅದಕ್ಕೆ ಸಂಬಂಧಿತವಾಗಿ ಪೂರಕವಾಗಿ ಉಳಿದೆಲ್ಲ ವಸ್ತುಗಳಲ್ಲೂ, ಅಗತ್ಯ ವಸ್ತುಗಳಲ್ಲೂ ಕೂಡ ದರ ಏರಿಕೆ ಆಗಿದೆ. BMTC ಬಸ್ ದರದ್ದು ಕೂಡ ಏರಿಕೆಯ ಪ್ರಸ್ತಾವನೆಯನ್ನು ಸರ್ಕಾರ ಮುಂದಿಡ್ತಾ ಇದೆ. ಅಂದರೆ ಈ ರೀತಿಯಾಗಿ ಇದೆಲ್ಲರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಏನು ಕಾರಣ ಹಾಗಾದರೆ? ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿರೋದು ಒಪ್ಕೊಳ್ತಾ,
ಸರ್ಕಾರದ ದೃಷ್ಟಿಕೋನ ಫಸ್ಟ್ ಹೇಳಿ ಆಮೇಲೆ ನಾನು ಏನು ಮಾಡ್ಬೋದು ಅಂತ ಬರ್ತೇನೆ. ಈಗ ಲಾಸ್ಟ್ ಟೈಮ್ ಏನಾಯಿತು, ಕೋವಿಡ್-19ಇಂದ ಏನು ತೊಂದರೆ ಆಗಿದೆ ಎಲ್ಲರಿಗೂ ಗೊತ್ತಿದೆ. ನಮ್ಮ ಫಿಸ್ಕಲ್ ಡೆಫಿಸಿಟ್ ನಿಮಗೆ ಆಬ್ಸಲ್ಯೂಟ್ ಟರ್ಮ್ಸಲ್ಲಿ ಬಂದರೆ 19.6 ಲಕ್ಷ ಕೋಟಿಯಷ್ಟು ದುಡ್ಡು ನಮ್ಮ ಹತ್ರ ಕೋತಾ ಲಾಸ್ಟ್ ಇಯರ್. ಅಂದರೆ ಈಗ ನಮ್ಮ ಹತ್ರ ಅಷ್ಟು ದುಡ್ಡು ಸಾಲ ಮಾಡಿ ನಾವು ಲಾಸ್ಟ್ ಇಯರೇ ಮಾಡಿದ್ದೀವಿ. ಲಾಸ್ಟ್ ಇಯರ್ ನಮ್ಮ ಕೈ ಹಿಡಿದಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹಾಕಿದ ಸೆಸ್ ಮಾತ್ರನೇ 4 ಲಕ್ಷ ಕೋಟಿ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಬಂದದ್ದು. ಇನ್ನು ಓವರಾಲ್ ಟ್ಯಾಕ್ಸು 3ರಿಂದ 4 ಲಕ್ಷ ಕೋಟಿ ರೂಪಾಯಿ ಏನಾಯಿತು ನೇರ ತೆರಿಗೆಯಿಂದಲೇ ಬರಲಿಲ್ಲ. ಸೊ ಇದರಿಂದ ಅವ್ರು ಏನು ಮಾಡಿದ್ರು, ಅಟ್ಲೀಸ್ಟ್ ನಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೈಸಸ್ ತುಂಬ ಕಡಿಮೆ ಇದ್ರೇನೂ ಸಹ ಅದು ನಮ್ಮನ್ನು ಕೈ ಹಿಡಿತಾ ಹೋಯಿತು. ಯಾವಾಗ ಡೀಸೆಲ್ ಪೆಟ್ರೋಲ್ ಮೇಲೆ ಜನಸಾಮಾನ್ಯ ಏನು ಮಾಡ್ತಾರೆ, ಇಷ್ಟು ದಿನ ನಾನು 1 ಲೀಟ್ರ್ ಹಾಕ್ಸ್ಕೊಳ್ಳಲ್ಲ, 100 ರೂಪಾಯಿಗೆ ಹಾಕು 200 ರೂಪಾಯಿಗೆ ಹಾಕು ಅನ್ನೋದ್ರಿಂದ ಅಷ್ಟು ಪಿಂಚ್ ಆಗಲಿಲ್ಲ. ಇವಾಗ ಯಾವಾಗಿದು 100 ರೂಪಾಯಿ ಹತ್ತತ್ರ ಬರೋಕ್ಕೆ ಶುರು ಆಯಿತು, ಸಹಜವಾಗಿಯೇ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. 1991 ಗಮನಿಸಿ ನೀವು, 1991 ಕೂಡ ಇದು UPA ಗೌರ್ಮೆಂಟ್ ಬಂದಾಗ ಇದೇ ರೀತಿ ಇತ್ತು. ಮನಮೋಹನ್ ಸಿಂಗ್ ಏನು ಹೇಳಿದ್ರು ಅಂದರೆ, ಬರೋಕ್ಕೆ ಮುಂಚೆ ಅವರೇನು ಕಾಂಗ್ರೆಸ್ ಇದು ಮಾಡಿತ್ತು, ಮ್ಯಾನಿಫೆಸ್ಟೋಲಿತ್ತು ಅಂತಂದರೆ 100 ಡೇಸಲ್ಲಿ ಪ್ರೈಸ್ ರೆಡ್ಯೂಸ್ ಮಾಡ್ತೀವಿ ಅಂತ. ಬಂದಮೇಲೆ ಏನು ಹೇಳ್ತಾ ಇದ್ರು ಅವರು ಅಂತಂದರೆ, ನಮ್ಮ ಹತ್ರ ಮನಮೋಹನ್ ಸಿಂಗ್ ಹೇಳಿದ ಸ್ಟೇಟ್ಮೆಂಟ್ ಅದು, ಐ ಡೋಂಟ್ ಹ್ಯಾವ್ ಎನಿ ಮ್ಯಾಜಿಕ್ ವ್ಯಾಂಡ್ ಅನ್ನೋಂಥ ಪದವನ್ನು ಬಳಸಿದ್ರು. ಇದಕ್ಕೆ ಇಮಿಡಿಯೇಟ್ ಆಗಿ ಮ್ಯಾಜಿಕ್ ವ್ಯಾಂಡಿಂದ ನಾವು ಕಡಿಮೆ ಮಾಡೋದು ಕಷ್ಟ, ಆದರೆ ಚಾನ್ಸಸ್ ತುಂಬ ಹೇರಳವಾಗಿದೆ ಮಾಡಲಿಕ್ಕೆ. ಈಗ ಒಂದು ಸ್ಟೇಜ್, ಈಗ ಇಲ್ಲಿವರೆಗೂ ಒಂದು ಕೈ ಹಿಡಿದಿದ್ದಾರೆ ಜನ, ಯಾಕೆಂದರೆ ಪ್ರೈಸ್ನ, ಯಾಕೆಂದರೆ ಎಲ್ಲರಿಗೂ ಅರ್ಥ ಆಗಿತ್ತು, ಯಾಕೆಂದರೆ ಎಲ್ಲೂ ಬೇರೆ ಏನು ಸೋರ್ಸಸ್ ಇರಲಿಲ್ಲ ಅಂತ. ಇವಾಗ ಏನು ಮಾಡ್ಬೋದು ಅಂತಂದರೆ, ಎಕ್ಸೈಸ್ ಡ್ಯೂಟೀಸ್ ಏನಿದೆ ಆಲ್ಮೋಸ್ಟ್ ಅರೌಂಡ್ 32 ರೂಪೀಸ್ ಎವ್ರಿ ಲೀಟರ್ಗೆ ನಮಗೆ ಸಿಗ್ತಾ ಇದೆ. ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಶೇರ್ ಮಾಡುತ್ತೆ ಎಕ್ಸೈಸ್ ಡ್ಯೂಟೀಸ್ ಆದರೆ. ಸೊ ಎಕ್ಸೈಸ್ ಡ್ಯೂಟೀಸ್ ಅರೌಂಡ್ 32 ರೂಪೀಸ್ ಇದೆ. ಸೊ ಇನ್ ವ್ಯಾಟು ನಮಗೆ 20 ರೂಪಾಯಿ ಹತ್ತತ್ರ ವ್ಯಾಟ್ ಸ್ಟೇಟ್ ಕಲೆಕ್ಟ್ ಮಾಡುತ್ತೆ. ಸೊ ಇವ್ರು ಮಿನಿಮಮ್ ಕಡಿಮೆ ಮಾಡಿದ್ರು, ಇವಾಗ ನಮಗೆ ಕಡಿಮೆ ಮಾಡಿದ್ರೆ ನ್ಯಾಚುರಲಿ ಇವನ್ನ ಬೇಸ್ ಪ್ರೈಸ್ ಇವಾಗ 30 ರೂಪಾಯಿ ಇದೆ, ಇವತ್ತಿನ ಇದಕ್ಕೆ ಬೇಸ್ ಪ್ರೈಸ್ 30 ರೂಪಾಯಿ ಇದೆ. ಸೊ ಒಂದಷ್ಟು ದಿನಕ್ಕೆ ಕಡಿಮೆ ಮಾಡಿದ್ರೆ ಖಂಡಿತ ಇವಾಗ ಈಗಿರೋ ಎಲೆಕ್ಷನ್ಸ್ ಇದ್ದಾಗ ಕಡಿಮೆ ಮಾಡ್ತಿದ್ದಾರೆ, ಆಯಾ ಸ್ಟೇಟ್ಗಳು ಸ್ವಲ್ಪ ಕಡಿಮೆ ಮಾಡ್ತಿದ್ದಾರೆ. ಆದ್ರೆ ನಮ್ಮಲ್ಲೂ ಬೇಗ ಎಲೆಕ್ಷನ್ ಬರ್ಲಿ ಅಂತ ನಾವು ಕೇಳ್ಕೋಬೇಕಾ, ಕಡಿಮೆ ಆಗಬೇಕು ಈ ಸಿಚುವೇಶನ್ ನಮ್ಮಲ್ಲಿದೆ ಅಂತ ಹೇಳ್ಕೊಂಡು. ಅಲ್ಲ, ಏನಾಗಿದೆ, ಒಂದು ಸಿಚುವೇಶನ್ ತುಂಬಾ ಮಿತಿ ಮೀರ್ತಿರೋದ್ರಿಂದ ಜನಸಾಮಾನ್ಯಕ್ಕೆ ಯಾವಾಗ್ಲೂ ನೀವು ಫುಡ್ ಗ್ರೈನ್ಸು, ಈ ಬೇಸಿಕ್ ಈಗ ಪೆಟ್ರೋಲು ಡೀಸೆಲು ಇಲ್ಲಿ ತನಕ ನಾವು ಕಾರಣ ಏನಿದಕ್ಕೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಬೆಲೆ ಏರಿಕೆಗೆ, ಬೆಲೆ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ದುಬಾರಿಯಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಜನ ಕೆಜಿ ಗಟ್ಟಲೆ ತೆಗೆದುಕೊಳ್ಳುವಂಥವರು ಈಗ ಅರ್ಧ ಕೆಜಿ ತಗೊಳ್ಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರಂತ ಸ್ಥಿತಿ. ಯಾಕಂದ್ರೆ ಆಹಾರ ಪದಾರ್ಥಗಳ ಬೆಲೆ ಅಷ್ಟು ಜಾಸ್ತಿ ಆಗಿದೆ. ಅನ್ನ ತಿನ್ನಬೇಕು ಅಂದ್ರೆ ಅಕ್ಕಿ ಕಾಸ್ಟ್ಲಿ ಆಗಿದೆ, ಮುದ್ದೆ ತಿನ್ನಬೇಕು ಅಂದ್ರೆ ರಾಗಿ ಕಾಸ್ಟ್ಲಿ ಆಗಿದೆ, ರಾಗಿ ಹಿಟ್ಟು ಕಾಸ್ಟ್ಲಿ ಆಗಿದೆ, ಜೋಳ ತಿನ್ನಬೇಕು ಅಂದ್ರೆ ಜೋಳದ ಬೆಲೆನೂ ಕೂಡ, ಅಂದ್ರೆ ರೊಟ್ಟಿ ಗಿಟ್ಟಿ ತಿನ್ನಬೇಕು ಅಂತಂದ್ರೆ ಜೋಳದ ಬೆಲೆ ಕೂಡ ಜಾಸ್ತಿ ಆಗಿದೆ. ಅಕ್ಕಿ, ಬೇಳೆ ಎಲ್ಲವೂ ಕೂಡ ದುಬಾರಿ ಆಗಿದೆ. ಜನಸಾಮಾನ್ಯರು ನೋಡಿ ಜಗತ್ತಲ್ಲಿ ಏನಾಗ್ತಾ ಇದೆ, ಓಪೆಕ್ ಏನು ಮಾಡ್ತು, ಎಷ್ಟು ಅಲ್ಲಿ ಬೆಲೆ ಜಾಸ್ತಿ ಆಯಿತು, ಎಷ್ಟು ಕಡಿಮೆ ಆಯಿತು ಕೇಳಲ್ಲ, ನಮ್ಮನ್ನೆಷ್ಟು ನೀವು ಕಂಫರ್ಟಾಗಿ ಇಟ್ಟಿವಪ್ಪ ಅನ್ನುವಂಥದ್ದು ಮಾತ್ರ. ಆಮೇಲೆ ಇದೆಲ್ಲದರ ಜೊತೆಗೆ ಒಂದು ಸಂಗತಿನ ಹೇಳಲೇಬೇಕೇನು ಅಂದರೆ, ಹಿಂದೆ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಾರ್ಟಿಯವರು ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಇದೇ BJP ಅವರು ಆಡೋದಂಥ ಮಾತುಗಳಿದೆಯಲ್ಲ, ಅದು ಪುನರಾವರ್ತನೆ ಆಗ್ತಾ ಇದೆ. ಈಗ ನರೇಂದ್ರ ಮೋದಿ ಅವರು ಏನು ಮಾತಾಡಿದ್ರು, ನಿರ್ಮಲಾ ಸೀತಾರಾಮನ್ ಏನು ಮಾತಾಡಿದ್ರು, ಈಗ ಆವಾಗ ಮಾತಾಡುವಂಥವ್ರು ಈಗ ಯಾಕೆ ಮಾಡ್ತಿಲ್ಲ ಅವರು ಅನ್ನುವಂಥ ಪ್ರಶ್ನೆ ಜನ ಅತ್ಯಂತ ಸಹಜವಾಗಿ ಎತ್ತುತ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಮೈಸೂರಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜನರ ಜೊತೆಗೂ ಕೂಡ ಅವರು ಮಾತಾಡ್ತಾರೆ. ರಾಮ್, ಈ ಬೆಲೆ ಏರಿಕೆ ಬಗ್ಗೆ ಮೈಸೂರಿನ ಜನ ಏನಂತಾರೆ? ರಂಗನಾಥ್, ಪ್ರತಿದಿನ ದಿನಬಳಕೆಯ ವಸ್ತುಗಳು ಜಾಸ್ತಿ ಆಗ್ತಾ ಇರೋದು ಜನರನ್ನ ಕಂಗೆಡಿಸಿದೆ. ಅದರಲ್ಲೂ ಬಡ ಮಧ್ಯಮದ ವರ್ಗದವರಂತೂ ಸಾಕಷ್ಟು ಚಿಂತಾಕ್ರಾಂತರಾಗಿದ್ದಾರೆ. ಹೀಗಾಗಿ ಜನರ ಪರಿಸ್ಥಿತಿ ಬಗ್ಗೆ TV9 ರಿಯಾಲಿಟಿ ಚೆಕ್ ಮಾಡುವಂತ ಕೆಲಸವನ್ನು ಮಾಡಿದೆ. ಹೀಗಾಗಿ ನಾವು ಮೈಸೂರಿನ ಕನಕಗಿರಿ ಬಡಾವಣೆಗೆ ಬಂದಿದ್ದೇವೆ. ಈ ಒಂದು ಕನಕಗಿರಿ ಬಡಾವಣೆ ಏನಿದೆ, ಬಡ ಮಧ್ಯಮ ವರ್ಗದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ. ಅಂತಹ ಒಂದು ಬಡಾವಣೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ, ಖಂಡಿತವಾಗಿಯೂ ನೀವು ಹೇಳಿದಂತೆ ಜನರು ದಿನನಿತ್ಯದ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಲಿಕ್ಕೆ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಮನೆಯವರು ತಮ್ಮ ಪರಿಸ್ಥಿತಿಯನ್ನು ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅಕ್ಕಿ ಇರ್ಬೋದು ಅಥವಾ ಗೋಧಿ, ರಾಗಿ ಹಿಟ್ಟು, ತಾವು ಹೇಳದಂತೆ ತಿಂಗಳಿಗೆ ಒಂದು ಸಲ ಸಂಬಳ ಬಂದಂತಹ ಸಂದರ್ಭದಲ್ಲಿ ಅವರು ಖರೀದಿ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಒಂದು ಸಲ ಖರೀದಿ ಮಾಡಿದ್ರೆ ಅದು ಒಂದು ತಿಂಗಳು ಪೂರ್ತಿ ಮುಂಚೆ ಬರ್ತಾ ಇತ್ತು. ಆದ್ರೆ ಈಗ ನೀವು ನೋಡ್ತಾ ಇರಬಹುದು, ಇಲ್ಲಿರುವಂತಹ ಅಕ್ಕಿ ಇರ್ಬೋದು ಅಥವಾ ಗೋಧಿ ಇರ್ಬೋದು, ಕೇವಲ 2 ರಿಂದ 3 ದಿನ ಬರ್ತದೆ. ಸಂಬಳ ಬರುವಂತದ್ದು 5ನೇ ತಾರೀಕು 10ನೇ ತಾರೀಕು. ಅಲ್ಲಿ ತನಕ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಹೀಗಾಗಿ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಈಗ ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ, ಹೇಗಿದೆ ಪರಿಸ್ಥಿತಿ ಅಂತ? ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಸಂಬಳ ಮಾತ್ರ ಜಾಸ್ತಿ ಮಾಡ್ತಾ ಇಲ್ಲ, ಆದ್ರಿಂದ ಜೀವನ ನಡೆಸೋದೇ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಯಾಕಂದರೆ ಗ್ಯಾಸ್ ದಿನನಿತ್ಯ ಬೇಕಾಗಿರೋದೇ ಅಕ್ಕಿ, ಬೇಳೆ,
ಸಾಮಗ್ರಿಗಳು ಇದನ್ನು ಮಾಡೋಕ್ಕೆ ಬೇಕು ಅಂತಂದರೆ ಸಿಲಿಂಡ್ರು ಬೇಕೇ ಬೇಕು. ಅದನ್ನೇ ಈಗ ತಿಂಗಳಿಗೆ 3 ಸಲ ಜಾಸ್ತಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತಿನ ಪೇಪರ್ ನೋಡಿದಾಗಲೂ ಜಾಸ್ತಿ ಇದೆ. ತಿಂಗಳಿಗೆ ಹಿಂಗೆ ಏರಿಸ್ಕೊಂಡು ಹೋಗ್ತಾ ಇದ್ರೆ ಜೀವನ ನಡೆಸೋದು ತುಂಬ ಕಷ್ಟ ಆಗೋಗುತ್ತೆ. ಯಾಕಂದರೆ ಖರೀದಿ ಮಾಡಿದ್ರೆ ತಿಂಗಳು ಪೂರ್ತಿ ಬರ್ತಾ ಇತ್ತು, ಈಗ ಹೇಗಿದೆ ಪರಿಸ್ಥಿತಿ ಅಂತ? ತುಂಬ ಕಷ್ಟ ಆಗ್ತಾ ಇದೆ ಸರ್. ತಿಂಗಳು ಪೂರ್ತಿ ನಾವು ಖರೀದಿ ಮಾಡಿ ಬಳಸ್ತಾ ಇದ್ವಿ. ಈಗ ಇದು ಬರೋದು ಸಂಬಳನೂ ಕಮ್ಮಿ ಮಾಡ್ತಾ ಇದ್ದಾರೆ ಕೊರೋನಾ ಅಂತ. ಅದರಿಂದ ಜೀವನ ನಡೆಸೋದು ತುಂಬ ಕಷ್ಟ ಆಗ್ತಾ ಇದೆ. ಮೇಡಮ್, ತಮ್ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ನಾವು ತಿಂಗಳು ಸಂಬಳಕ್ಕೆ ಹೋಗೋದು, ಅದರಲ್ಲಿ ರೇಷನ್ ತರೋದೇ ನಮಗೆ 6,000 ರೂಪಾಯಿ ಸಂಬಳ ಬರುತ್ತೆ. ಅದರಲ್ಲಿ ತಿಂಗಳಿಗೆ ರೇಷನ್ ತರೋದೇ ನಮ್ಗೆ ಕಷ್ಟ. ಅದರಲ್ಲಿ ಈ ರೇಷನ್ ಮಾಡಿಕೊಂಡು ನಾವು ಇದು ಮಾಡೋಕ್ಕಾಗಲ್ಲ. ಈ ರೇಷನ್ ಬೇರೆ ಕಮ್ಮಿ ಇದೆ. ಈ ತಿಂಗಳು ಇನ್ನು 10ನೇ ತಾರೀಕು ತನಕ ನಾವು ಕಾಯಬೇಕು ಸ್ಯಾಲ್ರಿ ಬರೋ ತನಕ. ಅಲ್ಲಿವರೆಗೂ ನಮಗೆ ರೇಷನ್ಗೆ ಇದು ತುಂಬಾ ಕಷ್ಟ ಆಗಿದೆ. ಇನ್ನು ಸ್ಯಾಲ್ರಿನೂ ಜಾಸ್ತಿ ಇಲ್ಲ. ಕೊರೋನಾ ಪ್ರಯುಕ್ತ ಸ್ಯಾಲ್ರಿನೂ ಕಮ್ಮಿ ಮಾಡಿದ್ದಾರೆ. ಅದರಿಂದ ನಾವು ಏನು ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ನೀವು ಬೇಗ ಇಲ್ಲ ಸ್ಯಾಲ್ರಿ ಜಾಸ್ತಿ ಮಾಡಿಸಿ, ಇಲ್ಲಾಂದರೆ ರೇಷನ್ ಎಲ್ಲ ಡೌನ್ ಮಾಡಿಸಿದ್ರೆ ಒಳ್ಳೇದು ಅಂತ. ಸರ್, ನಾವು ಚಿಲ್ಲರೆ ಅಂಗಡಿ ಇಟ್ಟಿರೋದು. ನಮಗಂತೂ ತುಂಬಾ ಕಷ್ಟ ಆಗೈತೆ. ಈ ಸಲ ಸಿಲಿಂಡ್ರ್ ಮಾತ್ರ 800 ರೂಪಾಯಿ ಆಗೈತೆ. ಮುಂಚೆ ಎಲ್ಲ ಸಬ್ಸಿಡಿ ಯಾರೋ ಬರ್ತಿತ್ತು, ಈಗ ಅದು ಬರ್ತಾ ಇಲ್ಲ. ಹೆಂಗೆ ಜೀವನ ಮಾಡೋದು ಹೇಳಿ? ಯಾವ ಥರದಲ್ಲಿ ಜೀವನ ಮಾಡಬೇಕು? ಸಿಲಿಂಡ್ರ್ ತಿಂಗಳು ಇವ್ರು ಜಾಸ್ತಿ ಮಾಡ್ಕೊಂಡು ಹೋದ್ರೆ ಯಾವ ಥರದಲ್ಲಿ ನಾವು ಮಾಡಬೇಕು? ಒಂದು ಸಿಲಿಂಡ್ರ್ ಸಾಕಾಗೋದೇ ಇಲ್ಲ ನಮಗೆ. ನಮಗೆ ತಿಂಗಳು ಸ್ಯಾಲ್ರಿ ಬರ್ತಾ ಇತ್ತು. ಇದರಲ್ಲಿ ನಮ್ಮ ಮಕ್ಳ ಫೀಸು ಅದಕ್ಕೆಲ್ಲ ಜೀವನಕ್ಕೆ ಸರಿ ಹೋಗ್ತಾ ಇತ್ತು. ಈಗ ಪೆಟ್ರೋಲು ದಿನನಿತ್ಯ ನಮಗೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ 2 ದಿನ ಬರ್ತಾ ಇತ್ತು. ಈಗ ಒಂದೇ ದಿನಕ್ಕೆ ನಮಗೆ ಮುಗ್ದೋಗ್ತಾ ಇದೆ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದು ಪೆಟ್ರೋಲು ಡೀಸೆಲ್ ಕಡಿಮೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ. ರಂಗನಾಥ್, ಇದು ಇಲ್ಲಿನ ಜನರ ಪರಿಸ್ಥಿತಿ. ಒಂದು ಕಡೆ ಮನೆಯವರು ಸಹ ಸಾಕಷ್ಟು ಕಷ್ಟದಲ್ಲಿದ್ರೆ ಗಾಡಿಗೆ ಪೆಟ್ರೋಲ್ ಯಾವ ರೀತಿ ಹಾಕ್ಸೋದು ಅಂತ ಹೊರಗೆ ಕೆಲಸಕ್ಕೆ ಹೋಗೋರು ಅಂತ ಕಷ್ಟದಲ್ಲಿದ್ದಾರೆ. ಹೀಗಾಗಿ ಬೆಲೆ ಏರಿಕೆಗಳು ಕಡಿಮೆ ಆದರೆ ಸಾಕು ಅನ್ನೋದು ಅವರೆಲ್ಲರ ಒಂದು ಮನವಿ ಆಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬನ್ನಿ, ರವೀಂದ್ರನಾಥ್ ನಮ್ಮ ಜೊತೆಗಿದ್ದಾರೆ, ಮಾಜಿ ಅಧ್ಯಕ್ಷರು ಗ್ರಾಹಕ ಸಂರಕ್ಷಣಾ ಸಮಿತಿ. ರವೀಂದ್ರನಾಥ್ ಅವರೇ, ನೋಡ್ತಾ ಇದ್ದೀವಿ ನಾವು ಏನು ಅಂದರೆ ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ, ಏರುಗತಿನಲ್ಲಿ ಹೋಗ್ತಾನೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಜನರ ಸ್ಥಿತಿ ಏನಾಗುತ್ತೆ ಸರ್? ಯಾಕಂದರೆ ಜನ ನಾವು ಎಷ್ಟು ಮಟ್ಟಿಗೆ ಕಂಫರ್ಟ್ ಆಗಿರ್ತೀವಿ ಅನ್ನೋದನ್ನ ಮಾತ್ರ ಕೇಳ್ತಾರೆ. ಈ ಎಲ್ಲೆಲ್ಲಿ ಯಾವ್ಯಾವ ಬೆಲೆ ಜಾಸ್ತಿ ಆಯಿತು, ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಎಷ್ಟಾಯಿತು, ಓಪೆಕ್ ಬೆಲೆ ಎಷ್ಟು ಜಾಸ್ತಿ ಮಾಡ್ತು, ಇದನ್ನು ಕ್ರೂಡ್ ಆಯಿಲ್, ಅದನ್ನ ಯಾವುದೂ ಕೇಳಲ್ಲ. ನಮ್ಮನ್ನು ಎಷ್ಟರ ಮಟ್ಟಿಗೆ ನೀವು ಕಂಫರ್ಟ್ ಆಗಿರ್ತೀರಪ್ಪ, ನಾವು ಗೆಲ್ಲಿಸ್ ಕಳಿಸ್ತಂತವ್ರು ಅಂತ ಮಾತ್ರ ನೋಡ್ತಾರೆ. ಏನಂತೀರಿ? ಹೌದು, ಡೆಫಿನೆಟ್ ಆಗಿ ನೋಡಿ, ಪೆಟ್ರೋಲ್ ಬೆಲೆ ಬ್ಯಾರಲ್ಗೆ $110 ಇದ್ದಾಗ ಕೂಡ ಇಷ್ಟು ಬೆಲೆ ಆಗಿರಲ್ಲ ಪೆಟ್ರೋಲು. ಇವಾಗ ಬರೀ $70 ಇರೋದು. ಓಕೆ, ಅಂದರೆ ಬಟ್ ಇದೊಂದೇ ಅಲ್ಲ. ಇವಾಗ ಪೆಟ್ರೋಲು, ಗ್ಯಾಸು, ಇದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಬಸ್ ಬೆಲೆ ಜಾಸ್ತಿ ಆಗ್ತಾ ಇದೆ. ವಾಟರ್ ಬೆಲೆ ಗೌರ್ಮೆಂಟ್ಗೆ ಕಳಿಸಿದ್ದಾರೆ, ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರೆ ವಾಟರ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯ ಪ್ರಜೆ ಎಲ್ಲಿ ಹೋಗಬೇಕು? ಈ ಥರ ದಿನೇ ದಿನೇ ಪ್ರತಿಯೊಂದು ಜಾಸ್ತಿಯೇ ಆಗ್ತಾ ಇದ್ದರೆ ಸರ್ಕಾರದವರು ಇವಾಗ ಮೊದಲೇ ಪ್ಯಾಂಡಮಿಕ್ ಆದ್ದರಿಂದ ಎಲ್ಲ ಜನರು ಎಲ್ಲ ಸರಿಯಾಗಿ ಇನ್ಕಮ್ ಇಲ್ದೇ ಒದ್ದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವಾಗೆಲ್ಲ ಬೆಲೆಗಳು ಪದಾರ್ಥಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ಜನರಿಗೆ ಇನ್ಕಮ್ ಇಲ್ಲ ಅಂತ, ಸರ್ಕಾರಕ್ಕೂ ಇನ್ಕಮ್ ಇಲ್ಲ. ಸಮಸ್ಯೆ ಬಂದಿರೋದು ಅದೇ, ಜನರಿಗೆ ಇನ್ಕಮ್ ಇಲ್ಲ ಅಂದ್ರಲ್ಲ ನೀವು, ಸರ್ಕಾರಕ್ಕೆ ಇನ್ಕಮ್ ಇಲ್ಲ. ಅವ್ರಿಗೆ ರಿಸರ್ವ್ ಫಂಡ್ ಇದೆ. ಅಲ್ಲ ನೋಡಿ, ಅವ್ರಿಗೆ ಮೇಕಪ್ ಆಗ್ತಾ ಇದೆ. ಇವಾಗ GST ನಲ್ಲಿ ಮೇಕಪ್ ಆಗಿದೆ. ಆಮೇಲೆ ಬೇರೆ ಇನ್ಕಮ್, ಪರ್ಸನಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಮೇಕಪ್ ಆಗ್ತಾ ಇಲ್ಲ ಸರ್. ಒಂದಿಷ್ಟು ಉಳ್ಕನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಮೇಕಪ್ ಹಾಕ್ತಾ ಇದಾರೆ. ಅರ್ಥ ಮಾಡ್ಕೊಳ್ಳಿ ನೀವು. ಜನಸಾಮಾನ್ಯರು ಇನ್ನಷ್ಟು ಗಾಬರಿ ಆಗಬಾರ್ದು ಅಂತ ಒಂಚೂರು ಮೇಕಪ್ ಹಾಕ್ತಾ ಇದಾರೆ ಅಷ್ಟೇ, ಅವರು ಚೆನ್ನಾಗಿ ಕಾಣ್ಲಿ ಅಂತ. ಸರಿ, ಅದಕ್ಕೆ ಸಾಮಾನ್ಯ ಪ್ರಜೆ ಪ್ರೇ ಮಾಡ್ಬೇಕಾ? ಅವ್ರು ಆಗ್ಲೇ ಕಷ್ಟದಲ್ಲಿದ್ದಾನೆ. ನೀವು ಸರ್ಕಾರದವ್ರು ನಮ್ಮನ್ನ ಒಳ್ಳೆ ಅಧಿಕಾರ ಕೊಡ್ತೀವಿ, ಗವರ್ನೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಳ್ಳೆ ಆಡಳಿತ ಅಂದ್ರೆ ಇದೇನಾ ಒಳ್ಳೆ ಆಡಳಿತ? ಎಲ್ಲಿವರೆಗೂ ಈ ಆಡಳಿತ ಒಳ್ಳೇದಾಗಿರುತ್ತೆ? ನೀವು ಸರ್ಕಾರಿ ಅಧಿಕಾರಕ್ಕೆ ಇವಾಗ ನೀವು 10 ಕಾರ್ ತಗೋತಾ ಇದ್ದೀರಾ, ಇವತ್ತು 3 ಕೋಟಿ ಖರ್ಚು ಮಾಡಿ ಅಂಥದ್ದು ಎಷ್ಟು ದಿನ ಬೆಳಗಾರ ಅಡ್ವರ್ಟೈಸ್ಮೆಂಟ್ ರೂಪಾಯಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀರಾ? ಅದಕ್ಕೆಲ್ಲ ಎಲ್ಲಿಂದ ದುಡ್ಡು ಬರ್ತಾ ಇದೆ? ಇದು ಒಳ್ಳೆ ಪಾಯಿಂಟ್. ಇದು ಒಳ್ಳೆ ಪಾಯಿಂಟ್ ಹೇಳಿ. ದಿನ ಬೆಳಗಾದ್ರೆ ಫುಲ್ ಪೇಜು ಅಡ್ವರ್ಟೈಸ್ಮೆಂಟ್ಗಳು. ಆಮೇಲೆ MP ಗಳು, ಹೊಸ ಮಿನಿಸ್ಟರ್ಗಳಿಗೆ 2.25 ಕೋಟಿ 20 ಕೋಟಿ ಇದ್ರದ್ದು ಕಾರ್ಗಳು ತಗೋತಾ ಇದ್ದಾರೆ. 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ಹೊಸದಾಗಿ ಕಾರ್ಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಓಕೆ, ಅಲ್ಲ ನೀವು ಕೇಳೋದು ಅರ್ಥ ಇದೆ ಬಿಡಿ. ಎಸ್ ರವೀಂದ್ರನಾಥ್ ಅವರೇ, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ಅವ್ರು ಕೇಳುವಂಥದ್ದು ಏನು ಅಂದರೆ, ನೀವು MP ಗಳಿಗೆ MLAಗಳಿಗೆ ನೀವೆಲ್ಲ ಹೊಸ ಕಾರ್ಗಳು ತೆಗಿತೀರಲ್ಲ, ಇಷ್ಟು ಮೇಜುವನಿಕೆ ಮಾಡ್ತಿರಲ್ಲ ನೀವು. ಈ ಪೇಪರ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ್ಯಡ್ ಕೊಡ್ತಿರಲ್ಲ ನೀವು. ಎಲ್ಲಿಂದ ಬರುತ್ತಪ್ಪ ನಿಮಗೆ ದುಡ್ಡು? ಎಲ್ಲಿಂದ ಬರುತ್ತೆ? ಸ್ವಲ್ಪ ಕಡಿಮೆ ಮಾಡಿ.
ಜನಸಾಮಾನ್ಯರಿಗೆ ಹೆಲ್ಪ್ ಮಾಡಿ ಅನ್ನೋದು ಕೇಳೋದ್ರಲ್ಲಿ ಅರ್ಥ ಇದೆ. ಖಂಡಿತವಾಗ್ಲೂ ಅಲ್ಲಿ ಆ ಪಾರ್ಟಿ ಫಂಡಿಂದ ಬರುತ್ತೋ ಇಲ್ಲ ಸರ್ಕಾರದ ಬೊಗಸಿಂದ ಬರುತ್ತೋ ಇದಕ್ಕೆಲ್ಲ ಅನ್ನೋದು ಡಿಬೇಟ್ ಆಗುತ್ತೆ. ಇವತ್ತು ನಾವು ಮಾತಾಡ್ತಿರೋ ಪೆಟ್ರೋಲ್ ಡೀಸೆಲ್ ಬಗ್ಗೆ ಅಥವಾ ಎಲ್ಲ ಬೆಲೆ ಏರಿಕೆ ಬಗ್ಗೆ ನೋಡಿದ್ರೆ ಒಂದು ಅಂಶವನ್ನು ನಾನು ಹೇಳ್ತೀನಿ. ಕಳೆದ 1 ತಿಂಗಳಲ್ಲಿ ಇದು ಭಾರಿ ಪ್ರಮಾಣದ ಏರಿಕೆ ಆಗಿದೆ. ಈಗ ಕಚ್ಚಾ ತೈಲದ ಬೆಲೆನೇ ತಗೊಳ್ಳಿ, ಇವಾಗ ನಾವು ಕಂಪೇರ್ ಮಾಡ್ತಾ ಇದ್ವಿ ಫೆಬ್ರವರಿ 2020ರಲ್ಲಿ ಎಷ್ಟಿತ್ತು, 2021ರಲ್ಲಿ ಎಷ್ಟಿದೆ ಅಂತ. 1 ವರ್ಷಕ್ಕೆ ಇನ್ಕ್ರೀಸ್ ಎಷ್ಟಾಗಿದೆ ಅಂದರೆ ಒಂದು 10% ಇನ್ಕ್ರೀಸ್ ಆಗಿದೆ. ಆದರೆ ಇವತ್ತು ಪ್ರಾಬ್ಲಮ್ ಜನಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಹೊಡೆತ ಯಾಕೆ ಜಾಸ್ತಿ ಆಗ್ಬಿಟ್ಟಿದೆ ಅಂದರೆ ಕೇವಲ ಒಂದೇ 1 ತಿಂಗಳಲ್ಲಿ ಇಷ್ಟು ಬೆಲೆ ಏರಿಕೆ. 6.5 ವರ್ಷದ ಅವಧಿಯನ್ನು ತಗೊಳ್ಳೋಣ ಮೋದಿ ಸರ್ಕಾರದ್ದು ಕಂಪ್ಲೀಟ್, ಇವಾಗವರೆಗೂ 6.5 ವರ್ಷ ಆಗಿದೆ, ಹತ್ತತ್ರ 7 ವರ್ಷ. 7 ವರ್ಷದಲ್ಲಿ ಎಲ್ಲೂ ಕೂಡ ಲಾಸ್ಟ್ 6 ಇಯರ್ಸ್ ಅಲ್ಲಿ ಯಾವುದೂ ತೊಂದರೆ ಇರಲಿಲ್ಲ, 6.5 ಇಯರ್ಸ್ ಅಲ್ಲೂ ತೊಂದರೆ ಇರಲಿಲ್ಲ. ಜಾಸ್ತಿ ಆಗಿತ್ತು ರುದ್ರಮೂರ್ತಿ ಅವರೇ. ಆದ್ರೆ ಕಳೆದ ವರ್ಷವೂ ಕೂಡ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಬಂದಂತಹ ಸಂದರ್ಭಗಳಲ್ಲೂ ಕೂಡ ಇದು ದರ ಒಮ್ಮೆ 90 ರೂಪಾಯಿಗೆ ಹೋಗಿತ್ತು, 85 ರೂಪಾಯಿವರೆಗೆ ಪೆಟ್ರೋಲ್ ಹೋಗಿತ್ತು, ವಾಪಸ್ ಅದನ್ನು ಕೆಳಗೆ ಇಳಿಸುವಂಥದ್ದು ನಡೀತು. ಆವಾಗ ಕೆಲವೊಂದು ಸೆಸ್ ಅನ್ನ ಕಡಿಮೆ ಮಾಡುವಂತಹ ಕೆಲಸ ಕೂಡ ನಡೀತು. ಈಗ ಮತ್ತೆ ವಾಪಸ್ ಏರಿಕೆ ಆಗಿದೆ. ಇಲ್ಲ ನಾವು ಸೆಸ್ಸು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅನ್ನೋದನ್ನ ಕೇಳ್ಕೊಂಡು ಕೂತ್ಕೊಳ್ಳೋದಿದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $105 ಇತ್ತಲ್ಲ, ಆ ಸ್ಥಿತಿ ಏನಾದ್ರೂ ನಿರ್ಮಾಣ ಆದ್ರೆ ಏನ್ ಗತಿ ಹಂಗಾದ್ರೆ ನಮ್ದು? ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ. ಎಲ್ಲರದು ಇದೇ ಕ್ವಶನ್. ಮುಂಚೆ ಎಷ್ಟಿತ್ತು UPA ಸರ್ಕಾರದಲ್ಲಿ, ಈಗ ಎಷ್ಟಿದೆ, ಈಗ ಏನನ್ನ ತೆರಿಗೆಗಳನ್ನ ಇದೇ ಮುಂದುವರ್ಸಿದ್ರೆ ಎಷ್ಟಾಗತ್ತೆ ಅಂತ. ಮುಂಚೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಚಾರ್ಜ್ ಮಾಡ್ತಿದ್ದು 14% ಟ್ಯಾಕ್ಸ್ ಹಾಕೋರು. ಹೌದು. ಇವತ್ತು ಅದೇ ಸೆಂಟ್ರಲ್ ಗೌರ್ಮೆಂಟ್ ಹಾಕ್ತಿರೋ ಟ್ಯಾಕ್ಸ್ ನೀವು ನೋಡಿದ್ರೆ ಹತ್ತತ್ರ 35%, 34 to 35% ಬೀಳ್ತಾ ಇದೆ. ಅಂದ್ರೆ ನೇರವಾಗಿ 3 ಪಟ್ಟು ಜಾಸ್ತಿ ಆಗಿದೆ. ಸೆಂಟ್ರಲ್ ಎಕ್ಸೈಸ್ ಏನ್ ಕಲೆಕ್ಷನ್ ಮಾಡ್ತಿದ್ರೆ ಅದು. ಸ್ಟೇಟ್ ಗೌರ್ಮೆಂಟ್ ಅನ್ನ ತಾವು ತಗೊಳೋದಾದ್ರೆ ಮುಂಚೆ ಆಗ್ತಿದ್ದಿದ್ದು ಎಷ್ಟು ಅಂತ ನೋಡಿದ್ರೆ 18% ಆಗ್ತಾ ಇದ್ರು. ಇವತ್ತು ಅದೇ ಸ್ಟೇಟ್ ಗೌರ್ಮೆಂಟ್ ಅಂದಾಜಾಗಿ ನಾನು ನೋಡಿದ್ರೆ ಆವರೇಜ್ ಆಗಿ, ಇವಾಗ ನೀವು ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ಟ್ಯಾಕ್ಸ್ ರಾಜಸ್ಥಾನ ಮತ್ತೆ ಇಲ್ಲೆಲ್ಲ ತಗೊಂಡ್ರೆ, ಮಧ್ಯಪ್ರದೇಶ ಎಲ್ಲ ತಗೊಂಡ್ರೆ 35-36% ಇದೆ ಇವತ್ತು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ. ಕರ್ನಾಟಕ ಏನ್ ಕಡಿಮೆ ಇಲ್ಲ, ನಾವು ಕೂಡ ಜಾಸ್ತಿನೇ ಆಗ್ತಾ ಇದೀವಿ. ಆದ್ರೆ ಇಲ್ಲಿ ನಾವೇನ್ ನೋಡ್ಬೇಕು ಅಂದ್ರೆ ಇವಾಗ ತಾನೇ ಕೇಶವ್ ಅದೇ ಪಾಯಿಂಟ್ ಹೇಳಿದ್ರು. ಇಲ್ಲಿ ಏನ್ ಆಗ್ತಿದೆ, ಕೆಲವ್ರು ಹೇಳಿದ್ರು ಈ ಅತಿ ಶ್ರೀಮಂತರಿದಾರಲ್ಲ ಅವ್ರಿಗೆ ಇನ್ನೊಂದಷ್ಟು ತೆರಿಗೆ ಹಾಕ್ಬಿಟ್ಟು ಈಸ್ಕೊಳ್ಬೋದಾಗಿತ್ತು ಕೇಂದ್ರ ಸರ್ಕಾರ. ಇದೆಲ್ಲ ನಾವು ಯೋಚನೆ ಮಾಡಿದ್ರೆ ಇವತ್ತು ಅತಿ ಶ್ರೀಮಂತರಂತ ಏನಿದಾರಲ್ಲ ಅವರಿಂದ ಬರೋ ತೆರಿಗೆ ಎಷ್ಟು, ಅದನ್ನ ನೀವು ಡಬಲ್ ಮಾಡಿದ್ರು ಒಂದು ಹತ್ತತ್ರ 12,000 ಕೋಟಿ ಬಂದ್ರೆ ಹೆಚ್ಚೆಚ್ಚು. ಆದ್ರೆ ಬರೀ ಪೆಟ್ರೋಲ್ ಡೀಸೆಲ್ ದರಗಳಿಂದ ಬರ್ತಿರುವ ತೆರಿಗೆ ಎಷ್ಟು ಅಂದ್ರೆ ಹತ್ತತ್ರ 4 ಲಕ್ಷ ಕೋಟಿ ಅಂತ ಅವ್ರೇನ್ ಎಕ್ಸೈಸ್ ಡ್ಯೂಟಿ ಕಲೆಕ್ಷನ್ ಆಗುತ್ತೆ ಅಂತಾರಲ್ಲ, ನೀವು 400% ಡೈರೆಕ್ಟ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ರು ಬರಲ್ಲ. ಆದ್ರೆ ನೇರವಾಗಿ ಅವ್ರು ಏನ್ ಮಾಡ್ಲಿ, ಮಿನಿಮಮ್ ಒಂದು 5% ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ತೆರಿಗೆಗಳನ್ನ ಕಡಿಮೆ ಮಾಡಿ ಪೆಟ್ರೋಲ್ ವಾಪಸ್ ನಿಮಗೆ ಇನ್ನೊಂದು 10 ರೂಪಾಯಿ 15 ರೂಪಾಯಿ ಕಡಿಮೆ ಆಗುತ್ತೆ. ಅದನ್ನ ಇಮಿಡಿಯೇಟ್ ಆಗಿ ಮಾಡಬೇಕು. ಬಹುಶಃ ಇದಕ್ಕೆ ಬೇಕಾದಂತಹ ಕಾಲ ಯಾವಾಗ ಸನ್ನಿಹಿತ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ರಾಜಕೀಯ ಪಕ್ಷಗಳವರಿಗೆ ನಿರ್ಧಾರಗಳು ಮತ್ತು ರಾಜಕೀಯದ ಲಾಭ ಇವೆರಡೂ ಕೂಡ ಬಹಳ ಮುಖ್ಯ ಆಗುತ್ತೆ. ಜನಸಾಮಾನ್ಯ ಪ್ರತಿನಿತ್ಯ ಅನುಭವಿಸುವಂತಹ ಸಂಕಷ್ಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಾರ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಬಾಲಾಜಿ ಅವರು ನಮ್ಗಿದ್ದಾರೆ, ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷರು. ಬಾಲಾಜಿ ಅವರೇ, ಯಾವ ಕಾರಣಕ್ಕಾಗಿ ಈ ಸ್ವರೂಪದಲ್ಲಿ ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು? ಯಾಕಂದ್ರೆ ಜನಸಾಮಾನ್ಯರು ಪ್ರತಿನಿತ್ಯ ಕೂಡ, ಯಾಕಂದ್ರೆ ನಿಮಗೆ ಗೊತ್ತಿದೆ 100 ರೂಪಾಯಿಗೆ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ರು, 200 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋರು ಕೂಡ ಇರ್ತಿದ್ರು. ಬಹುಶಃ ಇವತ್ತು ಅಷ್ಟನ್ನ ಹಾಕಿಸ್ಕೊಂಡ್ರೆ ಅವನಿಗೆ ಒಂದು ದಿವಸ ಹೋಗಿ ಬರ್ತೀನಿ ಅಂತ ಹೇಳುವಂಥದ್ದು ಗ್ಯಾರಂಟಿ ಇಲ್ಲದಂತಹ ಪ್ರಮಾಣಕ್ಕೆ ಬಂದು ನಿಂತಿದೆ ಪೆಟ್ರೋಲ್ ಮತ್ತು ಡೀಸೆಲ್ನ ದರ. ಯಾವ ಸ್ವರೂಪದಲ್ಲಿ ಇದು ಏರಿಕೆ ಆಗ್ತಾ ಇರೋದಕ್ಕೆ ಕಾರಣಗಳು ಏನೇನು ಅಂತ ಹೇಳ್ತೀರಿ ನೀವು ಅಂತ? ಸತ್ಯ ತಾವು ಹೇಳೋದು. ಎಲ್ಲರಿಗೂ ನಮಸ್ತೆ. ಈಗ ಇವತ್ತಿನ ಪ್ರೈಸ್ 93.98 ಪೈಸಾ ಪೆಟ್ರೋಲ್, 86.21 ಪೈಸಾ ಡೀಸೆಲ್ ಇದೆ. ನೀವು ನೋಡಿದ್ರೆ ಗ್ರಾಫ್ ಕಳೆದ 4 ದಿನಗಳಿಂದ ಅಂದ್ರೆ ಮಂಗಳವಾರದಿಂದ ಈ ಶುಕ್ರವಾರವರೆಗೆ ಸ್ವಲ್ಪ ಏರುಪೇರು ಆಗಿಲ್ಲ. ಲಾಸ್ಟ್ ಸಂಡೇ $61 ಇತ್ತು ಬ್ರೆಂಟ್ ಕ್ರೂಡ್ ಪ್ರೈಸ್. ಇವತ್ತು 63 ಇಂದ 64 ಆಸ್ಪಾಸ್ ಇದೆ. ಹೌದು. ಈಗ ಒಪೆಕ್ ಕಂಟ್ರೀಸ್ ಏನಾಗಿದೆ, ಅವ್ರ ಕ್ರೂಡ್ ಆಯಿಲ್ ತೆಗೆಯೋ ಔಟ್ಪುಟ್ ನ ಕಡಿಮೆ ಮಾಡಿದ್ದಾರೆ. ಬಿಕಾಸ್ ದೇ ವಾಂಟ್ ಟು ಕ್ರಿಯೇಟ್ ಎ ಡಿಮ್ಯಾಂಡ್. ಅವ್ರು ಹೇಳಿದ ರೇಟೆ ಅವರು ಹೇಳಿರದೆ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರಿದ್ದರು. ಈ ಮಧ್ಯದಲ್ಲಿ ಏನಾಯ್ತು, ಒಂದು ಈ ಒಪೆಕ್ ಕಂಟ್ರೀಸ್ ಇಂದ ಕತಾರ್ ಅನ್ನೋದು ಆಚೆ ಇತ್ತು. ಬಟ್ ಅವ್ರು ಆ ಕತಾರ್ ಸ್ವಲ್ಪ ರೇಟ್ ಪ್ರೈಸ್ ಅಲ್ಲಿ ಸ್ವಲ್ಪ ಕಡಿಮೆಗೆ ಅದಕ್ಕೂ ಇದಕ್ಕೂ ಸಿಗ್ತಾ ಇತ್ತು. ಆಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೆ, ಇರಾನ್ ನಮ್ಗೆ ಕೊಡ್ತಾ ಇತ್ತು. ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಹಾಕಿ ಅಲ್ಲಿನೂ ನಮ್ಮಿಂದ ಕ್ರೂಡ್ ಆಯಿಲ್ ಬರ್ತಾ ಇಲ್ಲ. ಈಗ ಟೆಕ್ಸಾಸ್ ಅಲ್ಲಿನೂ ಔಟ್ಪುಟ್ ಕಡಿಮೆ ಆಗ್ಬಿಟ್ಟಿದೆ, ಕ್ರೂಡ್ ಔಟ್ಪುಟ್, ಬಿಕಾಸ್ ಆಫ್ ದ ಫ್ರೀಸಿಂಗ್ ಆಫ್ ದ ವೆದರ್ ಇಂದ ಫ್ರೀಸ್ ಆಗಿದೆ. ಇದರಿಂದ ಸ್ವಲ್ಪ ರೇಟ್ ಅಲ್ಲಿ ಏರುಪೇರು ಆಗಿದೆ ಬ್ರದರ್. ಆಮೇಲೆ ಕಾರಣ ಏನು ಬೆಲೆ ಜಾಸ್ತಿ ಹಾಕಿ? ಅದಕ್ಕೆ 10 ಕಾರಣಗಳು ಸಿಗ್ತವೆ. ಅದರಿಂದ ಹೊರಬರುವಂತ ಬಗೆ ಹೇಗೆ? ಪ್ರೊಫೆಸರ್ ಕೇಶವ್ ಅವರೇ, ಈಗ ಜನಸಾಮಾನ್ಯರು ಕೇಳೋದೇನು ಅಂದ್ರೆ ನಮ್ಮನ್ನು ಹೆಂಗಪ್ಪ ಇದರಿಂದ ಹೊರಗಡೆ ತರ್ತೀರಿ ಅಂತ. ಪಾಪ ಅವ್ರಿಗೆ ಯಾವುದೂ ಅರ್ಥ ಆಗಲ್ಲ ಸರ್. ಅದು ನಿಜ. ಏನು ಅಂದ್ರೆ ನಾವು
ನೋಡಿ ಈ ಜನರಿಗೆ ನೀವು ಇವಾಗೆಲ್ಲ ಈ ಬೆಳಗ್ಗಿನಿಂದ ಕೂತು ಸಂಜೆ ತನಕ ಹೇಳಿ ನೀವು ಹೆಂಗೆ ಕಾಸ್ಟ್ಲಿ ಆಗ್ತಾ ಇದೆ, ಕಾರಣ ಏನು ಅಂತ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಯಾಕಂದರೆ ನಾವು ಅವ್ರನ್ನ ಆ ಲೈನಲ್ಲಿ ತಂದೇ ಇಲ್ಲ ಮೊದಲಿಂದ. ಅವ್ರೇನಪ್ಪ ಅಂತಂದರೆ ರೇಟ್ ಜಾಸ್ತಿ ಆಯಿತಾ ವ್ಯವಸ್ಥೆ ವಿರುದ್ಧ ಮಾತಾಡೋ, ನಾವು ದೇಶದ ಪ್ರಧಾನಮಂತ್ರಿ ಆಗಿರಲಿ, ನೀವು MLA ಆಗಿರಲಿ, MP ಆಗಿರಲಿ, ಕೇಳೋದೇನಪ್ಪ ಅಂದರೆ ಬೆಲೆ ಯಾವ ಕಡಿಮೆ ಮಾಡಿದ್ದೀರಪ್ಪ ಅಷ್ಟೇ ಕೇಳೋದು. ಪಾಪ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಹೀಗಾಗಿ ಇದಕ್ಕೆ ಸರ್ಕಾರ ಯಾವ ಹೆಜ್ಜೆ ಇಡಬೇಕು ಈ ಬೆಲೆ ಕಡಿಮೆ ಆಗಬೇಕು ಅನ್ನೋದಾದರೆ ಏನಿದೆ ಪರಿಹಾರ ಮಾರ್ಗ? ಈಗ ಇಮಿಡಿಯೇಟ್ ಆಗಿ ಕಡಿಮೆ ಮಾಡದೇ ಇದ್ರೆ ಒಂದು ರಿಪ್ರಿಕಷನ್ಸ್ ಸಾಕಷ್ಟು ಇರೋದ್ರಿಂದ ಸೊ ಬೇಸಿಕಲಿ ಆವಾಗಲೇ ಮಾತಾಡ್ದಂಗೆ ಸ್ಟೇಟ್ಸು ಒಂದಷ್ಟು ಅದರಲ್ಲಿ ಅವ್ರದ್ದೇನು ವ್ಯಾಟ್ ಇದೆ ವ್ಯಾಟನ್ನು ಕಡಿಮೆ ಮಾಡಬೇಕು, ಎಕ್ಸೈಸ್ ಡ್ಯೂಟೀಸ್ನ ಕಮ್ಮಿ ಮಾಡಿದ್ರೆ, ಫಸ್ಟ್ ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡಿದ್ರೆ ಅದ್ರ ಎಫೆಕ್ಟ್ ಎಲ್ಲ ತರಕಾರಿ ಮೇಲೆ ಎಲ್ಲದ್ರ ಮೇಲೆ ರಾಜ್ಯಗಳು, ಯಾಕಂದ್ರೆ ರಾಜ್ಯಗಳು ಕೂಡ ಆದಾಯ ಬೇಕಲ್ಲ. ಅಲ್ಲ ಸರಿ, ಬಟ್ ಏನಾಗಿದೆ ಒಂದು ಇವಾಗ ನಮಗೆ ಟ್ಯಾಕ್ಸಬಲ್ ಕೆಪಾಸಿಟಿ ಅಂತ ಒಂದಿರುತ್ತೆ. ಈಗ ನಾವು ಎಷ್ಟು ಜನರ ಮೇಲೆ ಹೊರೆ ಹಾಕಿದ್ರೆ ತಡ್ಕೋಬಹುದು ಅಂತ. ಈಗ ಅದು ಲಿಮಿಟ್ ಕ್ರಾಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ನಾವೆಷ್ಟು ಒಂದು ಟಾಲರಬಲ್ ಲಿಮಿಟ್ ಈಗ ರೀಚ್ ಆಗಿದೆ. ಈಗ ಅದಕ್ಕಿಂತ ಎಕ್ಸ್ಟ್ರೀಮ್ ಆದರೆ ಏನಾಗುತ್ತೆ, ಅದು ಡಿಮ್ಯಾಂಡ್ ಮೇಲೆ ಹೊಡ್ತಾ ಬೀಳುತ್ತೆ. ಡಿಮ್ಯಾಂಡ್ ಮೇಲೆ ಹೊಡ್ತಾ ಬಿದ್ದರೆ ಮತ್ತೆ ಕ್ರೈಸಿಸ್ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು, ಮತ್ತೆ ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತಲ್ಲ. ನನ್ನ ಹತ್ರ ಶಕ್ತಿ ಕೊಳ್ಳುವ ಶಕ್ತಿ, ನನ್ನ ಹಣ ಅಷ್ಟೇ ಇರ್ಬೋದು, ನನ್ನ ಹತ್ರ ಸ್ಯಾಲ್ರಿ ಅಷ್ಟೇ ಬರುತ್ತೆ ನನಗೆ, ಆದರೆ ಪರ್ಚೇಸಿಂಗ್ ಪವರ್ ಏನಾಗುತ್ತೆ ಕಡಿಮೆ ಆಗಿಬಿಡುತ್ತೆ. ಸೊ ಅವಾಗ ಹಂಗೂ ಲಾಸೇನೆ, ಅವಾಗೂ ನಾನು ತೆರಿಗೆ ಕಟ್ಟೋದು ಕಡಿಮೆನೇ ಆಗುತ್ತೆ. ಸೊ ಅದ್ರ ಬದಲು ಇವಾಗ ಏನಾಗಿದೆ, ಆ ಲಿಮಿಟ್ ಮುಟ್ಟಿರೋದ್ರಿಂದ ಜನಕ್ಕೆ ಇನ್ನೂ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ, ಅದು ಗೊತ್ತಿದೆ. ಯಾಕೆಂದರೆ ನಮ್ಮಲ್ಲಿ 93% ಜನ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾರೆ. ಇವರು ದಿನನಿತ್ಯ ಕೆಲಸ ಮಾಡಿದ್ರೆ ಅವ್ರಿಗೆ ಸಂಬಳ ಬರುತ್ತೆ, ವೇತನ ಬರುತ್ತೆ, ಅದರಿಂದ ಅವರು ಜೀವನ ನಡೆಸಬೇಕು. ಸೊ ಅದಕ್ಕೇ ಲೈವ್ಸ್ ಆ್ಯಂಡ್ ಲೈವ್ಲಿಹುಡ್ಸ್ ಅಂತ ಮೋದಿಜಿ ಪದೇ ಪದೇ ಚರ್ಚೆ ಮಾಡ್ತಾ ಇದ್ದೀವಿ ಕೋವಿಡ್ ಟೈಮಲ್ಲಿ. ಸೊ ಲೈವ್ಲಿಹುಡ್ಸ್ನ ನೀವು ಕಾಪಾಡ್ಕೋಬೇಕು ಅಂತಂದರೆ ಈ ಬೆಲೆಗಳನ್ನು ನೀವು ಕಾಪಾಡಬೇಕು. ಆ ಜನರೆಲ್ಲ ಜೀವನ ಹೆಂಗೆ ನಡೆಸ್ತಾರೆ. ಸೊ ಆ ಜೀವನ ನಡೆಸಲಿಕ್ಕಾಗಿ ಬೇಸಿಕ್ ಆಗಿ ಈಗ ಇಮಿಡಿಯೇಟ್ ಆಗಿ ಒಂದು ಕಾರ್ಯಸೂಚಿ ಹಾಕ್ಕೊಂಡು ಬಹುಶಃ ಅವರು ಇದರಲ್ಲಿನೂ ಮಾತಾಡ್ಬೋದು ಅಂತ ಕಾಣುತ್ತೆ. GST ಕೌನ್ಸಿಲಲ್ಲಿ ಇದನ್ನು ತಂದಿದ್ರೆ ಯಾವಾಗಲೂ ಆಗೋದು, ಬಟ್ ಈಗ ತಂದುಬಿಟ್ರೆ ಅದೊಂದು ಸಮಸ್ಯೆ ಆಗುತ್ತೆ. GST ಕೌನ್ಸಿಲ್ ಅನೇಕ ಸರಿ ಚರ್ಚೆ ಬರುತ್ತೆ, GST ಕೌನ್ಸಿಲ್ಗೆ ತಂದು ಅದನ್ನು ಇಟ್ಕೊಂಬಿಡಿ ಅಂತ. ಬಟ್ ಹಂಗೆ ಮಾಡಿದ್ರೆ ಇವಾಗ ಇನ್ನೂ ಕಷ್ಟ ಆಗ್ಬಿಡುತ್ತೆ ಎಕಾನಮಿ. ಹಾಗಾಗಿ ಆ ಲೆವೆಲ್ಗೆ ಈಗ ಹೋಗದೆ ಅದಕ್ಕೊಂದು ಹಾಕ್ಕೊಂಡು ನೋಡಪ್ಪ ಇನ್ನೊಂದು 2 ವರ್ಷದಲ್ಲಿ ನಾವು ಸೇರಿಸ್ತೀವಿ, ಅಲ್ಲಿವರೆಗೂ ಇಷ್ಟೆಷ್ಟು ಕಡಿಮೆ ಮಾಡಿದ್ದೀವಿ ನಾವು ಅನ್ನೋಂಥದ್ದನ್ನು ಕೊಟ್ಟರೆ ಬಹುಶಃ ಒಂದು ಲೆವೆಲ್ಗೆ ಟಾಲರಬಲ್ ಆಗುತ್ತೆ. ಮತ್ತು ಇನ್ನೊಂದೇನಿದೆ ನೋಡಿ, ಎಲ್ಲ ಪ್ರೈಸಸ್ಸು ಆಲ್ಮೋಸ್ಟ್ ನಮ್ಮಲ್ಲಿ ಆಹಾರ ಧಾನ್ಯ ಎಲ್ಲನೂ ರೆಕಾರ್ಡ್ ಪ್ರೊಡಕ್ಷನ್ ಇದೆ. ಫಸ್ಟ್ ಟೈಮ್ 300 ಕ್ರಾಸ್ ಮಾಡ್ತಾ ಇದೆ, 304 ಮೆಟ್ರಿಕ್ ಟನ್ಸ್ ಇದೆ. ಇಷ್ಟಿದ್ರೂ ಯಾಕೆ ಎಲ್ಲ ಬೇಳೆಕಾಳುಗಳು ಎಲ್ಲವೂ 100 ರೂಪಾಯಿ ಗಡಿ ದಾಟ್ತಾ ಇದೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಅಲ್ಲ, ಏನಾದರೂ ನಾವು ಹಿಂದೆಲ್ಲ ಮಾತಾಡ್ತಾ ಇದ್ದೀವಲ್ಲ, ಈ ಉಳ್ಳವರೇ ಇಲ್ಲ ಇರೋದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಒಂದು ಕಡೆಗೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಒಂದು ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾರೆ. ಆ ಥರ ಏನು, ಅದನ್ನೇ ಹೇಳಕ್ಕೆ ಬಂದೆ, ಆ ಥರ ಏನಾದರೂ ಆಗಿದೆಯಾ ಅಂತ ದಯವಿಟ್ಟು ಚೆಕ್ ಮಾಡಬೇಕು. ಯಾಕೆಂದರೆ ಪ್ರೊಡಕ್ಷನ್ ನೋಡಿ ನೀವು, ಲಾಸ್ಟ್ ಟೈಮ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಗ್ರೋತ್ ಕೂಡ 3.4% ಇದೆ. ಮತ್ತು ನಮ್ಮಲ್ಲಿ ರೆಕಾರ್ಡ್ ಪ್ರೊಡಕ್ಷನ್ ಆಗ್ತಾ ಇದೆ 304 ಮೆಟ್ರಿಕ್ ಟನ್ಸ್ ಅಂತ ಸರ್ಕಾರನೂ ಹೇಳಿದೆ. ಹಿಂಗಿದ್ದೂ ಯಾಕೆ ಆಹಾರ ಪದಾರ್ಥಗಳ ಬೆಲೆ ಇಷ್ಟೊಂದು ಜಾಸ್ತಿ ಆಗ್ತದೆ? ನಾವೇನು ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡಿದ್ವು ಅಂತ ನೀವು ಡೇಟಾ ನೋಡಿದ್ರೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗಿಲ್ಲ ಈ ಕಾಲಘಟ್ಟದಲ್ಲಿ, ಈ 1 ವರ್ಷದಲ್ಲಿ ಏನೂ ಆಗಿಲ್ಲ. ಇಷ್ಟಿದ್ದೂ ಯಾಕೆ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತದೆ? ಈಗ ಪೆಟ್ರೋಲ್ ಡೀಸೆಲ್ ಒಂದೇ ಕಾರಣಕ್ಕೆ ಬರೀ ಟ್ರಾನ್ಸ್ಪೋರ್ಟೇಷನ್ನೇ ಕಾರಣ ಆಗಿದ್ದಿದ್ರೆ ಇದು ಈ ಮಟ್ಟಕ್ಕೆ ಕಾಣಿಸ್ಬಾರ್ದು. ಇದು ಈ ಮಟ್ಟಕ್ಕೆ ಕಾಣಿಸ್ತಾ ಇದೆ ಅಂದರೆ ಇದರ ಹಿನ್ನೆಲೆ ಇನ್ನೇನೋ ಇದೆ ಅಂತ ನನಗನ್ಸುತ್ತೆ. ಅದಕ್ಕೆ ಕಡೆಗೂ ಗಮನ ಹರಿಸಬೇಕು. ಯಾಕೆಂದರೆ ಓವರ್ ಆಲ್ ರಿಪ್ರಿಕಷನ್ಸ್ ಏನಂತೆ ಜನ, ನೀವು ಅವಾಗಲೇ ಹೇಳ್ದಂಗೆ ಜನ ಏನು ಕೇಳ್ತಾರೆ ಅಂದರೆ ನನ್ನ ಜೀವನವನ್ನು ಈಸ್ ಆಫ್ ಲೀವಿಂಗ್ ಅಂತ ನೀವು ಎಕನಾಮಿಕ್ ಸರ್ವೆಲಿ ಏನು ಹೇಳ್ತಾ ಇದ್ರಿ, ನನ್ನ ಲೀವಿಂಗ್ ಈಸ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಅಲ್ಲ, ಈಗ ಬಹುಶಃ ಅದಕ್ಕೆ ಕಾರಣ ಹುಡುಕೋದು ಕೂಡ ಕಷ್ಟ ಆಗಲಿಕ್ಕಿಲ್ಲ. ಯಾಕಂದ್ರೆ ಈ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿನೇ ಆಡಳಿತದಿಂದ, ಕೇಂದ್ರದೂ ಕೂಡ ಅವ್ರ ಕೈನಲ್ಲೇ ಇರೋದ್ರಿಂದ ಇದಕ್ಕೆ ಮೂಲ ಕಾರಣ ಏನು ಅಂತ ಹುಡುಕುವಂಥದ್ದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ ಅನ್ಸುತ್ತೆ. ನೋಡೋಣ ಏನಾಗ್ಬೋದು ಅನ್ನುವಂಥದ್ದು. ಇಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಯಾವ ಕಾರಣಗಳಿಗಾಗಿ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು, ತರಕಾರಿ ಬೆಲೆಯಲ್ಲೂ ಕೂಡ ಭಾರಿ ಹೆಚ್ಚಳ ಆಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಾರ್ಕೆಟ್ಗೆ ಹೋದ್ರೆ ಇಲ್ಲೂ ಕೂಡ ಜೇಬಿಗೆ ಕತ್ತರಿ ಬೀಳುವಂಥದ್ದು ಗ್ಯಾರಂಟಿ. ಬಹಳ ಮುಖ್ಯವಾಗಿ ತರಕಾರಿ ಬೆಳೆಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಬೆಲೆ ಏರಿಕೆ ಬಹಳ ಹೆಚ್ಚಳ ಆಗ್ತಾ ಇರೋದು ಕೂಡ ಗಮನಿಸಬೇಕಾದಂಥ. ಒಂದು ವಾರದ ತರಕಾರಿಯನ್ನು ತೆಗೆದುಕೊಳ್ಬೇಕು ಅಂದರೆ, ಒಂದು 4 ಜನ ಇರುವಂತಹ ಕುಟುಂಬಕ್ಕೆ ಒಂದು ವಾರದ ತರಕಾರಿ ಬೇಕು ಅಂದರೆ ಅದು ಸುಮಾರು 450ರಿಂದ 500 ರೂಪಾಯಿವರೆಗೂ ಕೂಡ ಬೇಕಾಗುತ್ತೆ ಇವತ್ತು ಅಂತ ಹೇಳುವಂಥದ್ದು. ಆ ಪರಿಸ್ಥಿತಿಗೆ ಬಂದು ನಿಂತಿದ್ವಿ. ಯಾಕಂದರೆ ಈರುಳ್ಳಿ ಬೆಲೆ ಇರಬಹುದು, ಪ್ರತಿಯೊಂದು ಟೊಮೆಟೊ ಬೆಲೆ ಇರಬಹುದು, ಪ್ರತಿಯೊಂದರ ಬೆಲೆಯಲ್ಲೂ ಕೂಡ ಹೆಚ್ಚಳ ಇದೆ. ಹಾಗಂತೇಳಿ ಅದು ಕೇವಲ 5 ರೂಪಾಯಿಗೆ 10 ರೂಪಾಯಿಗೆ ಸಿಗಬೇಕು ಅಂತೇಳಿ ಅಲ್ಲ, ಅದಕ್ಕೂ ಒಂದು ಫೇರ್ ಮಾರ್ಕೆಟ್ ದರ ಇದ್ರೆ ಬಹುಶಃ ಅದು 25 ರೂಪಾಯಿನೋ 30 ರೂಪಾಯಿ ಒಳಗಡೆನೆ ಅನ್ನುವಂಥ ರೀತಿಯಲ್ಲಿ ಇದ್ರೆ ಆವಾಗಲೂ ಕೂಡ ಗ್ರಾಹಕರಿಗೆ ಅದು ದೊಡ್ಡ ಹೊಡೆತ ಆಗೋದಿಲ್ಲ. ಅದನ್ನ 5 ರೂಪಾಯಿಗೆ ಬರುತ್ತೆ 10 ರೂಪಾಯಿಗೆ ಬರುತ್ತೆ ಅನ್ನೋದು ಕೂಡ ರೈತನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕಾಗುತ್ತೆ, ಅಲ್ಲೂ ಕೂಡ ದೊಡ್ಡ ಹೊಡೆತ ಇರುತ್ತೆ. ಹಾಗೇನೆ ಇದು 60 ರೂಪಾಯಿ 70 ರೂಪಾಯಿಗೆ ಹೋದಾಗ ಅದು ಗ್ರಾಹಕರ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ, ಅಲ್ಲೂ ಕೂಡ ಹೊಡೆತ ಕೊಡುತ್ತೆ.
ಹೀಗಾಗಿ ಇವುಗಳ ಈ ಪ್ರೈಸ್ ಇದೆಯಲ್ಲ ಇದು ಬಹಳ ಮುಖ್ಯವಾಗಿ ಗ್ರಾಹಕರಿಗೆ ಕೂಡ ಕೊಡ್ತಾ ಇರುವಂಥದ್ದು. ಲೈಫ್ ತುಂಬ ಕಾಸ್ಟ್ಲಿ ಗುರು ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಇದೇ ಕಾರಣಕ್ಕಾಗಿ. ದಿವ್ಯ ಅವರೇ, ನೀವು ಹೇಳ್ತೀರಿ ಯಾವ ಸ್ವರೂಪದಲ್ಲಿ ಇವಾಗ ಪ್ರತಿಯೊಂದನ್ನು ಪರ್ಚೇಸ್ ಮಾಡೋದಕ್ಕೆ ಹೋದಂಥ ಸಮಯ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಮಂತ್ಲಿ ಸ್ಯಾಲ್ರಿಗೆ ದುಡಿಯೋರು ಒಂದು ಬಡ್ಜೆಟ್ ಅಂತ ಮಾಡ್ಕೊಂಡಿರ್ತಾರೆ. ಮಂತ್ಲಿ ಅವ್ರದ್ದು ಇರೋ ಸ್ಯಾಲ್ರಿಯಲ್ಲಿ ಒಂದು ಬಡ್ಜೆಟ್ ಲೈಫ್ ನಮ್ದು. ಇವಾಗ ಕೋವಿಡ್ ಇಂದ ಆ 30% ಸ್ಯಾಲ್ರಿ ಕಟ್ ಡೌನ್ ಆಗ್ತಾ ಇದೆ. ಅಪಾನ್ ದ್ಯಾಟ್ ಈ ಗ್ರಾಸರೀಸ್ ಮೇಲೆ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ದಿನಕ್ಕೆ 100 ರೂಪಾಯಿ ಕೊಟ್ಬಿಟ್ಟು ನಮ್ಗೆ ಕೊಡ್ತಾರೆ. ಇಟ್ ಇಸ್ ಅವರ್ ಡ್ಯೂಟಿ, ಲೈಕ್ ಲೇಡೀಸ್ ಶುಡ್ ಮ್ಯಾನೇಜ್ ದ ಹೌಸ್. ನಾವು 100 ರೂಪಾಯಲ್ಲಿ ಮೊದಲು ಏನು ಮಾಡ್ತಾ ಇದ್ವಿ, 90 ರೂಪಾಯಿ ಐಟಮ್ಸ್ ತೊಗೊಂಡು 10 ರೂಪಾಯಿ ಸೇವ್ ಮಾಡ್ತಾ ಇದ್ವಿ. ಇವಾಗ ಏನಾಗ್ತಾ ಇದೆ ಅಂದರೆ ಆ 100 ರೂಪಾಯಿ ಮೇಲೆ ನಮ್ಮ ಈ 10 ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟು ಪರ್ಚೇಸ್ ಮಾಡೋ ಥರ ಆಗ್ತಾ ಇದೆ. ಸೊ ಇವಾಗ ಬೇಜಾರಾಗಿರೋದು ಅದನ್ನೇ. ಸೊ ಎಷ್ಟರಲ್ಲಿ ಉಳಿಸ್ತಿದ್ವಲ್ಲಪ್ಪ ಅದನ್ನ ಎಕ್ಸ್ಟ್ರಾ ಹಾಕ್ಬೇಕಲ್ಲ ಅನ್ನೋದೇ ಬೇಜಾರು. ಬಟ್ ಅದು ಒಳ್ಳೆ ಕಾಸ್ಗೆ ಅಲ್ವಾ? ಸೊ ಎಸ್, ನಮ್ಮ ಪ್ರತಿನಿಧಿ ಅನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಬಸವನಗುಡಿಯಿಂದ. ಅನಿಲ್, ನಾವು ಚರ್ಚೆ ಮಾಡ್ತಾ ಇದ್ದೀವಿ ಬೆಲೆ ಏರಿಕೆಗೆ ಕಾರಣ ಏನು ಅಂತ. ತಜ್ಞರು ಕೂಡ ಸಾಕಷ್ಟು ಮಾತಾಡ್ತಾ ಇದ್ದಾರೆ, ಜೊತೆಗೆ ಜನಸಾಮಾನ್ಯರು ಕೂಡ ಮಾತಾಡ್ತಾ ಇದ್ದಾರೆ. ನೀವು ಕೂಡ ಜನರ ನಡುವೆ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಏನಂತಾರಲ್ಲಿ ಜನರು? ಖಂಡಿತವಾಗ್ಲೂ ರಂಗನಾಥ್, ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ಇದರ ವಿರುದ್ಧ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸಾರ್ವಜನಿಕರಿದ್ದಾರೆ, ಸೊ ಅವ್ರ ಹತ್ರ ಮಾತಾಡ್ತೀನಿ ನಾನು. ಸೊ ಸರ್, ಸದ್ಯಕ್ಕೆ ಈಗ ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಕೂಡ ಏರಿಕೆ ಆಗಿರುವಂಥದ್ದು. ಸೊ ಏನು ಹೇಳ್ತೀರಾ ಸರ್ ನೀವು? ದಿನನಿತ್ಯ ಬಳಕೆ ಮಾಡುವಂಥ ಜನಗಳಿಗೆ ಇವತ್ತೊಂದು ದಿವಸ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಹೂವು, ಹಣ್ಣು, ತರಕಾರಿ ಎಲ್ಲ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ. ಕ್ಯಾಬ್ಗಳವರೆಲ್ಲ ಬರ್ತಾ ಇಲ್ಲ. ಅದರಿಂದ ಇಲ್ಲಿ ನಿತ್ಯ ಬೆಲೆ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿ ವ್ಯಾಪಾರಗಳು ನಡೀತಾ ಇಲ್ಲ. ವ್ಯಾಪಾರ ನಡೆಯೋದಕ್ಕೆ ಕಾರಣ ಏನಂದರೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಬರಲ್ಲ. ಯಾವುದು ಐಟಮ್ ಇಲ್ಲಿಗೆ ಬರೋದಿಲ್ವೋ ಅದರಿಂದ ಇಲ್ಲಿ ಬೆಲೆ ಏರಿಕೆ ಆಗುತ್ತೆ. ಈ ದಿನನಿತ್ಯ ಕಸ್ಟಮರ್ ಹತ್ರ ಜನಗಳು ಜಗಳ ಆಡ್ತಾರೆ. ಜಗಳ ಏನಕ್ಕೆ ಬರುತ್ತೆ ಅಂದರೆ 10 ರೂಪಾಯಿ ಇದು 20 ರೂಪಾಯಿ ಹೇಳ್ತಾರೆ. ನಿನ್ನೆ 10 ರೂಪಾಯಿ ಇತ್ತು, 20 ರೂಪಾಯಿ ಹಾಕಿರ್ತಾರೆ. ಪೆಟ್ರೋಲ್ ಬೆಲೆ ಏರಿಕೆ ಮಾಡ್ತೀರಾ, ಡೀಸೆಲ್ ಬೆಲೆ ರಾತ್ರಿ ಏರಿಕೆ ಆಗುತ್ತೆ, ಗ್ಯಾಸ್ ಬೆಲೆ ಏರಿಕೆ ಆಗುತ್ತೆ. ಸಿಲಿಂಡರ್ ಮತ್ತು ಸಬ್ಸಿಡಿ ಇತ್ತು, ಯಾಕಂತ ತೆಗೆದಾಕಿದ್ರಿ? ದಿನ ಬಳಕೆ ಒಳಗೆ ಸಬ್ಸಿಡಿ ತೆಗ್ದಿರೋದ್ರಿಂದ ಇವತ್ತು ಪ್ರತಿಯೊಬ್ಬರ ಮನೆ ಒಳಗೂ ಸಿಲಿಂಡರ್ ಉಪಯೋಗಿಸ್ತಿರೋ ಮನೆ ಇಲ್ಲ. ಒಲೆ ಯಾರು ಅಂಟಿಸ್ತಾರೆ ಇವತ್ತು ಸಹ? ಸೌದೆ ಯಾರು ತರ್ತಾರೆ? ಎಲ್ಲ ಕಾಲ ಹೋಗಿದೆ. ಸರ್ಕಾರ ಮಾಡಬೇಕಾಗಿರೋ ಕೆಲಸ ದಿನನಿತ್ಯ ಬಳಕೆ ಮಾಡೋಂಥದ್ದನ್ನೆಲ್ಲ ಕಡಿಮೆ ಮಾಡಬೇಕು. ಅವಾಗ ಸರ್ಕಾರ ಅಂತಾರೆ, ಅಲ್ಲಿವರೆಗೂ ಸರ್ಕಾರ ಅನ್ನಲ್ಲ. ಸರ್, ಈಗ ಕೊರೋನಾ ಟೈಮಲ್ಲಿ ಇಂತಹ ಬೆಲೆ ಏರಿಕೆ ಕೂಡ ನಿಮಗೆ ಸಾಮಾನ್ಯವಾಗಿ ಶಾಕ್ ಕೊಟ್ಟಿರುವಂಥದ್ದು ಸರ್, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾರೆ? ಕೊರೋನಾ ಟೈಮಲ್ಲಿ ಯಡಿಯೂರಪ್ಪವ್ರಿಗೆ ಧನ್ಯವಾದಗಳು. ಯಾಕೆ ಅಂದರೆ ಸುಧಾಕರ್ಗೆ ಧನ್ಯವಾದಗಳು. ಯಾಕೆಂದರೆ ಎಷ್ಟೋ ಜನಗಳು ಕಿಟ್ ಕೊಟ್ಟು ಮನೆಗಳಿಗೆ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಮುನರತ್ನಂ ಕೂಡ ಎಲ್ಲರ ಬಗ್ಗೆನೂ ಅಂತಲ್ಲ, ಈ ಸರ್ಕಾರ ಮಾಡಿರೋದು ಹೇಳ್ತೀವಿ ಅಷ್ಟೇ ನಾವು. ಎಲ್ಲ ಮನೆಗಳಿಗೆ ಕಿಟ್ ಕೊಟ್ಟು ಸರ್ಕಾರ ಮಾಡಿದೆ. ಇವತ್ತು ಯಾವ ಹಾಸ್ಪಿಟ್ಲ್ ತೊಗೊಳ್ಳಲಿ, ಏನು ತೊಗೊಳ್ಳಲಿ, ಎಲ್ಲ ಪ್ರತಿಯೊಂದು ನಿತ್ಯ ಬಳಕೆಯನ್ನೆಲ್ಲ ಕಡಿಮೆ ಮಾಡಿಕೊಂಡು ಮಾಡಿದ್ರೆ ಸರ್ಕಾರ ಅಂತ ಹೇಳ್ಬೋದು. ಅಂದರೆ ಇದು ಗ್ರಾಹಕರು ಹೇಳ್ತಾರಂಥದ್ದು. ಮತ್ತೊಂದು ಕಡೆ ವ್ಯಾಪಾರಸ್ಥರು ಇದ್ದಾರೆ. ಸೊ ವ್ಯಾಪಾರಸ್ಥರು ಕೂಡ ನಾನು ಮಾತಾಡ್ತೀನಿ. ಸರ್, ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಅದರ ಎಫೆಕ್ಟ್ ನಿಮ್ಗೆ ಯಾವ ರೀತಿ ತಗ್ತಾ ಇದೆ ಸರ್? ತಗ್ತಾ ಇದೆ ಸರ್, ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಟ್ರಾನ್ಸ್ಪೋರ್ಟ್ಸ್ ಎಲ್ಲ ಜಾಸ್ತಿ ಕೇಳ್ತಾ ಇದ್ದಾರೆ. ಆ ಥರ ಪ್ರಾಬ್ಲಮ್ ಆಗಿದೆ. ಏನು ಮಾಡೋದಂತ ಗೊತ್ತಾಗ್ತದೆ ಸರ್. ಸರ್, ಈಗ ಗ್ರಾಹಕರು ಏನು ಹೇಳ್ತಾ ಇದ್ದಾರೆ ಸರ್ ಬಂದು ನಿಮ್ಮ ಜೊತೆಗ? ಗ್ರಾಹಕರು ಕೇಳ್ತಾ ಇದ್ದಾರೆ ಸರ್, ಏನಕ್ಕೆ ರೇಟ್ ಜಾಸ್ತಿ, ಏನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಬೆಲೆ ಏರಿಕೆನೂ ಆಗಿದೆ. ಸೊ ಬಿಸ್ನೆಸ್ ಆಗ್ತಾ ಇದೆಯಾ ಮೊದಲಿನಂತೆಯೇ, ಅಥವಾ ಹೇಗಿದೆ ಸರ್ ಈಗ ವ್ಯಾಪಾರ? ಆಗ್ತಾ ಇದೆ ಸರ್, ಬಿಸ್ನೆಸ್ ನಡೀತಾನೆ ಇದೆ ಮಾಮೂಲಿ. ರೇಟ್ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಅದ್ರ ಬಗ್ಗೆ ಇದು ಮಾಡ್ಬೇಕು ಸರ್, ಕಮ್ಮಿ ಮಾಡೋದು. ಅಂದರೆ ರಂಗನಾಥ್, ಈಗ ದಿನ ಬೆಲೆ ವಸ್ತುಗಳ ಏರಿಕೆ ಆಗಿರೋದ್ರಿಂದ ಕೂಡ ಗ್ರಾಹಕರು ಮತ್ತು ನಮ್ಮ ಜೊತೆ ಯಾವಾಗಲೂ ಕೂಡ ಸೊ ಮಾತಿನ ಒಂದು ವಾಗ್ವಾದ ಆಗ್ತಾನೆ ಇರುತ್ತೆ. ಸೊ ಬೆಲೆ ಏರಿಕೆ ವಿರುದ್ಧ ಕೂಡ ವ್ಯಾಪಾರಸ್ಥರು ಹಾಗೂ ಗ್ರಾಹಕರು ಇಬ್ಬರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ರಂಗನಾಥ್. ಧನ್ಯವಾದ ಅನಿಲ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇಲ್ಲಿ ಬಹಳ ಮುಖ್ಯವಾಗಿ ಇರುವಂಥದ್ದು ಯಾವ ಸ್ವರೂಪದಲ್ಲಿ ದರ ಏರಿಕೆಯ ನಂತರ ಗ್ರಾಹಕರು ತಿಂತಾ ಇರುವಂತಹ ಹೊಡೆತ, ಪ್ರತಿನಿತ್ಯದ ವಸ್ತುಗಳ ಮೇಲೂ ಕೂಡ ಆಗ್ತಾ ಇರುವಂತಹ ಹೊಡೆತದ ವಿಚಾರ ಬಗ್ಗೆಯೂ ಕೂಡ ರುದ್ರಮೂರ್ತಿ ಅವ್ರ ಜೊತೆಗೆ ಆಗಲೂ ಕೂಡ ನಾನು ಅದನ್ನೇ ಕೇಳ್ತಾ ಇದ್ದೆ. ಅದನ್ನು ಮಾತನ್ನು ಮುಂದುವರಿಸ್ತೀನಿ, ಯಾಕಂದರೆ ಸಮರ್ಪಕವಾಗಿ ಅದರ ಬಗ್ಗೆ ಅವರಿಂದ ಆನ್ಸರ್ ನಾನು ಪಡ್ಕೊಂಡಿಲ್ಲ. ಯಾಕಂದರೆ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ವಿಚಾರವನ್ನು ಹೇಳ್ತಾರೆ, ಈ ದರದ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ನಮಗೆ ಈ ತೈಲ ದರ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶವಾಗಿ ಗೋಚರಿಸುತ್ತೆ ಅನ್ನುವಂಥದ್ದು. ಆದರೆ
ಕೇವಲ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ನಮ್ಗೆ ಇಲ್ಲಿ ಇನ್ಕಮ್ ಇಲ್ಲ, ನಮಗೆ ರೆವಿನ್ಯೂ ಜನರೇಟ್ ಮಾಡಬೇಕಿದೆ, ಸರ್ಕಾರದ ಆದಾಯವನ್ನು ಹೆಚ್ಚಳ ಮಾಡಬೇಕಾಗಿದೆ. ಕೊರೋನಾ ಬರೋಕ್ಕೆ ಮುಂಚಿತವಾಗೂ ಕೂಡ ಕಳೆದ ವರ್ಷದ ಬಜೆಟ್ ಡಿಬೇಟ್ ಸಂದರ್ಭದಲ್ಲಿ ಯಾವ ಕೊರೋನಾನು ಇರಲಿಲ್ಲ. 2020 ಬಜೆಟ್ ಸಂದರ್ಭದಲ್ಲಿ ಬಹುಶಃ ನೀವು ಅವತ್ತು ಮಾತನಾಡುವಾಗ ನೀವು ಹೇಳಿದ್ದಿರ್ತೀರಿ, ಚೀನಾದಲ್ಲಿ ಕೊರೋನಾ ಇದೆ, ಅದು ಈ ಸಿಚುವೇಶನನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡ್ಕೋಬೇಕು, ಭಾರತಕ್ಕೊಂದು ಒಳ್ಳೆ ಅಪರ್ಚುನಿಟಿ ಇದೆ ಈ ಸಂದರ್ಭದಲ್ಲಿ. ಆದರೆ ಅದಾದ ನಂತರ ನಮ್ಮಲ್ಲೂ ಕೂಡ ಕೊರೋನಾ ಬಂತು, ಇವೆಲ್ಲವೂ ಕೂಡ ನಡೆದಿರುವಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ವಿ. ಕೇವಲ ಕೊರೋನಾ ಮಾತ್ರನೇ ಕಾರಣನ, ಅದಕ್ಕಿಂತ ಹಿಂದೆಯೂ ಕೂಡ ನಮ್ಮ ಆರ್ಥಿಕ ಹಿನ್ನಡೆಯ ಕಡೆಗೆ ನಾವು ಕಾಲಿಡ್ತಾ ಇದ್ವಿ. ನಂತರ ಆ ಕರಾಳ ಅವಧಿ ಕೂಡ ನಮ್ಮ ನಡುವೆ ಬಂದು ಹೋಗಿದೆ. ಹಿಂಗಿರುವಾಗ ಏನು ಕಾರಣ, ಯಾವ ರೀತಿಯಾಗಿ ಹಾಗಾದರೆ ಬೌನ್ಸ್ ಬ್ಯಾಕ್? ಕೇವಲ ಇದ್ರ ಮೇಲೆ ಮಾತ್ರ ನಾವು ಹಾಕ್ತಾ ಹೋದ್ರೆ ಎಷ್ಟು ದಿವಸ ಅಂತ ಹೇಳ್ಕೊಂಡು ಗ್ರಾಹಕರಿಗೆ, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇರೋದಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ನಾನು ಸ್ಟಾರ್ಟಿಂಗ್ ಹೇಳ್ದಂಗೆನೆ ಹರಿ ಅವರೇ, ನಾನು ಹೇಳಿದೆ ಖಂಡಿತ ಇದಕ್ಕೆ ನನ್ನ ಧಿಕ್ಕಾರ ಇದೆ. ರೇಟ್ಗಳನ್ನು ಇವ್ರು ಕಡಿಮೆ ಮಾಡಬೇಕು ಇಮಿಡಿಯೇಟ್ ಆಗಿ. ಅಟ್ಲೀಸ್ಟ್ 5% ತೆರಿಗೆಗಳನ್ನು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕಡಿಮೆ ಮಾಡಿದೆ, ನಾರ್ಮಲ್ಸಿಗೆ ಅಟ್ಲೀಸ್ಟ್ ಬರುತ್ತೆ. ಆಮೇಲೆ ನೋಡ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಬೆನಿಫಿಟ್ಟು ಅದು ಇದು ಇಲ್ಲ. ಆದರೆ ನಾವು ಆರ್ಥಿಕತೆಯನ್ನು ಒಂಚೂರು ಯೋಚನೆ ಮಾಡಿದ್ರೆ ನೋಡಿ, ಇವತ್ತು ಕರೋನಾದ ನಂತರ ವಿಶ್ವಸಂಸ್ಥೆ ಹೇಳ್ತಾ ಇದೆ, IMF ಹೇಳ್ತಾ ಇದೆ, ಇಡೀ ವಿಶ್ವದಲ್ಲಿ ನಂಬರ್ 1 ಗ್ರೋಗ ಆಗುವಂತಹ ದೇಶ 2021-22ಕ್ಕೆ ಭಾರತ. ನಮ್ಮದು 11.5% ರಿಯಲ್ ಗ್ರೋತ್ ಆಗುತ್ತೆ ಅನ್ನುವ ಎಕ್ಸ್ಪೆಕ್ಟೇಷನ್. ಇದು ಮೋದಿ ಸರ್ಕಾರ ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ, ವಿಶ್ವಸಂಸ್ಥೆಗಳು ಹೇಳ್ತಾ ಇದೆ. ಚೈನಾದ ಗ್ರೋತ್ ಎಷ್ಟು ಅಂದರೆ ಕೇವಲ 8.3%, ಇಂಡಿಯಾ ಗ್ರೋತ್ ಎಷ್ಟು ಅಂದರೆ 11.5% ರಿಯಲ್ ಗ್ರೋತ್. ಅಮೇರಿಕಾದೆಷ್ಟು ಅಂದರೆ ಕೇವಲ 5.1%. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಕರೋನಾ ಇಡೀ ವಿಶ್ವಕ್ಕೆ ಖಂಡಿತವಾಗ್ಲೂ ಹೊಡೆತ ಕೊಟ್ಟಿದೆ. ಈಗ ನೀವು ಮಾತಿಗೆ ಮುಂಚೆ ಪ್ರಶ್ನೆಯಲ್ಲಿ ನಾವೇನು ಯೋಚನೆ ಮಾಡ್ತೀವಿ ಜನಸಾಮಾನ್ಯರು, ಅವಾಗೆಲ್ಲ $110 ಇದ್ದಾಗಲೂ ಕೂಡ ಪೆಟ್ರೋಲ್ ಡೀಸೆಲ್ ದರಗಳು 60-70 ರೂಪಾಯಿ ಇತ್ತು, ಇವಾಗ ಬೇರೆ ಆಗ್ಬಿಟ್ಟಿದೆ, ಈಗೇನಾನ ಜಾಸ್ತಿ ಆದರೆ ಏನಾಯಿತು ಎಲ್ಲ. ನಾವೇನು ತಿಳ್ಕೋಬೇಕು ಅಂದರೆ 2010ರಲ್ಲೇ ಮನಮೋಹನ್ ಸಿಂಗ್ ಕಾಲದಲ್ಲೇ ಪೆಟ್ರೋಲು ಡಿಕಂಟ್ರೋಲ್ ಆಗೋಯ್ತು. ಡೀಸೆಲನ್ನು ಮೋದಿ ಬಂದಮೇಲೆ 2014ರಲ್ಲಿ ಮಾಡಿದ್ವಿ ನಾವು. ಆದರೆ ಆ ಮನಮೋಹನ್ ಸಿಂಗ್ ಕಾಲದಲ್ಲಿ ಕರೋನಾ ಅನ್ನುವ ಭೂತ ಏನಾನ ಬಂದಿದ್ದಿದ್ರೆ, 20 ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ಆಗಿದ್ದಿದ್ರೆ ಅವಾಗಲೂ ಕೂಡ ಪೆಟ್ರೋಲ್ ಡೀಸೆಲ್ ಈ ರೇಟಿಗೆ ಇರ್ತಿರ್ಲಿಲ್ಲ, ಇನ್ನು ಜಾಸ್ತಿ ಇರ್ತಿತ್ತು ಅಂತೀನಿ. ಸೊ ಸರ್ಕಾರಗಳ ಕಂಪ್ಯಾರಿಸನ್ ಮಾಡುವ ಬದಲು ಆರ್ಥಿಕತೆಯ ವಿಚಾರವನ್ನ ನಾನು ನೋಡಿದ್ರೆ, ಸರ್ಕಾರಗಳ ಜೊತೆಗೆ ಆರ್ಥಿಕತೆಯು ಕೂಡ ಸಂಬಂಧ ಇರೋದು. ಸರ್ಕಾರ ಬೇರೆ, ಆರ್ಥಿಕತೆ ಬೇರೆ ಇರೋದಿಲ್ಲ. ಯಾಕಂದ್ರೆ ಸರ್ಕಾರದ ನೀತಿಗಳ ಆಧಾರದಲ್ಲಿ ಆರ್ಥಿಕತೆಯು ಕೂಡ ಅನ್ವಯ ಆಗುತ್ತೆ. ಯಾಕೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಇದಾಗಿತ್ತು ಅಂದ್ರೆ ಮನಮೋಹನ್ ಸಿಂಗ್ ಕೂಡ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅವತ್ತು ಅವ್ರನ್ನ ಪ್ರಶ್ನೆ ಮಾಡಿದಾರೆ ಇವರು, ನಾನು ಅದನ್ನ ಅವತ್ತು ಇವ್ರನ್ನ ಪ್ರಶ್ನೆ ಮಾಡಿದ್ರು, ಇವತ್ತು ಇವ್ರನ್ನು ಕೂಡ ಪ್ರಶ್ನೆ ಮಾಡ್ಬೇಕಲ್ಲ. ಇವರು ಕೂಡ ಇಲ್ಲಿ ಏನೋ ಒಂದು ಕೆಲಸ ಮಾಡಲೇಬೇಕಾಗಿದೆ. ಹೇಳ್ತಿರೋದು ಕರೋನಾ 100 ವರ್ಷದ ಇತಿಹಾಸದಲ್ಲಿ ಇಡೀ ವಿಶ್ವಕ್ಕೆ ಬಂದಿಲ್ಲ. 1928 ಗ್ರೇಟ್ ಡಿಪ್ರೆಷನ್ ಅಂತ ಬರುತ್ತೆ, ಇಡೀ ವಿಶ್ವವೇ ತತ್ತರಿಸ್ತು. ಅವಾಗಲೂ ಕೂಡ ನಾನು ಹುಟ್ಟಿರ್ಲಿಲ್ಲ, 1928 ಅಂದ್ರೆ ಬರೀ ಚರಿತ್ರೆ ನೋಡಿದ್ದೀನಿ ಅಷ್ಟೇ. ಕರೋನಾ ಇಂದ ಆಗಿರುವಂತಹ ನಷ್ಟ ಏನಿದೆಯಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಡೀ ವಿಶ್ವಕ್ಕೆ ನಷ್ಟ ಆಗಿದೆ. ಇಂತಹ ಸಮಯದಲ್ಲಿ ನೋಡಿ ಮೋದಿ ಏನು ಮಾಡ್ಬೋದು ಗೊತ್ತಾ, ಇವತ್ತು ಸಿಂಪಲ್ ಆಗಿ ನಾವೇನು ಮೆಜರ್ಸ್ ತೊಗೋಬೋದು ಇದೆಲ್ಲ ಮಾತಾಡುವಾಗ, ಆಯ್ತು ಬಿಡಪ್ಪ ಈ ಜನರಿಗೆ ಅರ್ಥ ಆಗಲ್ಲ, ನಾನೇನು ಮಾಡ್ಬಿಡ್ತೀನಿ ಸುಮ್ಮನೆ ತೆರಿಗೆಗಳನ್ನು ರೆಡ್ಯೂಸ್ ಮಾಡೋಣ, ಭಾರತ ದೇಶದ ಮೇಲಿರುವಂತಹ ಡೆಟ್ ಬರ್ಡನ್ ಅಂದರೆ ಸಾಲದ ಹೊರೆ ಇದೆಯಲ್ಲ ಜಾಸ್ತಿ ಹಾಕೊಂಡು ಹೋಗ್ಲಿ, ನನಗೇನಾಗಬೇಕು, ಆ ಕಡೆ ನಾವೆಲ್ಲಾನು ಬಾರೋ ಮಾಡೋಣ, ಬೇರೆ ದೇಶಗಳಿಂದ ಚೆನ್ನಾಗಿ ಸಾಲ ಮಾಡೋಣ, ಮುಂದೆ ಏನಾನ ಹಾಕೊಂಡೋಗ್ಲಿ, ನಮ್ಮ ಕಂಟ್ರಿ ಏನಾನ ಆಗಲಿ, ನನ್ನ ಪೀರಿಯಡಲ್ಲಿ ನಾನು ಚೆನ್ನಾಗೆ ನನ್ನ ರೇಟೆಲ್ಲ ಕಡಿಮೆ ಮಾಡಿಬಿಡೋಣ ಅಂತ ಅವ್ರು ಸಾಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ. ಸೊ ಇವಾಗ ನಾನು ಹೇಳೋದು ನಮ್ಮ ಮನೇಲಿ ಕಷ್ಟ ಇದೆ ಅಂತ ಚೆನ್ನಾಗಿ ಸಾಲ ಮಾಡಿದ್ರೆ ನನ್ನ ಮಕ್ಕಳಿಗೆ ಏನಾಗುತ್ತೆ, ಮರಿ ಮಕ್ಕಳಿಗೆ ಏನಾಗುತ್ತೆ, ಮುಂದಿನ ಪೀಳಿಗೆಗೆ ಏನಾಗುತ್ತೆ, ಅದನ್ನು ಯೋಚನೆ ಮಾಡಬೇಕಾ? ಇಲ್ಲ ಆಯಿತು ನಾವು ಚೆನ್ನಾಗಿ ಸಾಲ ಮಾಡಿ ನಾವು ಮಜಾ ಮಾಡೋಣ ಬಿಡ್ರಿ, ಮಕ್ಕಳಿಗೆ ಏನಾಯ್ತದ ನಾವು ಯಾಕೆ ಯೋಚನೆ ಮಾಡೋದು ಅಂತ ಮಾಡಬೇಕಾ ಅಂತ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಸೊ ಇಲ್ಲಿ ಏನಾಗಿದೆ, 20 lakh crores ಇಸ್ ನಾಟ್ ಎ ಸ್ಮಾಲ್ ಲಾಸ್. 20 ಲಕ್ಷ ಕೋಟಿ. ಇವತ್ತು ಜನ ಏನು ಮಾತಾಡ್ತಾರೆ, ಅದಾದ್ರಾಗ್ಲಿ ಬಿಡ್ರಿ ನಮಗೇನಾಗಬೇಕು. ನಾನಿವತ್ತು ಮಾತಾಡೋದೇನು ಅಂದರೆ ಮೋದಿಗೆ ಇವತ್ತು ನೋಡಿ ಮನಮೋಹನ್ ಸಿಂಗು ತುಂಬ ಒಳ್ಳೆ ಆರ್ಥಿಕತೆಯ ಕೆಲಸಗಳನ್ನು ಮಾಡಿದ್ದಾರೆ. ನಾನು ಮಾತಾಡ್ತೀನಿ ಬೇಕಾದ್ರೆ, ದೇವೇಗೌಡರು ಕಾವೇರಿಗೆ ಅವರು ಓಡಾಡಿರೋ ಅಷ್ಟು ಯಾರೂ ಮಾಡಿಲ್ಲ. ಇಲ್ಲಿ ಪಕ್ಷಗಳನ್ನು ಬಿಟ್ಬಿಡೋಣ. ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಬೆಕ್ಕು ಬಿಳಿದಾಗಲಿ ಕರಿದಾಗಲಿ ನಮ್ಗೆ ಇಲಿ ಹಿಡಿಬೇಕಷ್ಟೇ, ಅದು ಕಲರ್ ಬೇಡ ನಮಗೆ, ಬೆಕ್ಕದ ಯಾವುದನ್ನ ಕಲರ್ ಹಾಕೊಂಡ್ಲಿ. ಇಲಿ ಹಿಡಿಯೋದು ಅಂದರೆ ಏನು, ನಮಗೆ ಮನಿ ಲೀಕೇಜ್ ಆಗಬಾರ್ದು, ಕರಪ್ಷನ್ ಕಡಿಮೆ ಆಗಬೇಕು. ಇವತ್ತು ನಾನು ಮಾತನಾಡ್ತಿದ್ದೀನಿ, ನಾನು ಹೇಳಿಲ್ಲ, ರಾಜೀವ್ ಗಾಂಧಿ ಅವರು ಹೇಳ್ತಾರೆ, 1 ರೂಪಾಯಿ ಏನಾನ ಸರ್ಕಾರ ಇವತ್ತು ಕಾಮನ್ ಮೆನ್ಗೆ ಅಂತ ಎತ್ತಿಟ್ರೆ 85 ಪೈಸಾ ಇಲಿ ತಿನ್ನುತ್ತಂತೆ, 15 ಪೈಸಾ ಜನರಿಗೆ ತಲುಪುತ್ತೆ, ಅಂದರೆ 85% ಲಾಸ್ ಆಗುತ್ತೆ ಅಂತ ನಾನು ಹೇಳಿಲ್ಲ, ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ. ಇವತ್ತು ಅದೇ 1 ರೂಪಾಯಿಯಲ್ಲಿ ಮೋದಿ ಸರ್ಕಾರದ ಟೈಮಲ್ಲಿ 90 ಪೈಸಾ ಜನರಿಗೆ ತಲುಪ್ತಾ ಇದೆ, 10 ಪೈಸಾ ಇಲಿ ತಿನ್ನುತ್ತೆ. ಸರ್ ಮತ್ತೆ 10 ಪೈಸಾ ಯಾಕೆ ತಿಂತಿದೆ ಅಂತ ಕ್ವಶನ್ ಮಾಡಿದ್ರೆ, ಇಡೀ ವಿಶ್ವದಲ್ಲಿ ಅಮೇರಿಕಾಲೂ ಇಲಿಗಳಿದೆ,
ಇಲಿಗಳ ಸಂಖ್ಯೆ ಕಡಿಮೆ ಜಾಸ್ತಿ ಇದೆ. ಎಲ್ಲೂ ಕೂಡ 100% ಕರಪ್ಟ್ ಫ್ರೀ ದೇಶ ಅನ್ನೋದು ಇಡೀ ವಿಶ್ವದಲ್ಲಿಲ್ಲ. ಆದ್ರೆ ನಾವು ಆರ್ಥಿಕತೆ ದಾರಿ ತಪ್ಪಿದಂತ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಂತಹ ಸಂದರ್ಭ 85ರ ದಶಕಕ್ಕೂ 2020ರ ದಶಕಕ್ಕೂ ಹೋಲಿಕೆ ಮಾಡುವಂತಹ ಅಜಗಜಾಂತರ ಇದೆ. ಇದರಲ್ಲಿ ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ ಸ್ಕೀಮ್ ಅನ್ನು ತಂದಿರುವಂತಹ ಸರ್ಕಾರಗಳು ಯಾವುದು ಅನ್ನುವಂಥದ್ದನ್ನ ಹೆಸರಿಸಿದಾಗ ಒಂದ್ಸಗೆ ನೀವು ಎಲ್ಲಿಗೆ ಹೋಗಿ ನಿಲ್ಲಬೇಕಾಗತ್ತೆ. ವಿಚಾರ ಇರುವಂತದ್ದು ಯಾವ ಸ್ವರೂಪದಲ್ಲಿ. ನಾವು ಹೊಗಳಿಕೆಗಳನ್ನ ಒಂದು ಕಡೆಯಲ್ಲಿ ಮಾಡ್ಬೋದು ಅಥವಾ ಟೀಕೆನ ಮಾಡ್ಬೋದು. ಆದರೆ ಟೀಕೆ ಹೊಗಳಿಕೆಗಳು ನಮ್ಮ ಪ್ರತಿನಿತ್ಯದ ಬದುಕಿಗೆ ಎಷ್ಟು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಜನಸಾಮಾನ್ಯರಿಗೆ ಬೇಕಿರುವಂಥದ್ದು ಉತ್ತರ, ಸರ್ಕಾರದಿಂದ ಪರಿಹಾರ. ಸರ್ಕಾರ ಇದನ್ನ ಸರಿ ಮಾಡುತ್ತಾ ಇಲ್ಲ. ಸರ್ಕಾರ ಸರಿ ಮಾಡಿದ್ರೆ ಜೈ ಅಂತಾರೆ, ಸರ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನ ಧಿಕ್ಕರಿಸುವಂತಹ ಕೆಲಸವನ್ನ ಜನಸಾಮಾನ್ಯರು ಕೂಡ ಮಾಡ್ತಾರೆ. ಮೈಸೂರಿನಿಂದ ನಮ್ಮ ಜೊತೆಗೆ ವೈಶಾಲಿ ಅವರು ಜಾಯ್ನ್ ಆಗಿದ್ದಾರೆ, ಗೃಹಿಣಿ. ವೈಶಾಲಿ ಅವರೇ, ಬಹಳ ಮುಖ್ಯವಾಗಿ ನೀವು ಯಾವ ಸ್ವರೂಪದಲ್ಲಿ ಈ ಒಂದು ಬೆಲೆ ಏರಿಕೆಯ ಸಂದರ್ಭದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತೇಳಿ ಅನಿಸ್ತಾ ಇದೆಯಾ, ಅಥವಾ ಇಲ್ಲ ಬೆಲೆ ಏರಿಕೆ ಆಗ್ತಾ ಇದೆ ಪರವಾಗಿಲ್ಲ, ಇದು ದೇಶಕ್ಕೆ ಒಳ್ಳೆಯದು, ಹಾಗಾಗಿ ನಾನು ಕೂಡ ಸಹಿಸ್ಕೊಳ್ತೀವಿ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದೀರಾ? ಸರ್ ನಮಸ್ತೆ. ಸರ್ ನಮಸ್ತೆ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಬೆಲೆ ಏರಿಕೆ ಆಗಿರೋದ್ರಿಂದ ತರಕಾರಿ ಆಗ್ಲಿ, ದಿನಸಿ, ನಮ್ಗೆ ಅಡಿಗೆ ಸಾಮಾನು, ಅಡಿಗೆ ಅನಿಲ ಎಲ್ಲ ಪ್ರತಿಯೊಂದು ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ಸಾಮಾನ್ಯ ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಈಗ ಸ್ಯಾಲ್ರಿ ಎಲ್ಲ ಮೊದ್ಲಕ್ಕಿಂತ ಕಡಿಮೆ ಆಗ್ಬಿಟ್ಟಿದೆ ಕೊರೋನಾ ಬಂದ್ಮೇಲೆ. ಸೊ ತುಂಬಾ ಜನಕ್ಕೆ ನಿರುದ್ಯೋಗ, ಇವಾಗ ಕೆಲಸನೇ ಇಲ್ಲ. ಕೆಲಸ ಇರೋದ್ರಲ್ಲಿ ಕಡಿಮೆ ಸಂಬಳ ಬರ್ತಾ ಇರೋದ್ರಿಂದ ನಮ್ಗೆ ಈ ಕಮಿಟ್ಮೆಂಟ್ಸ್ ಗಳ ಜೊತೆ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಮೇಡಮ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಮತ್ತೆ ನಾವು ನಿಮ್ಮ ಜೊತೆ ಮಾತಾಡ್ತೀವಿ. ಹಾಗಾದ್ರೆ ನಿಜಕ್ಕೂ ಪರಿಹಾರ ಏನು? ಈಗ ನಾವು ಕೇಳ್ತಾ ಇದ್ವಿ, ಬರೀ ನಾವು ಮಾತಾಡೋದಷ್ಟೇ ಅಲ್ಲ, ಪರಿಹಾರ ಏನು, ಯಾವ ರೀತಿ ಪರಿಹಾರ ಹುಡುಕ್ಬೇಕಾಗಾದ್ರೆ ನೀವು ಒಂದಿಷ್ಟು ಒಳ್ಳೆ ಪಾಯಿಂಟ್ಗಳನ್ನ ಹೇಳಿದ್ರಿ. ಏನು ಅಂತಂದರೆ, ಇವಾಗ ನನಗೆ ಸಾಲ ಮಾಡೋ ಶಕ್ತಿ ಇದೆಯಪ್ಪ, ಬೇಕಾದ್ದು ಮಾಡಿ ನಾನು ಆರಾಮಾಗಿ ಇದ್ದುಬಿಟ್ಟು ಮುಂದೆ ಇಡೀ ನಮ್ಮ ಫ್ಯಾಮಿಲಿಗೆ ದೊಡ್ಡ ಭಾರನ ಹೊರಿಸಿ ಹೋಗಕ್ಕೆ ತಯಾರಿಲ್ಲ, ಹಾಗಾಗಿ ಈಗಿನಿಂದಲೇ ನಾವು ಕಂಟ್ರೋಲ್ ಮಾಡ್ತಾ ಬರಬೇಕು ಅಂತ. ಆದರೆ ಅದು ಕೂಡ ಹೆಚ್ಚಿನ ಬರ್ಡನ್ ಆಗಬಾರ್ದಲ್ಲ, ಹೊರೆನೂ ಆಗಬಾರ್ದು, ನಾವು ತೊಂದರೆ ಪಡ್ತಾ ಇದೀವಿ ಅಂತ ಅನಿಸ್ಬಾರ್ದು. ಆ ರೀತಿ ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅಂತ ಸರ್? ರಂಗನಾಥ್ ಸರ್, ಮೆಜರ್ಸ್ ನೇರವಾಗಿ ಹೇಳ್ತೀನಿ ಏನೇನು ಮಾಡ್ಬೋದು ಸರ್ಕಾರ ಅನ್ನೋದಕ್ಕೆ. ನೀವು ಹೇಳ್ದಂಗೆ ನಾವು ಬರೀ ಲಾಂಗ್ ಟರ್ಮ್ ಹಿಡ್ಕೊಂಡು ಶಾರ್ಟ್ ಟರ್ಮನ್ನು ಮರಿಬಾರ್ದು. ಅದಕ್ಕೋಸ್ಕರ ನಾನೇನು ಹೇಳಿದೆ, ಇಮಿಡಿಯೇಟ್ ಆಗಿ 5% ತೆರಿಗೆ ಕಡಿಮೆ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಎರಡೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿ. ಎರಡನೇದು ನಾವೇನು ಮಾಡಬೇಕು, ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಫ್ಯೂಯಲ್ ಅನ್ನು ನೋಡ್ಬೋದಾ. ಮೋದಿ ಕೂಡ ಇದೇ ಮಾತನ್ನು ಹೇಳಿದ್ರು. 80ರಿಂದ 85% ಶೇಕಡ ನಾವು ಇವತ್ತು ಕೂಡ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೇವೆ. ಆ ಇಂಪೋರ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಹೇಳಿದ್ರಿ ಪರ್ಯಾಯ ಅದೆಲ್ಲದೂ ಕೂಡ ಅದಕ್ಕೆ ಮತ್ತೆ ಟೈಮ್ ಹಿಡಿಯುತ್ತೆ. ಮತ್ತೆ ಖಂಡಿತ ಅದಕ್ಕೆ ನಾನು ಇಮಿಡಿಯೇಟ್ 5% ಕಡಿಮೆ ಮಾಡ್ಬಿಡೋಣ. ನಾನು ಹೇಳ್ತಾ ಇರೋದು ತೆರಿಗೆಗಳನ್ನ ಇಮಿಡಿಯೇಟ್ ಆಗಿ 5% ನೀವು ಸೆಂಟ್ರಲ್ ಗೌರ್ಮೆಂಟ್, 5% ಸ್ಟೇಟ್ ಗೌರ್ಮೆಂಟ್ ಕಡಿಮೆ ಮಾಡಿ, ಅದಾದ ನಂತರ ಲಾಂಗ್ ಟರ್ಮ್ ಬೆನಿಫಿಟ್ ಗಳನ್ನು ತಗೊಳ್ಳಿ. ಈ ಕಡಿಮೆ ಮಾಡೋದಾದ್ರೆ ಅದರ ಪರಿಣಾಮಗಳೇನು? ಕೇಶವ್ ಅವ್ರ ಜೊತೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಬನ್ನಿ, ಮಂಗಳೂರಿನಲ್ಲಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಹೆಣ್ಮಕ್ಳುಗಳ ಜೊತೆಗಿದ್ದಾರೆ, ಅವರು ಕೂಡ ಸಂಕಟದಲ್ಲಿರುವಂಥವ್ರೆ ಮಾತಾಡಿದ್ದಾರೆ. ಏನಂತಾರೆ ಅವರು ನೋಡ ಬನ್ನಿ. ದಿನ ಕಳೆದಂತೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಗಗನಕ್ಕೇರ್ತಾ ಇದೆ. ಅದೇ ರೀತಿ ಅಡುಗೆ ಅನಿಲದ ಬೆಲೆ ಕೂಡ ಗಗನಕ್ಕೇರಿರುವಂಥದ್ದು. ಸದ್ಯಕ್ಕೆ ಇಷ್ಟು ಮಾತ್ರ ಅಲ್ಲ, ದಿನಸಿ ಸಾಮಗ್ರಿಗಳಿರ್ಬೋದು, ತರಕಾರಿ ಕಾಳು ಬೇಳೆಗಳಿರ್ಬೋದು, ಎಲ್ಲದರ ದರಗಳು ಕೂಡ ಈಗ ಗಗನಕ್ಕೇರ್ತಾ ಇದೆ. ಇದು ಮಧ್ಯಮ ಕುಟುಂಬಕ್ಕೆ ತುಂಬಾ ಹೊಡೆತ ಕೊಡುವಂತಹ ವಿಚಾರವಾಗಿದೆ. ಸದ್ಯಕ್ಕೆ ಈ ಬಗ್ಗೆ, ಈ ಒಂದು ಬೆಲೆ ಏರಿಕೆ ಬಗ್ಗೆ ಮಂಗಳೂರಿನ ಗೃಹಿಣಿಯರು ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಬೆಲೆ ಏರಿಕೆ ಬಗ್ಗೆ? ಬೆಲೆ ಅಂದ್ರೆ ಒಂದು ತಿಂಗಳಲ್ಲಿ 3 ಸಲ ಹೆಚ್ಚಾಗಿದೆ. ಮತ್ತು ಮೊನ್ನೆ ಡಿಸೆಂಬರಿಂದ ನಿನ್ನೆಯವರೆಗೆ ಒಂದು 200 ರೂಪಾಯಿ ಹೆಚ್ಚಾಗಿದೆ. ನಿನ್ನೆ ನಾವು ತಗೊಳ್ಳುವ ಗ್ಯಾಸ್ 820 ರೂಪಾಯಿ ಆಗಿದೆ. ಇಲ್ಲಿ ಈಗ ಮೊನ್ನೆ ಕೊರೋನಾ ಬಂದು ಸರಿಯಾಗಿ ಕೆಲಸನೇ, ಮನೆಯಲ್ಲಿ ಕೆಲವರಿಗೆ ಕೆಲಸ ಇಲ್ಲ. ಹಾಗೆ ಇರುವಾಗ ಇದು ತುಂಬ ನಮ್ಮ ಸರ್ಕಾರ ಇದನ್ನು ಎಂತ ಅಂತ ನೋಡಬೇಕು. ಯಾಕೆಂದರೆ ಇಷ್ಟು ಗ್ಯಾಸಿಗೆ ದಿನ ದಿನ ಹೆಚ್ಚುತ್ತಾ ಹೋದರೆ ಸಬ್ಸಿಡಿ ಸಹ ತೆಗೆದು ಹಾಕಿದ್ದಾರೆ ಗ್ಯಾಸ್ ಇದು. ಹಾಗಿರುವಾಗ ತುಂಬ ಕಷ್ಟ ಆಗ್ತದೆ ಜನರಿಗೆ ಜನಜೀವನ ಮಾಡಲಿಕ್ಕೆ. ಈಗ ಕೊರೋನಾ ಬಂದು ಎಲ್ಲರ ಕೆಲಸ ಎಲ್ಲ ಹೋಗಿದೆ, ಎಲ್ಲರಿಗೂ ಗೊತ್ತುಂಟು ಆ ವಿಷಯ. ಹಾಗಿರುವಾಗ ನಮ್ಮ ಸರ್ಕಾರ ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಬೇಕು. ಈ ಥರ ಈ ದಿನ ಈಗ ಹೆಚ್ಚುತ್ತಾ ಹೋದರೆ ಹೇಗೆ ಸಾಮಾನ್ಯ ಜನರು ಹೇಗೆ ಜೀವನ ಮಾಡ್ಬೋದು? ನಮ್ಮ ಪಕ್ಕದ ಮನೆಯವರು ನಿನ್ನೆ ಹೇಳ್ತಾ ಇದ್ರು, ಹೀಗೆ ಹೆಚ್ಚುತ್ತಾ ಹೋದರೆ ಕಸಬರಕ್ಕೆ ಮತ್ತೆ ನಮ್ಮ ಸೌಟ್ ಹಿಡಿದು ನಾವೆಲ್ಲ ಮಾರ್ಗಗಳು ಬರಬೇಕು, ಹಾಗೆ ಆಗಿದೆ ಜನಜೀವನ ಅಂತ ನಿನ್ನೆ ಹೇಳ್ತಾ ಇದ್ರು. ಪ್ರತಿಯೊಬ್ಬರು ಸಹ ಮಾತಾಡ್ತಾ ಇದ್ದಾರೆ. ಈಗ ತರಕಾರಿ ದಿನಸಿ ಐಟಮ್ಸ್ ಇದಕ್ಕೂ ಕೂಡ ಜಾಸ್ತಿ ಆಗಿರೋಂಥದ್ದು. ಈ ರೀತಿ ಬೆಲೆ ಏರಿಕೆ ಆಗ್ತಾ ಹೋದರೆ ಮನೆಯನ್ನು ಹೇಗೆ ಮೇಂಟೈನ್ ಮಾಡ್ತಾರೆ? ನೋಡಿ, ಈಗ ಕೊರೋನಾದಿಂದಾಗಿ ಈ ಮಧ್ಯಮ ವರ್ಗದವರ ಜೀವನ ಆಗಲಿ, ಶ್ರೀಮಂತ ವರ್ಗದವರ ಜೀವನ ಆಗಲಿ, ಬಡ ವರ್ಗದವರ ಜೀವನ ಆಗಲಿ ತುಂಬ ಈ ಕೊರೋನಾದಿಂದಾಗಿ ತುಂಬ ಕಷ್ಟಪಡ್ತಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಕುಂಠಿತವಾಗಿದೆ. ಈ ಪರಿಸ್ಥಿತಿಯಲ್ಲಿ ಈ ದಿನಬಳಕೆ ಮಾಡುವಂಥ ಈ ಅಗತ್ಯ ವಸ್ತುಗಳು ಏನಿವೆ, ನಿಮ್ಮದು ಅಡುಗೆ ಸಾಮಗ್ರಿಗಳಾಗಿರ್ಬೋದು, ಈ ಅಡುಗೆ ಎಣ್ಣೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹಾಗೂ ಈ ಗ್ಯಾಸ್ ಸಿಲಿಂಡರ್ ದಿನನಿತ್ಯ ಬಳಸುವಂಥ ಇದೊಂದು ಸಾಮಗ್ರಿಗಳು
ಇದರ ಬೆಲೆ ಏರಿಕೆಯನ್ನು ಖಂಡಿತವಾಗಿ ಈ ನಾವೊಂದು ಗೃಹಿಣಿಯವರು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ಇದೇ ರೀತಿ ಬೆಲೆ ಏರಿಕೆ ಆಗ್ತಾ ಹೋದರೆ ಏನೇನು ಸಮಸ್ಯೆ ಆಗ್ಬೋದು ಮನೆಗಳಲ್ಲಿ? ಈ ಬೆಲೆ ಗಗನಕ್ಕೇರುವ ಸಮಯದಲ್ಲಿ ನಮಗೆ ಗೃಹಿಣಿಯರಿಗೆ ಮನೆ ನಡೆಸುವುದು ತುಂಬ ಕಷ್ಟ. ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ ಕೆಲವರು ಉದ್ಯೋಗ ಕಳ್ಕೊಂಡಿದ್ದಾರೆ, ಕೆಲವರಿಗೆ ಅರ್ಧ ವೇತನ ಸಿಗ್ತಾ ಇದೆ, ಕೆಲವರಿಗೆ ಕೆಲಸ ಇಲ್ಲ, ಮನೆಯಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಮನೆ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೆಂಟ್ರಲಲ್ಲಿ ಒಂದು ಗೌರ್ಮೆಂಟ್ ಅದು ನಮ್ಮದು ಸೆಸ್ ಅಲ್ಲ, ಅದು ಇಲ್ಲಿ ರಾಜ್ಯ ಸರ್ಕಾರ ಸೆಸ್ ಆಗ್ತಾ ಇದೆ ಅಂತ. ಈಗ ಎರಡೂ ಕಡೆ ಒಂದೇ ಸರ್ಕಾರ ಇದೆ. ಆದ ಕಾರಣ ಸರ್ಕಾರ ಈ ಎರಡು ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಬೇಕು. ನೀವೇನು ಹೇಳ್ತೀರಾ? ಹೌದು, ಬೆಲೆ ಏರಿಕೆ ಈಗ ನಮಗೆ ತುಂಬ ಕಷ್ಟ ಆಗಿದೆ. ಈಗ ಕಷ್ಟದ ಪರಿಸ್ಥಿತಿಯನ್ನು ನಾವೀಗ ಎದುರಿಸ್ತಾ ಇದ್ದೇವೆ. ಯಾವಾಗಲೂ ಗಂಡಸರ ಹತ್ರನೇ ನಾವು ಜಾಸ್ತಿ ಎಫರ್ಟ್ ಹಾಕಬೇಕಾಗ್ತದೆ, ನೀವು ಮನೆ ಬಳಕೆ ವಸ್ತುಗಳಿಗೋಸ್ಕರ. ಹಾಗೆ ಆದ್ದರಿಂದ ನಾವೊಂದು ಈ ಪರಿಸ್ಥಿತಿಯನ್ನು ಸ್ವಲ್ಪ ಸರ್ಕಾರ ಸ್ವಲ್ಪ ಮನಗಂಡು ಸ್ವಲ್ಪ ಮಧ್ಯಮ ವರ್ಗದವರಿಗೆ ಸ್ವಲ್ಪ ಉಪಯೋಗ ಆಗುವಂತೆ ನೋಡ್ಕೊಳ್ಬೇಕಾಗ್ತದೆ. ಸೊ ಇದಿಷ್ಟು ಮಂಗಳೂರಿನ ಗೃಹಿಣಿಯರು ಹೇಳ್ತಾ ಇರೋಂಥದ್ದು. ಅಂದರೆ ಇಲ್ಲಿ ಏನು ಈ ಒಂದು ದಿನಬಳಕೆಯ ಸಾಮಗ್ರಿಗಳ ಬೆಲೆ ಏರಿಕೆಯಾಗಿದೆ. ಸೊ ಇದರಿಂದ ಮನೆ ನಡೆಸಲಿಕ್ಕೆ ತೀರಾ ಕಷ್ಟ ಆಗಿರೋಂಥದ್ದು. ಎಲ್ಲ ವರ್ಗದ ಜನರು ಕೂಡ ಇದರಿಂದ ಪರಿತಪಿಸ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ರವೀಂದ್ರನಾಥ್ ಅವರೇ, ಬಹಳ ಮುಖ್ಯವಾಗಿ ನೀವು ಹೇಳ್ತಾ ಇದ್ರಿ ಹೇಗೆ ಗ್ರಾಹಕರಿಗೆ ಕೊಡ್ತಾ ಇರುವಂತಹ ಹೊಡೆತ ಇದನ್ನು ಹೇಗಾದ್ರೂ ಮಾಡಿ ಸರಿಪಡಿಸಬೇಕು ಅಂತೇಳಿ. ಯಾಕಂದ್ರೆ ನಾವು ಸರ್ಕಾರಗಳಿಂದ ಬಯಸುವಂಥದ್ದು, ಸರ್ಕಾರಗಳು ಒಳ್ಳೇದು ಕೆಲಸ ಮಾಡಿದಾಗ ಒಳ್ಳೇದು ಮಾಡ್ತಾ ಹೋಗಬೇಕು. ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ಇಂತಹ ಸಂದರ್ಭದಲ್ಲಿ ಗ್ರಾಹಕರ ಅಥವಾ ಜನಸಾಮಾನ್ಯರ ರಕ್ಷಣೆಗೆ ಬರಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಇಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಚೆನ್ನಾಗಿ ಮಾಡಿದೆ, ಹಿಂದಿನ ಸರ್ಕಾರದವರ ತಪ್ಪಿನಿಂದಾಗಿ ಈಗಲೂ ಹಿಂಗಾಗಿದೆ ಅಂತ ಹೇಳ್ಕೊಂಡು ಕೂರಿದ್ರೆ ಸಾಕಾಗುತ್ತಾ? ಸರಿ ಹೋಗುತ್ತಾ ಪರಿಸ್ಥಿತಿ? ನೋಡಿ, ಒಂದು ಮಾತ್ರ ಹೇಳ್ತಾ ಇದ್ದೀನಿ ಕೇಳಿ. ನೀವು ಈ IMF, ವರ್ಲ್ಡ್ ಬ್ಯಾಂಕು, ಪ್ರಪಂಚವೆಲ್ಲ ಆಗಿದೆ ಅನ್ನೋದು ಸುಳ್ಳು. ಆಗಿದೆ, ಆಗಿಲ್ಲ ಅಂತಲ್ಲ. ಆದರೆ ಇವಾಗ ಆಹಾರ ದಾಸ್ತಾನು ಅಷ್ಟೊಂದು ಇರಬೇಕಾದ್ರೆ, ಕಾಲು ಬೆಳೆಗಳು ಬೆಳೆ ಜಾಸ್ತಿ ಆಗ್ತಿರ್ಬೇಕಾದ್ರೆ ಸರ್ಕಾರ ಇಂಟರ್ವ್ಯೂನ್ ಆಗಿದೆಯಾ? ಇದೆಲ್ಲನೂ ಮಿಡ್ಲ್ ಮೆನ್ಗಳೆಲ್ಲ ಸ್ಟಾಕ್ ಇಟ್ಕೊಂಡು ಹೋಲ್ಸೇಲ್ ಪೀಪಲ್ಲು ಮಿಡ್ಲ್ ಮೆನ್ನು ಪ್ರೈಸಸ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸರ್ಕಾರದವ್ರು ಮಾಡ್ತಾ ಇಲ್ಲ. ಸರ್ಕಾರದವ್ರು ಮಾಡಬೇಕಾದ ಕೆಲಸ ಮಾಡ್ತಾ ಇಲ್ಲ. ಅವ್ರುಗಳು ನಿಗಮಗಳನ್ನ ರಚಿಸ್ಕೊಂಡು ಮಠಗಳಿಗೆಲ್ಲ ದುಡ್ಡು ಕೊಟ್ಕೊಂಡು ದಿವ್ಸಕ್ಕೆ 4 ಕಡೆ ಹೆಲಿಕಾಪ್ಟ್ರಲ್ಲಿ ಹಾರ್ಕೊಂಡು ಅವ್ರು ಖರ್ಚು ಮಾಡ್ತಿದ್ದಾರೆ. ಈ ಇವೆಲ್ಲನೂ ಒಂದು ಶೇವಿಂಗ್ಸ್ ಎಲ್ಲ ಮಾಡಬೇಕು ಅಂತ ರಿಯಲ್ ಮನಸ್ಸಿದ್ರೆ ಇದೆಲ್ಲ ಆಗ್ತಾ ಇತ್ತಾ? ತಕ್ಷಣ ಸರ್ಕಾರಗಳು ಸಾಮಾನ್ಯ ಮಿಡಲ್ ಕ್ಲಾಸು ಮತ್ತು ಲೋವರ್ ಮಿಡಲ್ ಕ್ಲಾಸ್ನವ್ರಿಗೆ ದವಸ ಧಾನ್ಯಗಳು ಸರಿಯಾದ ಬೆಲೆಯಲ್ಲಿ ಸಿಗೋ ಮಾಡಿದರೆ ಆಗತ್ತೆ. ಇವಾಗ ನೋಡಿ, ಆಮೇಲೆ ಇವಾಗ DS ಫ್ರೀಸ್ ಮಾಡಿದ್ದೀರಾ, ಹಂಗೆ ಪ್ರೈಸಸ್ ಫ್ರೀಸ್ ಮಾಡಿ. ಯಾವುದೇ ಒಂದು ಬಸ್ ಚಾರ್ಜ್ ಆಗಲಿ, ಎಲೆಕ್ಟ್ರಿಸಿಟಿನೇ ಆಗಲಿ, ಗ್ಯಾಸೇ ಆಗಲಿ ಇನ್ನು ಮೇಲೆ ಏರಿಕೆ ಮಾಡಲ್ಲ ಇನ್ನೊಂದು ವರ್ಷ ಅಂತ. ಇವಾಗ DA ಫ್ರೀಸ್ ಮಾಡಿದ್ದೀರಾ ಜೂನ್ 2021ವರೆಗೂ. ರವೀಂದ್ರನಾಥ್ ಅವರೇ, ಧನ್ಯವಾದ. ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಡೋದಕ್ಕಾಗಿ ಕ್ಷಮಿಸಿ, ಸಮಯದ ಅಭಾವ ಇದೆ. ಕಡೆದಾಗಿ ಪ್ರೊಫೆಸರ್ ಕೇಶವ್ ಅವರೇ, ತಾವು ಯಾವ ರೀತಿಯಾಗಿ ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಪರಿಹಾರ ಏನು ಹಂಗಾದ್ರೆ? ಒಂದು, ಈಗ ಈಸ್ ಆಫ್ ಲಿವಿಂಗ್ಗೆ ಏನೇನು ಅನುಕೂಲ ಆಗುತ್ತೆ ಅದನ್ನು ಮಾಡಬೇಕು. ಒಂದು, ಅವರು ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರು, ಅನ್ನೆಸರಿ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ಇಮಿಡಿಯೇಟಾಗಿ ಕರ್ಟೈಲ್ ಮಾಡಬೇಕು. ಹೊಸ ಪೋರ್ಟ್ಫೋಲಿಯೋಸ್ ಆಗಲಿ, ಹೊಸ ವೆಹಿಕಲ್ಸ್ ಆಗಲಿ, ಅನ್ನೆಸರಿ ಟ್ರಾವೆಲ್ಸ್ ಆಗಲಿ ಕಟ್ ಮಾಡಬೇಕು. ಮತ್ತು ಅನ್ನೆಸರಿ ರಿಕ್ರೂಟ್ಮೆಂಟ್ಸನ್ನು ಸಹ ಆ ನಿಗಮ ಈ ನಿಗಮ ಅಗತ್ಯ ಇಲ್ಲ. ಈಗ ಅಟ್ಲೀಸ್ಟ್ 1 ಇಯರ್ ಫ್ರೀಸ್ ಮಾಡಲಿ. ಆಮೇಲೆ ಸಬ್ಸಿಡಿ ಏನಿದೆ, ಸಬ್ಸಿಡಿ ನಿಲ್ಲಿಸಿಲ್ಲ ಗ್ಯಾಸ್ ಮೇಲೆ, ಬಟ್ ಕೊಟ್ಟೂ ಇಲ್ಲ. ಅದೇನಾಗಿದೆ, ಸೆಪ್ಟೆಂಬರಲ್ಲಿ ಅದು ಈಕ್ವಲ್ ಆಗಿದ್ರಿಂದ ಮಾರ್ಕೆಟ್ ಪ್ರೈಸ್ ಬಂದಿಲ್ಲ ಅಂತ. ಹಂಗಾಗಿ ಜನ ಏನು ಅನ್ಕೊಳ್ತಿದ್ದಾರೆ, ನನಗೆ ಬರ್ತಾನೆ ಇಲ್ಲ ಅಂತ. ಸೆಪ್ಟೆಂಬರಲ್ಲಿ ಈಕ್ವಲ್ ಇದ್ದಿದ್ದರಿಂದ ಕೊಟ್ಟಿಲ್ಲ. ಸೊ ಅದನ್ನು ಇಮಿಡಿಯೇಟ್ ರಿಲೀಸ್ ಮಾಡಲಿ. ಮತ್ತು ಮಾರಲ್ ಸುಯೇಷನ್ ಅಂತ ಒಂದು RBI ಯಾವಾಗಲೂ ಇಂಪ್ಲಿಮೆಂಟ್ ಮಾಡುತ್ತೆ. ಆ ಥರ ಜನಕ್ಕೂ ಇಲ್ಲಿ ಮಾರಲ್ ಸುಯೇಷನನ್ನು ವ್ಯಕ್ತಪಡಿಸಿ, ನೀವು ಯಾವ್ಯಾವುದರ ಮೇಲೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಅನ್ನೋಂಥದ್ದನ್ನು ಒಂದು ಸರ್ಕಾರದ ಕಡೆಯಿಂದನೂ ಒಂದು ಬರಲಿ ಅಂತ. ಆಮೇಲೆ ಎರಡನೇದೇನು ಅಂತಂದರೆ ಪಾವರ್ಟಿ, ಎರಡೇ ಪಾಯಿಂಟ್, ಪಾವರ್ಟಿ ಅಲಿವೇಷನ್ ಪ್ರೋಗ್ರಾಮ್ಸ್ ಏನಿದೆ ಅದನ್ನು, ಯಾಕೆಂದರೆ 4 ಕೋಟಿ ಜನ ಹೆಚ್ಚು ಬಡವರಾಗಿದ್ದಾರೆ, ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಇರೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ನ, ಅಂದರೆ ಅನ್ಎಂಪ್ಲಾಯ್ಮೆಂಟ್ ಹೋಗ್ಲಾಡಿಸ್ಲಿಕ್ಕೆ ಸ್ಕೀಮ್ಸ್ ಏನಿದೆ ಅದನ್ನು ಮಾಡಿದ್ರೆ ಪಾವರ್ಟಿನೂ ಕಮ್ಮಿ ಆಗುತ್ತೆ, ಜನರ ಜೀವನ ಮಟ್ಟನೂ. ಮೇಡಮ್ ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ಓಕೆ, ಲೈಫ್ ಈಸಿ ಆಗಲಿ ಸರ್. ಹೆಚ್ಚಳ ಏನೆಲ್ಲ ಪ್ರೈಸಸ್ ಹೈ ಆಗಿದೆ ಅದನ್ನೆಲ್ಲ ಒಂದು ಸ್ವಲ್ಪ ಲೋ ಮಾಡಿಬಿಟ್ಟು ಕನಿಕರ ತೋರಿಸ್ಲಿ ಸರ್ಕಾರ ಅಂತ ಬೇಡ್ಕೊತೀವಿ. ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಏನೇನು ಬೇಕು ಅದಕ್ಕೆ ತೆರಿಗೆಗಳನ್ನ ಇಮಿಡಿಯೇಟ್ ಆಗಿ ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಜನರ ಕೈಲಿ ಇನ್ಕಮ್ ಜಾಸ್ತಿ ಬರೋ ತರನು ಕೂಡ ಮಾಡಿ ಅಂತ ಹೇಳ್ತೀನಿ. ನಿಜ, ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಥ್ಯಾಂಕ್ ಯು ರಂಗನಾಥ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.